ನನ್ನ ಲೈಫ್ ತುಂಬಾ ಅಮ್ಮನೇ ತುಂಬಿರ್ತಾರೆ. ನಾನು ಎಜುಕೇಷನ್ ಮುಗಿಸಿ ಹೊರಗೆ ಬರೋ ತನಕನೂ ನನಗೂ ನನ್ನ ತಂಗಿಗೂ ಆಗ್ತಾ ಇರಲಿಲ್ಲ. ಏನೋ ಬ್ಲ್ಯಾಂಕ್ ಆಗಿ ಮೀಟಿಂಗಿಗೆ ಕರೆಸ್ತಾ ಇದ್ರು, ಆಫೀಸಿಗೆ ಕೂರಿಸ್ತಾ ಇದ್ರು, ಒಂದು 50 ಜನ ಹುಡುಗಿರು ಇರ್ತಾ ಇದ್ರು. ಅದೇ ನಾನು ಫಸ್ಟ್ ಸ್ಟೆಪ್ ಬ್ಯಾಕ್ ಆಗಿದ್ದು, ಆಗಲ್ಲ ನನ್ನಿಂದ ಅಂತ. ಸಿಕ್ಕದವರೆಲ್ಲ ರಾಂಗ್ ಆಗೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಹೆಂಗೆ ಅಂದರೆ ಓಪನ್ ಆಗಿ ಆನ್ ಫೇಸ್ ಆಗಿ ಕೇಳಿದ್ದಾರೆ, ನಾಳೆ ದಿವಸ ನೀವೇನೋ ಹೀರೋಯಿನ್ ಆಗಿ ನಮ್ಮ ಮೂವಿ ಏನೋ ಸಕ್ಸಸ್ ಆಗುತ್ತೆ, ಬಟ್ ನಿಮ್ಮಿಂದ ನಮಗೇನು ಅಡ್ವಾಂಟೇಜ್? ನನ್ನಿಂದ ಏನೂ ಆಗ್ತಾ ಇಲ್ಲ ಅಂದಾಗ ನನಗೆ ಬಂದಿದ್ದ ಆಪರ್ಚುನಿಟಿ ಪೀಟರ್ ಮೂವಿ. ನನ್ನ ಅಮ್ಮ ನನಗೆ ಎಷ್ಟು ಎನರ್ಜಿ ಕೊಟ್ಟಿದ್ದಾರೋ ಅದೇ ರೀತಿ ರೀಸೆಂಟಾಗಿ ನನಗೆ ಎಡಿಷ್ನಲ್ ಎನರ್ಜಿ, ಎಡಿಷ್ನಲ್ ಚಾರ್ಜ್ ಸಿಕ್ಕಿದೆ ನನ್ನ ಹಸ್ಬೆಂಡ್. ಹಾಯ್, ನಮಸ್ತೆ. ನನ್ನ ಹೆಸರು ಡೀನಾ ಪೂಜಾರಿ ಅಂತ. ಎಸ್, ಡೀನಾ ಪೂಜಾರಿ ಅಂತ ಹೇಳೋದಕ್ಕೂ ಒಂದು ರೀಸನ್ ಇದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಹೆಸರು ಡೀನಾ ಅಂದ ತಕ್ಷಣವೇ ನನ್ನನ್ನು ನೋಡಿದ್ದವರು, ನನ್ನ ಹೆಸರು ಕೇಳಿದವರು ಸೌತ್ ಇಂಡಿಯನ್ ಅಲ್ಲ, ನಾರ್ತ್ ಇಂಡಿಯನ್ ಆ್ಯಂಡ್ ಕನ್ನಡ ಬರುತ್ತಾ ಇಲ್ವಾ ಅನ್ನೋ ಕ್ವಶನ್ಸ್ ತುಂಬ ನನಗೆ ಫೇಸ್ ಮಾಡಿದ್ದೀನಿ. ನಾನು ತುಂಬ ಜನ ಇದನ್ನು ನನಗೆ ಬಾಯ್ಬಿಟ್ಟೆ ಮುಂದೆಗೆ ಕೇಳಿದ್ದಾರೆ, ಹೌ ಕಮ್ ನೀನು ಈ ಥರ ಅಂತ. ಸೊ ಇಲ್ಲಿ ನಾನಿವಾಗ ನಿಮ್ಮ ಮುಂದೆ ನನ್ನ ಕಥೆನ ಹೇಳಬೇಕು, ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಮೋಸ್ಟ್ ನನ್ನ ಒಂದು ಲೈಫ್ ಜರ್ನಿನ ನಾನು ಇದುವರೆಗೆ ಗೊತ್ತಿದೆ, ಫ್ರೆಂಡ್ಸ್ ಸರ್ಕಲ್, ಫ್ಯಾಮಿಲಿ ಥಿಂಗ್ಸ್ ನಾರ್ಮಲಾಗಿ ಗೊತ್ತಿರೋರಿಗೆ, ನನ್ನ ಸರ್ಕಲಲ್ಲಿರೋರಿಗೆ ಗೊತ್ತಿದೆ. ಬಟ್ ನನ್ನ ಬಗ್ಗೆ, ನನ್ನ ಥಿಂಗ್ಸ್, ನನ್ನ ಕತೆ ನಾನು ಹೇಳ್ಕೋಬೇಕು ಅಂತ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೀನಿ. ಸೊ ನಾನು ಚೈಲ್ಡ್ಹುಡ್ಡಿಂದನೇ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಕತೆ ನನಗೇ ಒಂದು ಅಡ್ವೆಂಚರ್ ಲೈಫ್ ಥರ ಇದೆ. ಯಾಕೆಂತ ಹೇಳಿದ್ರೆ, ನಾನು ಹುಟ್ಟಿದಾಗನೇ ನನ್ನ ಕಣ್ಣು ಈ ಥರ. ಸೊ ಫ್ಯಾಮಿಲಿಯವರಿಗೆ ತುಂಬ ನೆಗೆಟಿವ್, ಮಗು ಕಣ್ಣು ಕಾಣುತ್ತೋ ಇಲ್ವೋ, ಹೆಣ್ಮಗು ಹುಟ್ಟುಬಿಟ್ಟಿದೆ, ಹೆಣ್ಮಗುಗೆ ಕಣ್ಣು ಕಾಣೋದಿದ್ರೆ ಯಾವ ಥರ ಲೈಫು, ಯಾಕೆ ಈ ಥರ ಕಣ್ಣು ಅನ್ನೋದು ತುಂಬ ದೊಡ್ಡ ಕ್ವಶನ್ ಫ್ಯಾಮಿಲಿ ಮೆಂಬರ್ಸಿಗೆ ಬಂದಿತ್ತು. ಇದು ನನ್ನ ಪೇರೆಂಟ್ಸ್ ಹೇಳಿದ್ರಿಂದ ನನಗೆ ಗೊತ್ತಿದೆ. ಅದು ಹೋಗ್ತಾ ಹೋಗ್ತಾ ನನಗೆ ನನ್ನನ್ನು ನಾನು ನೋಡಿಕೊಂಡಾಗ, ಅಥವಾ ನನ್ನ ಅಕ್ಕಪಕ್ಕ ಫ್ರೆಂಡ್ಸ್ ಸ್ಕೂಲ್ ಡೇಸಲ್ಲಿ ಎಲ್ಲರನ್ನೂ ನೋಡಿದಾಗ ನಾನೇ ಒಂಥರ ಹೈಲೈಟ್ ಆಗೋ ಥರ, ಅಥವಾ ನಾನೇ ಒಂದು ಡಿಫ್ರೆಂಟ್ ಔಟ್ಸ್ಟ್ಯಾಂಡಿಂಗ್ ಥರ ನನಗೆ ಅನ್ನಿಸ್ತಾ ಇತ್ತು. ನಾನು ಯಾಕೆ ಈ ಥರ ಇದ್ದೀನಿ? ನಾನು ತುಂಬ ಸತಿ ನನ್ನ ಮಮ್ಮಿನ ಕ್ವಶನ್ ಮಾಡ್ಕೊಂಡು ಬಂದಿದ್ದೀನಿ, ಮಮ್ಮಿ ನಾನು ಯಾಕೆ ಈ ಥರ, ನಮ್ಮ ಫ್ಯಾಮಿಲಿಲಿ ಯಾರಿದ್ದಾರೆ ಈ ಥರ, ನನ್ನ ಥರ ಯಾರೂ ಇಲ್ಲ, ಈ ಲೈಟ್ ಹೇರ್, ಲೈಟ್ ಐ ಕಲರ್, ಈ ಸ್ಕಿನ್ ಟೋನ್. ಆವಾಗ ಮಮ್ಮಿ ಹೇಳ್ತಾಯಿದ್ರು, ನಿನ್ನ ಪಪ್ಪಂದು ಸ್ಕಿನ್ ಟೋನ್ ಬಂದಿದೆ, ಬಟ್ ಐ ಕಲರ್, ಹೇರ್ ಕಲರ್ ಎಲ್ಲ ನ್ಯಾಚುರಲ್, ಯಾರಿಗೂ ಯಾವುದೇ ಥರ ಐಡಿಯಾಸ್ ಇಲ್ಲ ಯಾಕೆ ಬಂತು ಅಂತ. ಬಟ್ ಎಲ್ಲೋ ಒಂದು ಕಡೆ ನನಗೆ ಆವಾಗ ಚೈಲ್ಡಿಶ್ ಮೈಂಡ್ ಸೆಟ್ ಇದ್ದಿದ್ದರಿಂದ ನಾನು ತುಂಬ ನೆಗೆಟಿವ್ ಆಗಿ ಫೀಲ್ ಮಾಡ್ತಿದ್ದೆ. ನನ್ನ ಬಗ್ಗೆ ನಾನು ತುಂಬ ನೆಗೆಟಿವ್ ಆಗಿ ಫೀಲ್ ಮಾಡ್ತಿದ್ದೆ. ಯಾರು ನನ್ನ ಬಗ್ಗೆ ಏನೋ ಒಂದು ಮಾತಾಡ್ತಿದ್ರು, ನನ್ನ ಬಗ್ಗೆನೇ ಏನೋ ಗಾಸಿಪ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆನೇ ಏನೋ ಟಾಂಟ್ ಇಡ್ತಾ ಇದ್ದಾರೆ ಅನ್ನೋ ಥಾಟ್ ನನಗೆ ಅವಾಗ. ಬಟ್ ಹೋಗ್ತಾ 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 ನಮ್ಮ ಚೈಲ್ಡ್ಹುಡ್ ಲೈಫಲ್ಲಿ ನಾನು ಮೂವೀಸ್ ಥಿಂಗ್ಸ್ ಎಲ್ಲ ನೋಡಿರೋದು ತುಂಬ ಕಮ್ಮಿ. ಸಣ್ಣದ್ರಲ್ಲಿ ಹಾಸ್ಟೆಲಲ್ಲಿ ಬೆಳ್ಕೊಂಡು ಮುಂದೆ ಬಂದೆ. ಆ್ಯಂಡ್ ಸಿಂಗಲ್ ಪೇರೆಂಟಾಗಿ ನಾನು ಬೆಳೆದಿರೋದ್ರಿಂದ ಲೈಫ್ ಎಕ್ಸ್ಪೀರಿಯನ್ಸ್ನ, ನನ್ನ ಲೈಫ್ ಒಂದು ಕಡೆಯಿಂದ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ತಾ ಹೋದರೆ, ಇನ್ನೊಂದು ಕಡೆ ನನ್ನ ಮಮ್ಮಿ ಲೈಫ್, ಲೈಕ್ ನಾನು ಏನು ಅಮ್ಮ ಅಂತ ಇವತ್ತು ನಿಂತಿದ್ದೀನಿ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಎಲ್ಲರಿಗೂ ಅವರವರ ಅಮ್ಮಂದಿರು ರೋಲ್ ಮಾಡೆಲ್ ಆಗಿ ಇರ್ತಾರೆ. ಬಟ್ ನನಗೆ ನನ್ನ ಅಮ್ಮ ಎಲ್ಲನೂ ಆಗಿ ನಿಂತಿದ್ದಾರೆ. ಅಪ್ಪ, ಅಮ್ಮ, ಅಕ್ಕ, ತಂಗಿ, ತಮ್ಮ, ಈ ಎನರ್ಜಿ, ಈ ಸ್ಟ್ರಾಂಗ್ನೆಸ್ ನಾನು ಬಂದು ನಿಂತಿದ್ದೀನಿ. ಇವತ್ತಿಗೂ ನನಗೆ ಈ ಕಾನ್ಫಿಡೆಂಟ್ ಇದೆ ಅಂದರೆ ಅದು ಬಂದಿರೋದು ನನ್ನ ಅಮ್ಮನಿಂದ. ಸೊ ನನ್ನ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಎಲ್ಲರಿಗೂ ಅವ್ರವ್ರ ಪೇರೆಂಟ್ಸ್ ತುಂಬ ಹೆಮ್ಮೆನೇ, ಆದರೆ ನನ್ನ ಅಮ್ಮನ ಲೈಫ್ ಸ್ಟ್ರಗಲ್,
ಅದ್ರ ಬಗ್ಗೆ ಕೇಳೋಕೆ ಹೋದ್ರೆ ಒಂದು ಮೂವಿನೇ ಮಾಡಿಬಿಡ್ಬೋದು, ಆ ರೇಂಜಿಗೆ ಅವರ ಸ್ಟ್ರಗಲ್ ಇದೆ ಲೈಫಲ್ಲಿ. ಬಟ್ ನನಗೆ ನನ್ನ ಕಣ್ಣಲ್ಲಿ ಕಂಡಂಥ ಒಂದು ಸಿಚುವೇಶನ್ ಥಿಂಗ್ಸ್ ಅಂತ ಬಂದಾಗ ನನಗೆ ನನ್ನ ಲೈಫಲ್ಲಿ ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋದನ್ನು ಎಲ್ಲವನ್ನು ನಾನು ಅಮ್ಮನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊಸೈಟಿ ಹೇಗೆ, ಅಕ್ಕಪಕ್ಕ ಹೇಗೆ, ಫ್ರೆಂಡ್ಸ್ ಹೇಗೆ, ಫ್ಯಾಮಿಲಿ ಹೇಗೆ, ಯಾರೆಲ್ಲಿ ಎಷ್ಟು ನಮ್ಮನ್ನು ಡೌನ್ ಮಾಡೋಕ್ಕೆ ನೋಡ್ತಾರೆ, ಆ್ಯಂಡ್ ಯಾರು ನಮ್ಮನ್ನು ತುಂಬ ಸಪೋರ್ಟಿವ್ ಆಗಿ ನಿಲ್ಲಕ್ಕೆ ನೋಡ್ತಾರೆ, ಆ್ಯಂಡ್ ಜೊತೆಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಂಡೇ ನಮ್ಮನ್ನು ಎಷ್ಟು ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ. ಲೈಫಲ್ಲಿ ತುಂಬ ಸ್ಟ್ರಗಲ್ನ ನಾನು ನೋಡಿದ್ದೀನಿ ಮಮ್ಮಿ ಲೈಫಲ್ಲಿ. ಸೊ ಅವರ ಒಂದು ಲೈಫ್ ನನಗೆ ಸಿಗಬಾರ್ದು ಅನ್ನೋದೇ ನನ್ನ ಒಂದು ಬಿಗ್ ಗೋಲ್ ನನ್ನ ಲೈಫಲ್ಲಿ. ನಾನು ಏನು ಅಚೀವ್ ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಷಯ, ಬಟ್ ನನ್ನ ಮಮ್ಮಿ ಲೈಫ್ ನನಗಾಗಬಾರ್ದು. ಯಾರಿಂದನೋ ಎಲ್ಲಿಂದನೋ ಆ್ಯಂಡ್ ಇನ್ಯಾರೋ ಮಾಡೋ ಲೈಫ್ ಲೈನಲ್ಲಿ ನನ್ನ ಲೈಫ್ ಹೋಗಬಾರ್ದು. ನನ್ನ ಲೈಫ್ ನನಗೆ ಹೇಗೆ ಬೇಕು, ನಾನು ಆ ಥರ ಬದುಕಬೇಕು ಅಂತ ಇದುವರೆಗೂ ಬಂದಿದ್ದೀನಿ. ಯಾಕಂದರೆ ಅಕ್ಕಪಕ್ಕ 100 ಜನ 100 ಮಾತು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಎಲ್ಲ ಮಾತುಗಳು ನಮಗೆ ನಾಟ್ತಾ ಇರುತ್ತೆ. ಹೌದಲ್ವಾ, ಹಿಂಗಿದ್ರೆ ಸರಿ, ಹೌದಲ್ವಾ, ಅವ್ರು ಹೇಳೋದು ಸರಿ, ಇವ್ರು ಹೇಳೋದು ಸರಿ. ಇಲ್ಲ, ಯಾರು ಹೇಳೋದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ಹೇಳೋರೆಲ್ಲ ಒಳ್ಳೆಯವ್ರು ಆಗಿರಲ್ಲ ಅನ್ನೋದಂತೂ ಕ್ಲಾರಿಟಿ ಸಿಕ್ಬಿಟ್ಟಿದೆ ಲೈಫಲ್ಲಿ. ಸೊ ನಾನು ಯಾರ ಮಾತನ್ನೂ ಕೇಳಲ್ಲ, ನನಗೇನು ಬೇಕು ನಾನು ಮಾಡ್ತೀನಿ. ಈವನ್ ನನ್ನ ಮಮ್ಮಿಗೂ ನಾನು ಎಷ್ಟೋ ಸತಿ ಅಪೋಸಿಟಾಗಿ ಮಾತಾಡ್ತೀನಿ. ನನ್ನ ಮಮ್ಮಿ ಇವಾಗಲೂ ನನ್ನ ಜೊತೆ ಮಾತಾಡ್ತಾರೆ, ಹೇಳ್ತಾ ಇರ್ತಾರೆ, ನೀನು ನನ್ನ ಮಾತು ಕೇಳಲ್ಲ, ತಾಯಿ ಮಾತು ಕೇಳಬೇಕು ಯಾವಾಗಲೂ. ಆದರೂ ನಾನು ಅವ್ರ ಮಾತನ್ನೂ ಕೇಳಲ್ಲ. ತುಂಬ ಸತಿ ರಿಜೆಕ್ಟ್ ಮಾಡ್ತೀನಿ. ತುಂಬ ಸತಿ ನಮ್ಮ ಮನೇಲಿ ಬರೀ ಜಗಳನೇ ಆಗ್ತಾ ಇರುತ್ತೆ. ಯಾಕಂದರೆ ಅವ್ರು ನನ್ನನ್ನು ಮಗಳ ಥರ ಬೆಳೆಸಲಿಲ್ಲ, ನನ್ನನ್ನು ಒಂದು ಫ್ರೆಂಡಾಗಿ ತೊಗೊಂಬಂದರು. ಅವರೇ ಎಷ್ಟೋ ಸತಿ ರಿಗ್ರೆಟ್ ಮಾಡಿದ್ದಾರೆ, ನಾನು ನಿನ್ನನ್ನು ಫ್ರೆಂಡಾಗಿ ತಂದೆ ತಪ್ಪು ಮಾಡಿಬಿಟ್ನೇನೋ, ನೀನು ನನ್ನ ಮಾತೇ ಕೇಳಲ್ಲ ಅಂತ. ಬಟ್ ಅವರು ನನ್ನನ್ನು ಫ್ರೆಂಡಾಗಿ ತಂದಿರೋದು ಅದು ನನ್ನ ಲೈಫಲ್ಲಿ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂದರೆ, ಯಾವ ಫ್ರೆಂಡ್ಸು ಏನೇ ಹೇಳಿದ್ರು ನನಗೇನು ತಗೋಬೇಕು ನಾನು ಅದನ್ನು ತಗೊಂಡು ಬಂದಿದ್ದೀನಿ. ಸೊ ಹಾಗೆ ನೋಡೋಕೆ ಹೋದರೆ ನನ್ನ ಲೈಫ್ ತುಂಬಾ ಅಮ್ಮನೇ ತುಂಬಿರ್ತಾರೆ. ಎಲ್ಲೂ ಇದುವರೆಗೆ ನಾನು ಹೇಳ್ಕೊಂಡಿಲ್ಲ. ನನ್ನ ಎವ್ರಿ ಸ್ಟೆಪ್ ಅಮ್ಮ ಒಬ್ಬರೇ ತುಂಬ್ಕೊಂಡು ಬಂದಿದ್ದಾರೆ. ಅಮ್ಮನ ಜೊತೆಗೆ ನನ್ನ ಜೊತೆಗೆ ತಂಗಿ ಅಂತ ಒಬ್ಳಿದ್ದಾಳೆ. ಸೊ ನನ್ನ ಮಮ್ಮಿ ನನ್ನನ್ನು ಫ್ರೆಂಡಾಗಿ ಬೆಳೆಸಿದ್ರೆ, ಅವಳನ್ನ ಮಗಳಾಗಿ ಬೆಳೆಸಿದ್ರು. ಸೊ ನನ್ನ ಮಮ್ಮಿ ಜೊತೆಗೆ ನನ್ನ ಜೊತೆಗೆ ನನ್ನ ಒಂದು ಸಿಸ್ಟರ್, ಸಿಬ್ಲಿಂಗ್ ಎಲ್ಲವೂ. ಸೊ ನಾನು ಅಕ್ಕ ಆಗಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ನನ್ನ ತಾಯಿ ಎಷ್ಟು ನಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತಾರೋ ಅದಷ್ಟೇ ಪ್ರೀತಿ ನನಗೆ ನನ್ನ ತಂಗಿ ಮೇಲೆ. ತಂಗಿ ಅಂತ ಬಂದಾಗ ಅಫ್ಕೋರ್ಸ್ ಎಲ್ಲರೂ ಸಾರಿ, ಕೆನ್ ಐ ಗೆಟ್ ಅ ಟಿಶ್ಯೂ? ಸೊ ನಾನು ಹೇಳ್ದಾಗೆ ನನ್ನ ಸಿಸ್ಟರ್, ಸೊ ನನಗೂ ಅವಳಿಗೂ ಸಣ್ಣದ್ರಿಂದನೂ ಆಗ್ತಾ ಇರಲಿಲ್ಲ. ವಿ ವರ್ ಲೈಕ್ ಡೆಡ್ ಆಪೋಸಿಟ್. ನನ್ನ ನೇಚರೇ ಬೇರೆ, ಅವಳ ನೇಚರೇ ಬೇರೆ. ನಮ್ಮಿಬ್ಬರಿಗೂ ಕಾಂಪಿಟೇಷನ್ ಅಂದರೆ ಎಲ್ಲ ವಿಷಯದಲ್ಲೂ ಕಾಂಪಿಟೇಷನ್. ಎಲ್ಲ ವಿಷಯದಲ್ಲೂ ನಮ್ಮಿಬ್ಬರಿಗೆ ನಾನು ಅನ್ನೋ ಒಂದು ಇದು. ನನ್ನ ಮಮ್ಮಿಗೆ ಅನ್ನಿಸ್ತಿತ್ತು, ಹೇಳ್ತಾ ಇದ್ರು, ಇಬ್ಬರಿಗೂ ನಾನು ಒಬ್ಬಳೇ ತಾಯಿ, ನಿಮ್ಮಿಬ್ಬರಲ್ಲಿ ನೇಚರ್ ಯಾಕೆ ಇಷ್ಟೊಂದು ಆಪೋಸಿಟ್ ಅಂತ. ಸೊ ಹಂಗೆ ನೋಡೋಕೆ ಹೋದರೆ ಹೋಗ್ತಾ ನಾನು ನನ್ನ ಲೈಫಲ್ಲಿ, ಎಜುಕೇಷನ್ ಲೈಫಲ್ಲಾಗಲಿ, ಲೈಕ್ ನಾನು ಎಜುಕೇಷನ್ ಮುಗಿಸಿ ಹೊರಗೆ ಬರೋ ತನಕನೂ ನನಗೂ ನನ್ನ ತಂಗಿಗೂ ಆಗ್ತಾ ಇರಲಿಲ್ಲ. ಬಿಕಾಸ್ ಅಷ್ಟೊಂದು ನಮ್ಮಿಬ್ಬರನ್ನ ಬಿಟ್ಟೋಗೋಕ್ಕೆ ಅಮ್ಮ ಹೆದರ್ಕೊಳ್ಳೋರು. ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಇಬ್ಬರಳು ಜಗಳ ಮಾಡಿಕೊಂಡು ಅಂದರೆ, ಅಷ್ಟು ನಮ್ಮಿಬ್ಬರಳಿಗೆ ನೇಚರ್ ಆಪೋಸಿಟ್ ಆಗಿತ್ತು. ಒಂದೇ ಫ್ಯಾಮಿಲಿ, ಒಂದೇ ಬ್ಲಡ್, ಬಟ್ ಅಷ್ಟು ಆಪೋಸಿಟ್ಟಾಗಿ ನಾವು ಬೆಳೆದವರು. ಎಲ್ಲೋ ಒಂದು ಕಡೆ ನನಗೆ ಕನ್ಸರ್ನ್, ನಾನು ದೊಡ್ಡವಳು ಅಂದರೆ ಅಮ್ಮ ಹೇಳಿದ ಮಾತು, ನೀನು ದೊಡ್ಡವಳು, ಸಣ್ಣವಳಿಗೆ ಬಿಟ್ಕೊಡು, ನೀನು ದೊಡ್ಡವಳು, ಓಕೆ ಬಿಟ್ಬಿಡು, ಬಿಡು ಪರವಾಗಿಲ್ಲ, ಅವಳು ಸಣ್ಣವಳಲ್ವಾ ಅಂತ. ಸೊ ಈ ಥರ ಮಾತುಗಳು ಬೆಳ್ಕೊಂಡು ಬಂದವಳು ನಾನು. ಬಟ್ ಅಮ್ಮ ತಂಗಿನ ನೋಡೋ ರೀತಿ, ಮಾತಾಡೋ ರೀತಿ ಎಲ್ಲೋ ಒಂದು ಕಡೆ ಜಲಸ್ಸಿಗೆ ಟರ್ನ್ ಆಗೋ ಥರನೇ ಇತ್ತು. ಬಟ್ ಜಲಸ್ ಇನ್ನೇನು ಟರ್ನ್ ಆಗಬೇಕು ಅನ್ನೋಷ್ಟರಲ್ಲೇ ನನ್ನ ಸ್ಟಡೀಸ್ ಮುಗೀತು.
ಸೊ ಸ್ಟಡೀಸ್ ಮುಗಿಸಿ ಹೊರಗೆ ಬರೋ ಅಷ್ಟರಲ್ಲಿ ನನಗೆ ನನ್ನ ತಂಗಿ ಜೊತೆಗೆ ಒಂದು ಬಾಂಡಿಂಗೇ ಬೇರೆ ಥರ ಡೆಡ್ ಆಪೋಸಿಟ್ ಆಗಿ ಚೇಂಜ್ ಆಯಿತು. ಸೊ ಇಲ್ಲಿ ಎಜುಕೇಷನ್ ಅಂತ ಬಂದಾಗ ಎಸ್, ನಾವು ಸಣ್ಣದ್ರಿಂದ ಓದ್ಕೊಂಡು ಬಂದಿದ್ದು ಮಾಡಿದ್ದು ಎಲ್ಲ ಇತ್ತು, ಹುಷಾರಿದ್ವಿ ಓದೋದ್ರಲ್ಲಿ. ಆ ಅಮ್ಮನಿಗೆ ಒಂಥರ ಪ್ರೌಡ್ ಫೀಲ್ ಆಯಿತು, ಸಿಂಗಲ್ ಪೇರೆಂಟ್ ಆಗಿ ನನ್ನ ಮಕ್ಕಳನ್ನ ನಾನು ಇಲ್ಲಿ ತನಕ ತಂದಿದ್ದೀನಿ. ಯಾಕಂದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ನನಗೆ. ಈ ಡ್ರಾಯಿಂಗ್, ಡ್ಯಾನ್ಸಿಂಗ್, ಅದು ಇದು ಯಾರು ಗೈಡ್ ಮಾಡೋರಿಲ್ಲ, ಬಟ್ ಸ್ಕೂಲಲ್ಲಿ ಏನೇ ಬಂದರೂ ಮಾಡೋ ಥರ, ಏನೇ ಬಂದರೂ ಸೇರೋ ಥರ. ಬಟ್ ಪ್ರೈಸ್ ಇಲ್ಲದೆ ಅಂತೂ ಮನೆಗೆ ಬರ್ತಾ ಇರಲಿಲ್ಲ. ದ್ಯಾಟ್ ಈಸ್ ಮೈ ಚಾಲೆಂಜ್. ಏನೇ ಮಾಡಿದ್ರು ಒಂದು ಪ್ರೈಸ್ ಬೇಕು ನನಗೆ. ನಾನು ಆ ಥರ ಚಾಲೆಂಜಿಂಗ್ ಆಗಿ ಬರ್ತಾ ಇದ್ದೆ. ಸೊ ನನ್ನ ಲೈಫಲ್ಲಿ ಒಂದು ಚಾಲೆಂಜ್ ಅಂದರೆ ಅಮ್ಮನ ಸ್ಟ್ರಗಲ್ ನೋಡಿದ್ದೀನಿ, ತಂಗಿ ಕಾಂಪಿಟೇಟರ್ ಇದ್ದಾಳೆ. ಸೊ ನಂಗೆ ಹೊರಗಡೆ ಅವ್ರು ಯಾರನ್ನೂ ನನ್ನ ಕಾಂಪಿಟೇಟರ್ ಥರ ತಗೊಳ್ಳೇ ಇರಲಿಲ್ಲ ಅವಾಗ, ಆ ಮೂಮೆಂಟಲ್ಲಿ. ಒಂದು ಚೈಲ್ಡ್ಹುಡ್ಡಲ್ಲಿ ನಾನು ಯಾರನ್ನೂ ಕಾಂಪಿಟೇಟರ್ಸ್ ಅಂತ ತಗೊಳ್ಳಿಲ್ಲ. ಬಟ್ ಯಾವಾಗಲೂ ಕಾಂಪಿಟೇಷನ್ ಏನು ಅಂದರೆ ನನ್ನ ತಂಗಿಗಿಂತ ನಾನು ಬೆಸ್ಟ್ ಇರಬೇಕು ಅನ್ನೋದು ನನಗೆ. ಯಾಕಂದರೆ ನಾನು ದೊಡ್ಡವಳು ಅಂದ್ಕೊಂಡು ಎಲ್ಲ ಕಾಂಪ್ರಮೈಸ್ ಮಾಡೋದೇ ಆಗೋಯ್ತು. ಎಲ್ಲ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋದು ಇರ್ತಿತ್ತು. ಈವನ್ ತಿನ್ನೋದು ವಿಷಯದಲ್ಲಿ ಏನೇ ಒಂದು, ನನ್ನ ಮಮ್ಮಿ ಏನು ಮಾಡ್ತಿದ್ರು ಅಂದರೆ ನಮ್ಮ ಜಗಳ ನೋಡೋಕ್ಕಾಗದೆ ಎಲ್ಲನೂ ಎರಡೆರಡು ವಸ್ತು ತರೋರು. ಅವಳಿಗೂ ಬೇಜಾರಾಗಬಾರ್ದು, ನನಗೂ ಬೇಜಾರಾಗಬಾರ್ದು ಅನ್ನೋ ಥರ. ಸೊ ಈ ಥರ ಬಂದಿರೋಳು ನಾನು. ಸ್ಕೂಲು ಕಾಂಪಿಟೇಷನ್ ಅಂತ ಬಂದಾಗ ತುಂಬ ಕಾಂಪಿಟೇಷನ್, ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೆ. ಸ್ಕೂಲ್ ಟೀಚರ್ಸಿಗೆಲ್ಲ ತುಂಬ ಖುಷಿ ಆಗ್ತಾಯಿತ್ತು, ಯಾಕಂದರೆ ನಾನು ಅಷ್ಟು ಆ್ಯಕ್ಟಿವ್ ಆಗಿರ್ತಿದ್ದೆ. ಆವಾಗದಿಂದನೇ ನನ್ನ ಆ ಆ್ಯಕ್ಟಿವ್ನೆಸ್ಸಿಗೆ ಟೀಚರ್ಸ್ ಹೇಳ್ತಾ ಇರೋ, ಅಯ್ಯೋ ಇವಾಗಲೇ ಹೀಗೆ ಇನ್ನೆಲ್ಲಿ ಏನು ಎತ್ತ ಅಂತ. ಸೊ ಆವಾಗಲೇ ಒಂದು ಮೈಂಡ್ ಸೆಟ್ ಆಗ್ತಿತ್ತು, ಓ ನಾನು ರೀಚ್ ಆಗಬೇಕು, ನಾನು 4 ಜನಕ್ಕೆ ಲೈಕ್ ನನ್ನ ಪ್ರೊಫೈಲ್, ನನ್ನನ್ನು ನೋಡಿಬಿಟ್ಟು ಇವಳು ಅವಳು ಅನ್ನೋ ಥರ ಇರಬೇಕು. ಆ್ಯಂಡ್ ಅವಾಗಿತ್ತು ಅವ್ರ ಮಗಳು ಇವಳು. ನನ್ನ ಅಮ್ಮನಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಮಮ್ಮಿ ಒನ್ ಡೇ ಬಂದೇ ಬರುತ್ತೆ, ಎಲ್ಲರೂ ಹೇಳ್ತಾರೆ ನಿನ್ನ ಮಗಳ ಇದು, ನಿನ್ನ ಮಗಳು ಇವಳು, ಸೊ ಅವ್ರಮ್ಮ ಇವರು ಅನ್ನೋ ಥರ ಮಾತು ಬಂದೇ ಬರುತ್ತೆ ಮಮ್ಮಿ. ಅಲ್ಲಿ ತನಕ ರೀಚ್ ಆಗೋ ಕಾನ್ಫಿಡೆಂಟ್ ನನಗಿದೆ, ನಾನು ರೀಚ್ ಆಗೇ ಆಗ್ತೀನಿ ಅನ್ನೋ ಹಠ ನನಗೆ ಸಣ್ಣದ್ರಿಂದನೇ ಸಿಕ್ಕಿರೋದು. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ನಾನು ಕ್ಲಾಸಿಕಲ್ ಡ್ಯಾನ್ಸಿಗೆಲ್ಲ ನನಗೆ ಇಂಟ್ರೆಸ್ಟ್ ಇದ್ದಿದ್ದಲ್ಲಿ ಯಾವುದಕ್ಕೂ ನನ್ನ ಮಮ್ಮಿ ಇಲ್ಲ ಅನ್ನಲಿಲ್ಲ. ಎಲ್ಲದಕ್ಕೂ ಹೋಗು ಮಾಡು, ತುಂಬ ಸಪೋರ್ಟಿವ್ ಆಗಿದ್ರು. ಎಲ್ಲ ಆ್ಯಕ್ಟಿವಿಟೀಸಿಗೂ ಸೇರಿಸೋರು, ಸ್ಪೋರ್ಟ್ಸು, ಡ್ಯಾನ್ಸು ಎಲ್ಲದಕ್ಕೂ. ಬಟ್ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಏನು ಎತ್ತ ಅಂತ ನನಗೆ ಕನ್ಫ್ಯೂಷನ್. ಯಾಕಂದರೆ ಎಲ್ಲನೂ ಮಾಡಬೇಕು, ಯಾವುದೇ ಕಾಂಪಿಟೇಷನ್ ಬಂದರೂ ನಾನು ರೆಡಿನ ಮಾಡ್ತೀನಿ ಅಂತ. ಸೊ ಹೀಗೆ ಮಾಡ್ತಾ ಮಾಡ್ತಾ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದೆ. ಎಕ್ಸಾಮ್ ಬರೀಲಿಕ್ಕಾಗಲಿಲ್ಲ ಸಮ್ ಹೆಲ್ತ್ ಇಶ್ಯೂಸಿಂದ. ಅಲ್ಲಿಂದ ಬಂದೆ. ಸ್ಕೂಲ್ ಡೇಸಲ್ಲಿ ಡ್ರಾಮಾಸ್, ಸ್ಕಿಟ್ಸ್ ಅದೆಲ್ಲ ಮಾಡ್ಕೊಂಬಂದೆ. ಗೈಡೆನ್ಸ್ ಟೀಚರ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಹೈಸ್ಕೂಲಿಗೆ ಬರ್ತಿದ್ದಾಗೆ ಲೈಫ್ ತುಂಬ ಟರ್ನಿಂಗ್ ತಗೊಳ್ತು. ಅಲ್ಲಿ ತನಕ ನನ್ನ ಡಿಫ್ರೆಂಟ್ ನನ್ನ ಮಮ್ಮಿಗೆ ಹೇಳ್ತಿದ್ದೆ, ಮಮ್ಮಿ ಪಪ್ಪನ್ನ ಒಂದು ಥಿಂಗ್ಸಿಂದ ನಮಗೆ ಒಂದು ಸ್ಟೇಬಲ್ ಸ್ಕೂಲ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನನ್ನ ಪ್ರೈಮರೀಸು ಆಲ್ಮೋಸ್ಟ್ ಲೈಕ್ 3 to 4 ಸ್ಕೂಲ್ಸಲ್ಲಿ ಚೇಂಜ್ ಆಗಿದೆ ಫ್ಯಾಮಿಲಿ ಇಶ್ಯೂಸಿಂದ. ಸೊ ಕಾಲೇಜ್, ಹೈಸ್ಕೂಲ್ ಅಂತ ಬಂದಾಗ ನನಗೆ ಆ ಟೈಮಲ್ಲಿ ಒಂದು ಮೆಚುರಿಟಿ ಹೆಂಗೆ ಬಂತು ಅಂದರೆ, ಇಲ್ಲ ಮಮ್ಮಿ ನನಗೆ ಹೈಸ್ಕೂಲ್ ಮಾಡಿದ್ರೆ ಒಂದೇ ಸ್ಕೂಲಲ್ಲಿ ಮಾಡಬೇಕು, ಆಲ್ 3 years ಒಂದು ಸ್ಕೂಲಲ್ಲಿ ಮುಗಿಬೇಕು. ಕಾಲೇಜ್ ಮಾಡಿದ್ರೆ ಅಲ್ಲೇ ಕಂಪ್ಲೀಟ್ ಆಗಬೇಕು. ಸೊ ನನಗೆ ಹೈಯರ್ ಸ್ಟಡೀಸಿಗೆ ಗೈಡ್ ಮಾಡೋರು ಸೀನಿಯರ್ಸ್ ಯಾರೂ ಇಲ್ಲ ಫ್ಯಾಮಿಲಿಲಿ. ಸೊ ಇಲ್ಲದಾಗ ಯಾವ ಎಜುಕೇಷನ್ ತಗೋಬೇಕು, ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಯಾವ ಥರ ಕರಿಯರ್ ಮೂವ್ ಮಾಡಬೇಕು, ಗೈಡ್ ಮಾಡೋರು ಯಾರೂ ಇಲ್ಲ. ಆ್ಯಂಡ್ ನನ್ನ ಮಮ್ಮಿ ಓದಿರೋದು 10th. ಸೊ ಹಾಗಾಗಿ ಅವರಿಗೂ ಅಷ್ಟು ಐಡಿಯಾಸ್ ಇಲ್ಲ. ನಿನಗೇನು ಬೇಕು ನೀನು ಮಾಡು ಅಂತಿದ್ರೆ ಹೊರತು ಇದೇ ತಗೋ ಇದೇ ಮಾಡು, ನನಗಿವಾಗ ಡಾಕ್ಟರ್ ಆಗಬೇಕು ಇಲ್ಲ. ನನಗೆ ಮನಸ್ಸೊಳಗಡೆ ಅನಿಸ್ತಾಯಿತ್ತು, ನನಗೇನೋ ಆಸೆ ಡಾಕ್ಟರ್ ಆಗಬೇಕು, ಬಟ್ ಮಮ್ಮಿಗೆ ಅಲ್ಲಿ ತನಕ ಓದ್ಸೋಕ್ಕಾಗುತ್ತಾ, ಮಮ್ಮಿ ಎಫರ್ಟ್ ಮಾಡೋಕ್ಕಾಗುತ್ತಾ. ಫ್ಯಾಷನ್ ಡಿಸೈನಿಂಗ್ ತುಂಬ ಇಂಟ್ರೆಸ್ಟ್, ಬಟ್ ನಾನು ಬೆಳೆದಿರೋದು ಸರ್ಕಲಲ್ಲಿ ಫ್ಯಾಷನ್ ಡಿಸೈನಿಂಗಿಗೆ ಅಷ್ಟೆಲ್ಲ ಸ್ಕೋಪ್ ಇಲ್ಲ, ಅಥವಾ ಸ್ಕೋಪ್ ಇದ್ದರೂ ಸಹ ನಾನು ಔಟ್ಸ್ಕರ್ಟ್ ಹೋಗಬೇಕು, ಹೊರಗಡೆ ಹೋಗಬೇಕು, ಅದು ಮತ್ತೆ ಎಗೇನ್ ಫೈನಾನ್ಷಿಯಲಿ ಮಮ್ಮಿಗೆ ಪೆಟ್ಟು ಬೀಳುತ್ತೆ. ಆ ಥರ ತುಂಬ ಥಾಟ್ಸ್ಗಳು ಓಡೋದು. ಆವಾಗ ನಾನು ಹೈಸ್ಕೂಲ್ ಮುಗಿಸ್ತಿದ್ದಾಗೆ ನನ್ನ ಕಲ್ಚರಲ್ ಆ್ಯಕ್ಟಿವಿಟೀಸ್ ಡ್ಯಾನ್ಸಲ್ಲಿ ಇನ್ವಾಲ್ವ್ ಆಗಿದ್ದೆ. ಸೊ ನಂಗೆ ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಇರ್ತಿತ್ತು, ಬಟ್ ಗೈಡ್ ಮಾಡೋರು ಯಾರೂ ಇಲ್ಲ. ಎಗೇನ್ ಸ್ಕೂಲ್ ಡೇಸಲ್ಲಿ ಮಾತ್ರ ಡ್ಯಾನ್ಸಿಂಗ್ ಕಾಂಪಿಟೇಷನ್ಸೇ ಇರ್ತಾಯಿತ್ತು. ಅದೆಲ್ಲ ಮುಗಿಸ್ಕೊಂಡು ಬರ್ತಿದ್ದಾಗೆ ನಾನು ಸಿಕ್ಕಿರೋದು ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಷನಿಗೆ. ಸೊ ಅವರು ಅಲ್ಲಿ ನಾನು
ಪರ್ಟಿಕ್ಯುಲರ್ ಆಗಿ ರಮೇಶ್ ಅಣ್ಣನಿಗೆ ತುಂಬ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ರಮೇಶ್ ಅಣ್ಣ ಅವತ್ತು ನನ್ನನ್ನು ಗುರುತಿಸಿ, ಇಲ್ಲ ಶಿ ಹ್ಯಾವ್ ಅ ಟ್ಯಾಲೆಂಟ್ ಅಂದರೆ ಕಾಲೇಜ್ ಡೇಸಲ್ಲಿ ಒಂದು ಗ್ರೂಪಿಗೆ ಡ್ಯಾನ್ಸ್ ಬೇಕಿತ್ತು. ಡ್ಯಾನ್ಸ್ ಆಲ್ರೆಡಿ ಎಲ್ಲ ಆಗ್ತಾ ಇದೆ, ಅದರಲ್ಲಿ ಒಂದು ಕ್ಲಾಸಿಕಲ್ ಹಿಂಟ್ ಇರೋ ಅಂಥವಳು, ಕ್ಲಾಸಿಕಲ್ ಹೇಳ್ಕೊಟ್ರೆ ಮಾಡೋ ಅಂಥ ಹುಡುಗಿ ಬೇಕಿತ್ತು. ಆವಾಗ PUCಗೆ ಇನ್ ಸರ್ಚ್ ಲೆಕ್ಚರ್ ಬಂದರು, ಯಾರಿಗಾದರೂ ಕ್ಲಾಸಿಕಲ್ ಬರುತ್ತಾ ಅಂತ. ನನಗೆ ಬರುತ್ತೆ ಅಂತ ಹೇಳ್ಕೊಳ್ಳೋಷ್ಟು ಏನು ಬರಲ್ಲ, ಬಟ್ ಹೇಳ್ಕೊಟ್ರೆ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೈ ಎತ್ತದೆ. ಸೊ ತುಂಬ ಖುಷಿಯಾಗಿ ನನ್ನನ್ನು ಗ್ರೂಪಿಗೆ ಇನ್ವೈಟ್ ಮಾಡಿದ್ರು, ಹೇಳ್ಕೊಟ್ರು. ಆ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂತು. ಅಲ್ಲಿಗೆ ನನಗೆ ಡ್ಯಾನ್ಸ್ ಮಾಸ್ಟರ್ ಹೇಳಿದ್ರು, ನಾನು ಇವತ್ತಿಗೂ ಅವ್ರನ್ನ ರಮೇಶ್ ಅಣ್ಣ ಅಂತಾನೇ ಇದು ಮಾಡ್ತೀನಿ. ಯಾಕಂದರೆ ನನಗೆ ಫ್ಯಾಮಿಲಿಲಿ ಅಣ್ಣಂದಿರು ಇದ್ದಾರೋ ಇಲ್ವೋ, ಅವ್ರು ನನಗೆ ಅಷ್ಟು ಪ್ರೀತಿ ತೋರಿಸಿದಾರೋ ಇಲ್ವಾ ಗೊತ್ತಿಲ್ಲ, ಬಟ್ ಹೊರಗಡೆ ತುಂಬ ಅಣ್ಣಂದಿರು ಇದ್ದಾರೆ. ತುಂಬ ಜನ ನನಗೆ ನಿನ್ನಿಂದ ಆಗುತ್ತೆ ಮಾಡು, ನಾನಿದ್ದೀನಿ ಮಾಡು ಅಂತ ತುಂಬ ಅಣ್ಣಂದಿರಿದ್ದಾರೆ. ಸೊ ನನಗೆ 1 ಇಯರ್ ಅಂತಲ್ಲ, ಸ್ವಲ್ಪ ಒಂದು ರೆಸ್ಪೆಕ್ಟ್ ಫೀಲ್ ಆದರೂ ಸಹ ಅಣ್ಣ ಅಂತ ಕರೆದ ಅಭ್ಯಾಸ. ಸೊ ಅವ್ರನ್ನ ನಾನು ಯಾವತ್ತೂ ಮಾಸ್ಟರ್ ಅಂತ ತಗೊಳ್ಳಿಲ್ಲ, ಅಣ್ಣ ಅಂತಲೇ ತಗೊಂಡಿದ್ದೀನಿ ನನ್ನ ಲೈಫಿಗೆ. ಸೊ ರಮೇಶ್ ಅಣ್ಣ ಅವತ್ತು ನನ್ನನ್ನು ಸ್ಟೇಜಿಗೆ ಹತ್ಸಿದವರು, ಇವತ್ತಿಗೂ ಆ ರೆಸ್ಪೆಕ್ಟ್ ಇದೆ. ಇವತ್ತಿಗೂ ಕಂಡ್ರೆ ನನಗೆ ಅವರ ಒಂದು ನನ್ನನ್ನು ಪಬ್ಲಿಕ್ಕಿಗೆ ಸ್ಟೇಜಿಗೆ ಆ್ಯಂಡ್ ದಸರಾ ಈವೆಂಟ್ಸಿಗೆ ನನ್ನನ್ನು ಸ್ಟೇಜ್ ಹಚ್ಚಿದಂಥ ಒಂದು ಅಣ್ಣ. ಸೊ ಅವರ ಜೊತೆಗೆ ನನ್ನ ಜರ್ನಿ ಡ್ಯಾನ್ಸಿಂದ ಸ್ಟಾರ್ಟ್ ಆಯಿತು. ಸೊ ಹೋಗ್ತಾ ಹೋಗ್ತಾ ಎವ್ರಿ ಈವೆಂಟ್ಸಿಗೆ ಡ್ಯಾನ್ಸಿಗೆ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರು. ಆವಾಗ ನನಗೆ ಅನ್ನಿಸ್ತು, ನಾನೊಂದು ಡ್ಯಾನ್ಸರ್ ಆಗಬೇಕು ಅಂತ. ಬಟ್ ನನ್ನ ಫ್ಲೋ, ನನ್ನ ಫ್ಲೆಕ್ಸಿಬಿಲಿಟಿ ಡ್ಯಾನ್ಸಿಗೆ ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೇಳ್ಕೊಟ್ಟಿದ್ದನ್ನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂದಿದ್ದರಿಂದ ಸೊ ಡ್ಯಾನ್ಸ್ ಹಾಗೆ ಶುರು ಆಗೋಯಿತು. ಮಾಡ್ತಾ ಮಾಡ್ತಾ ಬಂತಾ ಕಾಲೇಜಲ್ಲೆಲ್ಲ ನನ್ನದೇ ಒಂದು ಟೀಮ್, ಕಲ್ಚರಲ್ ಈವೆಂಟ್ಸಿಗೆ ಕಾಂಪಿಟೇಷನ್, ಲೆಕ್ಚರ್ಸ್ ಎಲ್ಲ ಡಿನಾ ಇದ್ದಾಳೆ. ಲೈಕ್ ಇವನ್ ನನಗೆ ಇವತ್ತಿಗೂ ನೆನಪಿದೆ, ಏನೋ ಒಂದು ಗಲಾಟೆ ಆದಾಗ ಪ್ರಿನ್ಸಿಪಲ್ ನನ್ನ ಹೆಸರಿಗಿಂತ ಜಾಸ್ತಿಯಾಗಿ ಡ್ಯಾನ್ಸರ್ ಯು ಕಮ್ ಔಟ್ ಅಂತಲೇ ನನಗೆ ಬೈದು ಕರೆದಿದ್ರು. ಅಂದರೆ ಆ ರೇಂಜಿಗೆ ನಮಗೆ ಆ್ಯಕ್ಟಿವಿಟೀಸ್ ಕನೆಕ್ಟ್ ಆಗಿತ್ತು. ಸೊ ನನ್ನ ಲೈಫಲ್ಲಿ ನಾನು ಹೈಸ್ಕೂಲಲ್ಲಿ NCC ಮಾಡಿದೆ, ಕಾಲೇಜಲ್ಲಿ ಬರ್ತೆ NSS ಮಾಡಿದೆ. ಯಾವುದೇ ಸರ್ಟಿಫಿಕೇಟ್ ಇಲ್ಲ ಅಂತ ಇರಬಾರ್ದು, ಎಲ್ಲ ಸರ್ಟಿಫಿಕೇಟು ಮಾಡಿಕೊಂಡೆ. ಅದು ಹೆಂಗಿತ್ತು ಅಂದರೆ ಫ್ಯೂಚರಿಗೆ ಬೇಕಾಗುತ್ತೆ, ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ, ಇದು ಮಾಡಿದ್ರೆ ಇನ್ನೇನೋ ಫ್ಯೂಚರಲ್ಲೇ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆಗೋ ಅಥವಾ ಏನೋ ಒಂದು ಇಂಟ್ರೆಸ್ಟಿಗೋ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಥರ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಪರ್ಸ್ಯೂ ಆಗೋ ಥರನೇ ನಾನು ಬಂದಿದ್ದೀನಿ. ಸೊ ನಾನು ಆಗಲೇ ಹೇಳ್ದ ಪ್ರಕಾರ ಯಾವ ಕಾಂಪಿಟೇಷನ್, ಯಾವ ಒಂದು ಆ್ಯಕ್ಟಿವಿಟಿಲೂ ನಾನು ಪ್ರೈಸ್ ಇಲ್ಲದೆ ಬಂದವಳಲ್ಲ. ಸೊ ಎಲ್ಲದರಲ್ಲೂ ಒಂದೊಂದು ಪ್ರೈಸ್ ಗೆದ್ದು ಬಂದಿರೋದ್ರಿಂದ ನನಗೆ ಹೇಗಿತ್ತು ಅಂದರೆ, ಎಲ್ಲೋದ್ರೂ ನೀನು ಗೆಲ್ತೀಯ ಅನ್ನೋ ಒಂದು ಕಾನ್ಫಿಡೆಂಟ್. ಎಲ್ಲರೂ ತುಂಬ ಎನರ್ಜಿ ಕೊಟ್ಕೊಂಡ್ಬಂದಿದ್ರು ಸರ್ಕಲಲ್ಲಿ. ಈವನ್ ನನ್ನನ್ನು ನನ್ನ ಫ್ರೆಂಡ್ಸ್ ಪೇರೆಂಟ್ಸ್ ಕಂಪೇರ್ ಮಾಡ್ತಾಯಿದ್ರು, ಅವಳನ್ನ ನೋಡಿ ಕಲಿ, ಯಾವುದ್ರಲ್ಲಿ ಇಲ್ಲ ಅಂತಿಲ್ಲ, ಎಲ್ಲದರಲ್ಲೂ ಇದ್ದಾಳೆ ಅವಳು ಅಂತ. ಸೊ ಈ ಥರ ಬಂದಾಗ ಹೈಸ್ಕೂಲ್ ಆಯಿತು, ಕಾಲೇಜಿಗೆ ಬಂದೆ. ಕಾಲೇಜಲ್ಲಿ ನನಗೆ ತುಂಬ ನೆಗೆಟಿವ್ ಫೀಲ್ ಆಗಿದೆ ಏನು ಅಂತ ಹೇಳಿದ್ರೆ, ನನ್ನ ಲುಕ್, ಸೀನಿಯರ್ಸ್, ರ್ಯಾಗಿಂಗ್, ಇದು ನನಗೆ ತುಂಬ ಎಫೆಕ್ಟ್ ಹೊಡೀತು. ನನ್ನ ಕಾನ್ಫಿಡೆಂಟ್ ಇಳಿಯೋಕ್ಕೆ ಶುರು ಆಯಿತು. 4 ಜನದ ಮುಂದೆ ಮಾತಾಡೋಕ್ಕೆ ಏನೋ ನಾನು ನೋಡೋಕ್ಕೆ ವಿಚಿತ್ರ ಆಗಿದ್ದೀನೇನೋ ಅನ್ನೋ ರೇಂಜಿಗೆ ನನ್ನನ್ನು ಡಿಮೋಟಿವೇಟ್ ಮಾಡ್ತಾಯಿದ್ರು ಸೀನಿಯರ್ಸ್. ಬಟ್ ಅದೇ ಸೀನಿಯರ್ಸ್ ಹೋಗ್ತಾ ಹೋಗ್ತಾ ನನಗೆ ನನ್ನ ಕ್ಲಾಸಲ್ಲೇ ಫ್ರೆಂಡ್ಸ್ ಇಲ್ಲ, ಸೀನಿಯರ್ಸೇ ಫ್ರೆಂಡ್ಸ್ ಆಗಿಬಿಟ್ರು. ಅವ್ರ ಜೊತೆನೇ ಕೂತ್ಕೊಂಡು ಚಿಟ್ ಚಾಟ್ ಮಾಡೋಷ್ಟು ಕ್ಲೋಸ್ ಆದರು ಸೀನಿಯರ್ಸ್. ಯಾಕಂದರೆ ಅವರಿಗೆ ನನ್ನ ಒಂದು ಫ್ರೆಷರ್ಸ್ ಡೇ, ಆ ಒಂದು ಈವೆಂಟ್ ಆದಮೇಲೆ ಫಸ್ಟ್ PUCಲಿ ನನ್ನನ್ನು ಕಾಲೇಜ್ ತಗೊಂಡ ರೀತಿ, ವೆಲ್ಕಮ್ ಮಾಡಿದ ರೀತಿ ಹೇಗಿದೆ ಅಂದರೆ, ಇವತ್ತಿಗೂ ನನ್ನ ಕಾಲೇಜಿಗೆ ಹೋದರೆ ನನ್ನ ಬ್ಯಾಚ್ ಇಯರ್ ನೇಮ್ ಕೂಡ ಲೆಕ್ಚರ್ಸಿಗೆ ನೆನಪಿದೆ. ಯಾಕಂದರೆ ಅಷ್ಟು ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ಲೆಕ್ಚರ್ಸ್ ನಮ್ಮನ್ನು ನೆನಪಿಟ್ಕೊಳ್ಳೋ ಥರ ನಮ್ಮ ಒಂದು ಜರ್ನಿ ಕಾಲೇಜಲ್ಲಿ ರನ್ ಆಗಿದೆ. ಸೊ ಅಲ್ಲಿ ಕಾಲೇಜಲ್ಲಿ ಫ್ರೆಂಡ್ಸ್, ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಈವನ್ ಅಲ್ಲಿ ತನಕ ಸ್ಪೋರ್ಟ್ಸಲ್ಲಿ ಇಲ್ಲದವಳು. ನಾನು NCCಲಿದ್ದೆ, NCC ಮುಗೀತು, ಸರ್ಟಿಫಿಕೇಟ್ ಮಾಡಿಕೊಂಡೆ. ಸೊ ನನ್ನ ಫ್ಯಾಮಿಲಿಲಿ ಎಲ್ಲರೂ ಆರ್ಮಿ, ಮಾವಂದಿರೆಲ್ಲ ಆರ್ಮಿ ರಿಟೈರ್ಡ್, ಬಂದಿರೋ ಅತ್ತೆಂದ್ರೆಲ್ಲ ಪೊಲೀಸು. ಸೊ ನಮಗೊಂದು ಆಸೆ ಇರುತ್ತೆ ಗೋರ್ಮೆಂಟ್ ಆಫೀಸರ್ ಆಗಬೇಕು ಅಂತ. ಸೊ ಅಲ್ಲಿಗೆ ನನ್ನ ಏಮ್ ಚೇಂಜ್ ಆಯಿತು. NCC ಮಾಡ್ತಾ ಇದ್ದೀನಿ, ಐ ಶುಡ್ ಬಿ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ನನ್ನ ಲೈಫ್ ಈ ಥರ ಹೋಗಬೇಕು, ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋ ಥಿಂಗ್ಸ್ ನನಗೆ ಬಂತು. ಡ್ಯಾನ್ಸ್ ಒಂದು ಕಡೆ ಹೋಗ್ತಾ ಇದೆ, ದಟ್ ಈಸ್ ಲೈಕ್ ಪ್ಯಾಷನ್, ಏನೋ ಮಾಡ್ತೀನಿ, ಪ್ರೋಗ್ರಾಮ್ ಬಂದರೆ ಮಾಡ್ತೀನಿ. ಆದರೆ ಲೈಫಲ್ಲಿ ನನಗೆ ಒಂದು ಆರ್ಮಿ
ಪೊಲೀಸ್ ಈ ಥರ ತುಂಬ ಒಂದು ಇಂಟ್ರೆಸ್ಟ್ ಬಂತು. ಸೊ ಇಂಟ್ರೆಸ್ಟ್ ಬಂದಾಗ ನನ್ನ ಬೆಸ್ಟ್ ಇಂಟರ್ವ್ಯೂಸ್ ಲೈಕ್ ಸೆಲೆಕ್ಷನ್ಸ್ಗೆ ಹೋಗಿದ್ದೀನಿ. ಎಲ್ಲ ಟೀಸ್ ಮಾಡೋರು, ಹೈಸ್ಕೂಲ್ ಮಕ್ಕಳಿಗೆಲ್ಲ ಅಲ್ಲಮ್ಮ ಇದು ಲೈಕ್ ಆ ಥರ ಒಂದು ಜಾಬ್ ಇಂಟರ್ವ್ಯೂಸಲ್ಲಿ ನನ್ನನ್ನು ಟೀಸ್ ಮಾಡೋರು, ಅಲ್ಲಿ ಬಂದ ಪೊಲೀಸವರಾಗಲಿ ಆರ್ಮಿ ಪರ್ಸನ್ಸ್ ಆಗಲಿ, ನೀನು ಡಿಗ್ರಿನಾ ನೀನು ಅನ್ನೋ ಥರ ಅನ್ನಿಸ್ತಾ ಇತ್ತು. ಯಾಕಂದರೆ ನನ್ನ ಬಾಡಿ ಲ್ಯಾಂಗ್ವೇಜು ಮಾತಾಡುತ್ತಲ್ವ, ನೋಡೋರಿಗೆ ನಮ್ಮನ್ನು ನೋಡಿಬಿಟ್ಟೆ ಅವ್ರು ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ, ಇವಳು ಆಗಲ್ಲ, ಇವಳಿಂದ ಆಗಲ್ಲ ಅಂತ. ಸೊ ಅಲ್ಲಿ ಮತ್ತೆ ಡಿಮೋಟಿವೇಟ್ ಆಗಿದೆ. ನನ್ನ ಹೈಟ್ ವೆಯ್ಟ್ ಏನೇ ದೇವರು ಲುಕ್ ಕೊಟ್ಟಿರಲಿ, ಎಷ್ಟೇ ಜನಗಳು ಅಪ್ರಿಷಿಯೇಟ್ ಮಾಡಲಿ, ಹೈಟ್ ವೆಯ್ಟ್ ತುಂಬ ಮ್ಯಾಟರ್ ಆಗುತ್ತೆ. ಆಗಲ್ಲ ನನ್ನಿಂದ ಗೌರ್ಮೆಂಟ್ ಆಫೀಸರ್ ಆಗಿ. ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಆಸೆ, ಸ್ಪೆಷಲಿ ನನ್ನ ಮಮ್ಮಿಗೆ ಏನಿತ್ತು ಅಂದರೆ ಗೌರ್ಮೆಂಟ್ ಆಫೀಸರ್ ಆಗಬೇಕು, ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಬೇಕು. ಯಾಕಂತ ಹೇಳಿದ್ರೆ ನನ್ನ ಮಮ್ಮಿ ಲೈಫ್ ಟೈಮಿಗೆ ಒಂದು ಒಳ್ಳೆ ಸೆಕ್ಯೂರ್ಡ್ ಲೈಫ್ ಇರಬೇಕು ಅಂದರೆ ಗೌರ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅನ್ನೋದು. ಸೊ ಟ್ರೈ ಮಾಡೋಷ್ಟು ಮಾಡಿದೆ. ಹಣೆ ಬರ ಸಿಗಬೇಕು ಅಂತ ಇದ್ದಿದ್ರೆ ಸಿಕ್ತಿತ್ತೇನೋ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ರಿಜೆಕ್ಷನ್ನೇ ನೋಡಿದೆ. ಆವಾಗ ನನಗೆ NCC ತುಂಬ ಬೇಜಾರು ಮಾಡ್ತು. ಯಾಕಂದರೆ NCCಲಿ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಎಲ್ಲ ಥರ ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ, ಬೆಸ್ಟ್ ಫೈರರ್ ಆಗಿ ಗುರುತಿಸ್ಕೊಂಡಿದ್ದೀನಿ. ಆಲ್ ಇಂಡಿಯಾ ಕ್ಯಾಂಪ್, ಮೆಗಾ ಕ್ಯಾಂಪಿಗೆ ಸೆಲೆಕ್ಟ್ ಆಗಿದ್ದೆ. ಕರ್ನಾಟಕದಿಂದ 20 ಜನದ ಜೊತೆಗೆ ನಾನೊಬ್ಳಾಗಿ ಸೆಲೆಕ್ಟ್ ಆಗಿದ್ದೆ. ಅಲ್ಲೋಗಿ ಬಿಹಾರಲ್ಲಿ ಹೋಗಿ ಕ್ಯಾಂಪ್ ಅಟೆಂಡ್ ಮಾಡಿದಾಗ ಬೆಸ್ಟ್ ಕೆಡೆಟ್ ಅನ್ನೋ ಸರ್ಟಿಫಿಕೇಷನ್ ಸಿಕ್ಕಿದೆ ನನಗೆ. ಇಷ್ಟೆಲ್ಲ ಸಿಕ್ಕಿದ್ರೂ ಸಹ ನನಗೆ ಒಂದು ಪ್ಲೇಸ್ಮೆಂಟ್ ಆಗ್ತಿಲ್ಲ ಅನ್ನೋ ಬೇಜಾರು ತುಂಬ ಆಯಿತು. ಎಲ್ಲರಿಗೂ ಕರಿಯರ್ ಅಂತ ಸ್ಟಾರ್ಟ್ ಆಗೋದೇ ಕಾಲೇಜಿಂದ. ಇಂಟರ್ವ್ಯೂಸ್ ಅಂದರೆ ಜಾಬ್ ಇಂಟರ್ವ್ಯೂಸ್ ಡ್ರೀಮು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಇದು ಮಾಡಿದ್ರೆ ಇಷ್ಟು ಬರುತ್ತೆ, ಕ್ಯಾಲ್ಕುಲೇಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲೇ ನಾನು ಬಿದ್ದೋದೆ, ಆಗಲಿಲ್ಲ, ಜಾಬ್ ಆಗಲಿಲ್ಲ. ಸೊ ಡಿಗ್ರಿಲಿ NSS ಮಾಡಿದೆ. ಸೊ ನನಗೆ ಗೈಡ್ ಮಾಡಿದಂಥ ಎಲ್ಲ ಲೆಕ್ಚರ್ಸ್, ಇಲ್ಲ ಏನೋ ಒಂದು ಆಗುತ್ತೆ ಬಿಡು, ಇದಾದರೆ ಪರವಾಗಿಲ್ಲ, ನೆಕ್ಸ್ಟ್ ಇನ್ನೂ ಫ್ಯೂಚರ್ ಇದೆ, ಎಕ್ಸಾಮ್ ಮುಗಿಸು, ಇನ್ನೂ ಡಿಗ್ರಿನೇ ಮುಗ್ದಿಲ್ಲ, ನೀನು ಇಷ್ಟು ಬೇಗ ಬೀಳ್ಬೇಡ, ಆಗುತ್ತೆ ನಿನ್ನಿಂದ, ಇನ್ನೂ ಕರಿಯರ್ ತುಂಬ ಇದೆ, ನಿನ್ನ ಹತ್ರ ಯಾವ ಸರ್ಟಿಫಿಕೇಟ್ ಇಲ್ಲ, ಜಾಬ್ ಆಗೇ ಆಗುತ್ತೆ, ಬೇಜಾರು ಮಾಡ್ಕೋಬೇಡ, ಈ ಥರ ಹೇಳಿ ನನ್ನನ್ನು ಕಾಲೇಜಿಂದ ಪಾಸ್ಔಟ್ ಮಾಡಿ ಬಿಟ್ಟರು. ಸೊ ಕಾಲೇಜಿಂದ ಪಾಸ್ಔಟ್ ಆಗ್ತಿದ್ದಾಗೆ ನನಗೆ ನನ್ನ ಮಮ್ಮಿ ಡ್ಯಾನ್ಸ್ ಕ್ಲಾಸ್ ನಿಲ್ಲಿಸ್ಬಿಟ್ರು. ಡ್ಯಾನ್ಸಿಂದ ನಿನಗೆ ಏನೂ ಆಗಲ್ಲ, ಡ್ಯಾನ್ಸ್ ಇಸ್ ನಾಟ್ ದ ಲೈಫ್, ಇಟ್ಸ್ ಜಸ್ಟ್ ಅ ಪ್ಯಾಷನ್, ಕಾಲೇಜ್ ಡೇಸ್ ತನಕ ಮಾಡಿದ್ಯಾ, ಇನ್ನು ಮುಂದೆ ನಿನ್ನ ಲೈಫನ್ನು ಸೀರಿಯಸ್ ಆಗಿ ತಗೋಬೇಕು. ನೋ ಡ್ಯಾನ್ಸಿಂಗ್ DKDಗೆ ಸೆಲೆಕ್ಷನ್ ಆಗಿತ್ತು, ಹೋಗಬೇಕು, ಬಿಡ್ತಾ ಇಲ್ಲ ಮನೇಲಿ. ಸೊ ಈ ಥರ ಫ್ಯಾಮಿಲಿ ರಿಸ್ಟ್ರಿಕ್ಷನ್ಸ್ ಥಿಂಗ್ಸಿಂದ ಬಂದವಳು ನಾನು. ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ, ಯಾವ ಬಟ್ಟೆ ಹಾಕಿದ್ರೂ ಸಹ ಕೈಂಡ್ ಆಫ್ ಕಮೆಂಟ್ ಪಾಸ್ ಆಗ್ತಾನೆ ಇತ್ತು, ಇದೆಲ್ಲ ಬೇಡ, ಇದೆಲ್ಲ ಆಗಲ್ಲ, ಇದೆಲ್ಲ ಬೇಕಾ ಅನ್ನೋ ಥರ ಬರ್ತಾಯಿತ್ತು. ಇದೆಲ್ಲ ಮುಗಿಸ್ಕೊಂಡು ಕಾಲೇಜ್ ಮುಗೀತು, ಎಜುಕೇಷನ್ ಮುಗೀತು, ರಿಸಲ್ಟ್ ಬರಬೇಕು, ವೆಯ್ಟಿಂಗಲ್ಲಿದ್ದೆ. ಈ ಟೈಮಲ್ಲಿ ನನ್ನ ಮಮ್ಮಿ ಒಂದು ಸಣ್ಣ ಪುಟಾಣಿ ಪಾರ್ಲರ್, ಅಂದರೆ ಅವರು ಬೇರೆ ಪಾರ್ಲರಲ್ಲಿ ವರ್ಕ್ ಮಾಡ್ತಾ ನಮ್ಮನ್ನು ಸಾಕಿದ್ರು, ಎಲ್ಲೋ ತಿಂಗಳಿಗೆ ಬರೋ ಸಂಬಳದಲ್ಲಿ ನಮ್ಮನ್ನು ಸಾಕ್ಕೊಂಡು ಬಂದಿದ್ರು. ಸೊ ಅವಾಗ ಹೆಂಗೆ ಅನ್ನಿಸ್ತು ಅಂದರೆ, ಇಲ್ಲ ಇನ್ನು ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಹೋದರೆ ಮಮ್ಮಿಗೆ ಬರ್ಡನ್ ಆಗಿ ಇದ್ಬಿಡ್ತೀನಿ, ಡಿಗ್ರಿ ಮುಗಿಸಿದ್ದೀನಲ್ವಾ, ಎಲ್ಲೋ ಒಂದು ಯಾವುದೋ ಒಂದು ಜಾಬ್ ಆಗುತ್ತೆ, ನನ್ನನ್ನು ನಾನು ನೋಡ್ಕೊಳ್ತೀನಿ, ನನ್ನನ್ನು ನಾನು ನೋಡ್ಕೊಳ್ಳೋಷ್ಟು ನಾನು ಮಾಡಬೇಕು ಅನ್ನೋದು ಹೆವಿಯಾಗಿ ತಲೆಯಲ್ಲಿ ಕೂತ್ಬಿಡ್ತು. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಮನೆ ಪ್ರಾಪರ್ಟಿ ಏನೂ ಇಲ್ಲದವರಿಗೆ ಒಂದು ಜಾಬೇ ಒಂದು ಲಾಸ್ಟ್ ಆಪ್ಷನ್, ಬೇರೆ ಇನ್ನೇನು ಇಲ್ಲ, ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕು, ತಿಂಗಳಿಗೆ ಸಂಬಳ ತಗೋಬೇಕು, ಇದು ಒಂದೇ ತಲೆಯಲ್ಲಿ ಉಳ್ಕೊಂಡಿದ್ದು ಆ ಮೂಮೆಂಟಲ್ಲಿ. ಸೊ ಆವಾಗನೇ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ರಿಸಲ್ಟ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಮಮ್ಮಿ ಕಸ್ಟಮರ್ ಒಬ್ಬರು, ಇವತ್ತಿಗೂ ನಾನು ಅವ್ರನ್ನ ಅಕ್ಕ ಅಂತ ತುಂಬ ರೆಸ್ಪೆಕ್ಟ್ಫುಲ್ಲಾಗೆ ಹೇಳ್ತೀನಿ, ಸೋನಿಯಾ ಅಕ್ಕ. ಅವರು ನನಗೆ ಹೆಲ್ಪ್ ಮಾಡಿದ್ದು ಹೋಟೆಲ್ ಇಂಡಸ್ಟ್ರಿಗೆ ಇಂಟರ್ವ್ಯೂಗೆ ಕರೆದ್ರು. ಸೊ BCom ಮಾಡಿದ್ದೀನಿ, ಹೋಟೆಲ್ ಲೈನ್ ABCD ಏನೂ ಗೊತ್ತಿಲ್ಲ ಹೋಟೆಲ್ ಬಗ್ಗೆ, ಹೆಂಗೆ ರನ್ ಆಗುತ್ತೆ ಅನ್ನೋ ಐಡಿಯಾಸ್ ಕೂಡ ಇಲ್ಲ. ಸೊ ನಾನು ಹೇಳ್ದಾಗೆ ಸೀನಿಯರ್ಸ್ ನನಗೆ ಯಾರೂ ಇಲ್ಲ ಫ್ಯಾಮಿಲಿಲಿ ಗೈಡ್ ಮಾಡೋಕ್ಕೆ, ಈ ಲೈನಲ್ಲಿ ಹೋಗು, ಇದು ನಿನಗೆ ಆಗುತ್ತೆ, ಇದು ನಿನಗೆ ಕೇಪೇಬಲ್ ಆಗಿರುತ್ತೆ ಅನ್ನೋ ಥರ ಗೈಡ್ ಮಾಡೋರು ಯಾರೂ ಇಲ್ಲ. ಆವಾಗ ನಾನು ಹೋಟೆಲ್ ಲೈನಿಗೆ ಹೋಗಿ HR ಮುಂದೆ ಕೂತಾಗ HR ಹೇಳಿದಿಷ್ಟೇ, ಯಾಕೆ ಅಕೌಂಟ್ಸ್, ವೈ ನಾಟ್ ಫ್ರಂಟ್ ಆಫೀಸ್ ಅಂತ. ಸೊ ನನಗೆ ಫ್ರಂಟ್ ಆಫೀಸ್ ಅಂದರೆ ಐಡಿಯಾಸ್ ಇಲ್ಲ, ಏನು ಎತ್ತ ಅಂತ. ಹೆಲ್ಪ್ ಡೆಸ್ಕ್ ಅಂತ ಇದ್ದಾರೆ, ಯು ಕ್ಯಾನ್ ರಿಸೀವ್ ದ ಕಾಲ್, ಯು ಕ್ಯಾನ್ ಡೂ ದ ಥಿಂಗ್ಸ್ ಅಂತ. ಆವಾಗ ನನಗೆ HR ಹೋಟೆಲ್ ಲೈನ್ನಲ್ಲಿ ಇಂಟರ್ವ್ಯೂಗೆ ಅಂತ ಹೋದಾಗ ಫಸ್ಟ್ ಹೇಳಿದ ಮಾತೇ ಇಷ್ಟು, ಚೆನ್ನಾಗಿ ಮಾತಾಡ್ತೀರಾ,
ನಿಮಗೇನೂ ಇಲ್ಲ, ಕಾಲ್ ರಿಸೀವ್ ಮಾಡಬೇಕು, ಕನ್ಸರ್ನ್ ತಗೋಬೇಕು, ಗೆಸ್ಟ್ಗೆ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡಬೇಕು ಅಂತ. ಸೊ ಆವಾಗ ನನ್ನ ಮೈಂಡಲ್ಲಿ ಬಂದ ಒಂದು ಕ್ವಶನ್, ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಷ್ಟು ಕೆಪಬಿಲಿಟಿ ಇದೆಯಾ, ನಾನು ಅಟೆಂಡ್ ಮಾಡ್ತೀನಾ? ಯಾಕಂದರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಗೆಸ್ಟ್ ಇಸ್ ಅ ಗಾಡ್ ಅಂತಾರೆ. ಅವರಿಗೆ ಏನಾದರೂ ಕುಕ್ ಅವ್ರಿಗೆ ದ ಬೆಸ್ಟ್ ಮಾಡಿಕೊಡ್ಬೇಕು. ಸೊ ಮಾಡಿದೆ. 6 ಮಂತ್ ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಆದಾಗ ಲೈಕ್ ಎಗೇನ್ ಸ್ಯಾಲ್ರಿ ಬಗ್ಗೆ ಮಾತಾಡಿದಾಗ ತುಂಬ ಲೋ ಇತ್ತು. ಆವಾಗ ಅನ್ನಿಸ್ತು, ಓ 10,000 ಇಷ್ಟೇನಾ ಸ್ಯಾಲ್ರಿ, ಇದೇನಾ ಸ್ಟಾರ್ಟಿಂಗ್ ಕರಿಯರು, ಈ 10,000 ಇಲ್ಲ, ಈವನ್ 8,000 ಐ ಸ್ಟಾರ್ಟೆಡ್, ಆಗ್ತಾ ಇಲ್ಲ, ಎಲ್ಲಿಂದ ಈ 8,000 ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಡ್ರೀಮ್ ತುಂಬ ದೊಡ್ಡದಾಗಿದೆ, ಏನೇನೋ ಮಾಡಬೇಕು, ಫ್ಯಾಮಿಲಿ ಬಂದಿರೋ ಸ್ಟ್ರಗಲ್, ಬ್ಯಾಕ್ಗ್ರೌಂಡ್ ಥಿಂಗ್ಸ್ ಎಲ್ಲನೂ ಅವಾಗ ಫ್ಲ್ಯಾಶ್ ಹೊಡಿತು. ಏನು ಮಾಡಬೇಕು ಅಂತಿದ್ದಾಗೆ ನಾನು ಜಾಬ್ ಸ್ಟಾರ್ಟ್ ಮಾಡಿದೆ ಕ್ಲಬ್ ಮಹೇಂದ್ರದಲ್ಲಿ. ತಾಜ್ ವಿವಾಂತದಲ್ಲಿ ನನ್ನ ಟ್ರೈನಿಂಗ್ ಮಾಡಿದೆ 6 ಮಂತ್. ಬಟ್ ಎಲ್ಲ ಥರ ಕೊಲೀಗ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಕ್ಲಬ್ ಮಹೇಂದ್ರದಲ್ಲಿ ನಾನು 1 ಇಯರ್ ವರ್ಕ್ ಮಾಡಿದೆ. ತುಂಬ ಚೆನ್ನಾಗೇ ಹೋಗ್ತಾಯಿತ್ತು ಕರಿಯರ್. ಸೊ ಬೆಸ್ಟ್ ಮಾಡ್ತಾಯಿದ್ದೀನಿ, ಏನೋ ಹೊಸದು ಕಲಿತಾ ಇದ್ದೀನಿ ಅನ್ನೋದನ್ನು ಇದು ಮಾಡ್ತಾ ಬಂದಾಗ ವರ್ಕಿಂಗ್ ಹಾರ್ಸ್ ನನಗೆ ತುಂಬ ಎಫೆಕ್ಟ್ ಹೊಡಿತಾ ಇತ್ತು. 12 to 14 hours ವರ್ಕ್ ಹೋಟೆಲ್ ಲೈನಲ್ಲಿ ತುಂಬ ಕಷ್ಟ ಆಗೋದು. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರ್ ಕಡೆಗೆ ಯೋಚನೆ ಮಾಡ್ತೀನಿ, ನಾನು ಯಾಕೆ ಹೊರಗಡೆ ಹೋಗಬಾರ್ದು. ಮಮ್ಮಿ ಹತ್ರ ಹೇಳಕ್ಕೆ ಶುರು ಮಾಡಿದೆ, ಮಮ್ಮಿ ಇಲ್ಲೇ ಇದ್ದರೆ ನನಗೇನೂ ಮಾಡೋಕ್ಕಾಗಲ್ಲ, ನಾನು ಹೊರಗಡೆ ಹೋಗಲೇಬೇಕು, ಹೊರಗಡೆ ಕಾಲಿಟ್ರೇ ನನಗೆ ಹೊರಗಡೆದು ಪ್ರಪಂಚ, ಸೊಸೈಟಿ ಎಲ್ಲನೂ ಗೊತ್ತಾಗೋದು. ನೀನು ಇಲ್ಲಿವರೆಗೆ ನನ್ನನ್ನು ತಂದಿದ್ದೆ, ಇನ್ನು ಮುಂದೆ ನನ್ನನ್ನು ನೋಡ್ಕೊಳ್ತೀನಿ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡು ಬೆಂಗಳೂರಲ್ಲಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದೆ. ಹಾಗೆ ನನಗೆ ಸಿಕ್ಕಿದ್ದು ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ ಜಾಬ್. ಸೊ ಅಲ್ಲಿಗೆ ಬಂದಾಗ ನನಗೆ ಬ್ಯಾಂಗ್ಳೂರು ಸಿಟಿ ತುಂಬ ಹೊಸದು. ಇವಾಗಲೂ ನೆನೆಸ್ಕೊಂಡ್ರೆ ಹೇಳ್ತೀನಿ, ನನ್ನ ಕರಿಯರ್ ನಾನು ಸ್ಟಾರ್ಟ್ ಮಾಡೋಕ್ಕೆ ಗೂಗಲ್ ಎಷ್ಟು ಹೆಲ್ಪ್ ಆಯಿತೋ, ಬ್ಯಾಂಗ್ಳೂರಿಗೆ ಬಂದಾಗೂ ನನಗೆ ಗೂಗಲೇ ಗೈಡ್. ನನಗೆ ಯಾರೂ ಗೈಡ್ ಮಾಡೋರು ಇರಲಿಲ್ಲ. ನನಗೆ ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು, ಈವನ್ ಮ್ಯಾಪ್ ಯೂಸ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಅಷ್ಟು ಬ್ಲ್ಯಾಂಕ್ ಆಗಿ ನಾನು ಬ್ಯಾಂಗ್ಳೂರಿಗೆ ಬಂದೆ. ಸೊ ಬಂದಾಗ ನನಗೆ ನನ್ನ ಒಂದು ರ್ಯಾಡಿಸನ್ ಬ್ಲೂ ಎಂಟೈರ್ ಟೀಮ್ ನನಗೆ ಅಕೌಂಟ್ಸಲ್ಲಾಗಿರ್ಬೋದು, ಫ್ರಂಟ್ ಆಫೀಸಲ್ಲಾಗಿರ್ಬೋದು, ಅಲ್ಲಿದ್ದ ರೆಸ್ಟೋರೆಂಟ್ ಎಲ್ಲ ರೂಮ್ಮೇಟ್ಸು, ಫ್ರೆಂಡ್ಸು, ಪಿ ಜಿಲಿ ನನಗೆ ಗೊತ್ತಿಲ್ಲ, ನನಗೆ ಹೊರಗಡೆ ಹೆಂಗಿರಬೇಕು ಅಂತ ಅನ್ನೋದೇ ಗೊತ್ತಿಲ್ಲ, ಯಾರ ಜೊತೆ ಯಾವ ಥರ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲನೂ ಕಲಿಸಿಕೊಡ್ತು. ಒಂದು 6 ಮಂತಲ್ಲಿ ನಾನು ಎಲ್ಲನೂ ಕಲ್ತ್ಬಿಟ್ಟೆ. ಆಫೀಸ್ ವರ್ಕ್, ಕೊಲೀಗ್ಸ್, ಅಂದರೆ ಸಿಟಿ ಅಂದರೆ ಹೇಗೆ, ಇಲ್ಲಿ ಯಾವ ಥರ ಇರಬೇಕು, ಆಲ್ಮೋಸ್ಟ್ ಎಲ್ಲನೂ ಕಲಿತಾ ನನಗೆ ನನ್ನದೇ ಆದ ಒಂದು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಬಂತು. ಯಾಕಂದರೆ ಎಲ್ಲರ ಥರ ಕೆಲಸ ಮಾಡ್ತಾಯಿದ್ದೀನಿ, ಮಂತ್ಲಿ ಸ್ಯಾಲ್ರಿ ಬರ್ತಾಯಿದೆ, ಲೈಫ್ ಹೋಗ್ತಾ ಇದೆ, ಸಾಫ್ಟ್ ಆಗಿದೆ. ಸೊ ನಾನು ಏನು ಚೈಲ್ಡ್ಹುಡ್ಡಲ್ಲಿ ಅಂದ್ಕೊಳ್ತಾ ಇದ್ದೆ, ನಾನು ಡಿಫ್ರೆಂಟ್ ಆಗಿದ್ದೀನಿ, ಎಲ್ಲರಿಗಿಂತ ಡಿಫ್ರೆಂಟಾಗಿ ಔಟ್ಸ್ಟ್ಯಾಂಡಿಂಗ್ ಆಗಿ ನಿಲ್ತಾ ಇದ್ದೆ. ಬಟ್ ಇವಾಗ ಎಲ್ಲರ ಥರ ಕಾಮನ್ ಹ್ಯೂಮನ್ ಬೀನ್ ಆಗಿಬಿಟ್ಟಿದ್ದೀನಿ. ನಾನು ಎಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ, ನಾನಂದರೆ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅನ್ನೋ ಕ್ವಶನ್ ಆವಾಗ ಬಂತು. ಸೊ ಎಗೇನ್ ನಾನು ಥ್ಯಾಂಕ್ ಮಾಡೋದು ಅರುಳ್ ರಾಜ್ ಸರ್ಗೆ. ಯಾಕಂದರೆ ಅವರು ನನ್ನನ್ನು ಕ್ಲಬ್ ಮಹೇಂದ್ರದಲ್ಲಿ ಆ್ಯಕ್ಟಿವಿಟೀಸಲ್ಲಿ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಡ್ಯಾನ್ಸಿಗೆ ನನ್ನನ್ನು ಕರ್ಕೊಂಡಿದ್ರು. ಶಾರ್ಟ್ ಆಫ್ ಪೀಪಲ್ ಇದ್ದಿದ್ದರಿಂದ ಫ್ರಂಟ್ ಆಫೀಸಿಂದ ನಾನು ಆ್ಯಕ್ಟಿವಿಟಿ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಎಂಟರ್ಟೈನ್ಮೆಂಟ್ ಟೀಮ್ ಜೊತೆಗೆ ವರ್ಕ್ ಮಾಡಿದೆ. ಅಲ್ಲಿ ವರ್ಕ್ ಮಾಡಿದಾಗ ಅವ್ರು ನನಗೆ ಹೇಳಿದ್ರು, ನೀನು ಯಾಕೆ ನೋಡೋಕೆ ಇಷ್ಟು ಚೆನ್ನಾಗಿದೆಯಾ, ನಿಂದೇ ಆಗಿದ್ದು ಓಕೆ, ವರ್ಕ್ ಒಂದು ಕಡೆ ಮಾಡ್ತಾ ಇರು, ಬಟ್ ಇನ್ನೊಂದು ಲೈನಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡು, ನಿನಗೆ ಆ ಫೀಚರ್ ಲೈಕ್ ನಿನ್ನ ಫೇಸಲ್ಲಿ ಅದು ಇದೆ, ನೀನು ಟ್ರೈ ಮಾಡ್ತಾ ಇಲ್ಲ. ಸರ್ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗನೇ ಅವರು ನನಗೆ ಹೇಳಿದ ವರ್ಡ್, ಯು ಲುಕ್ ಲೈಕ್ ಅ ಮಾಡೆಲ್. ಸೊ ನಾನು ಅವಾಗ ಮಾಡೆಲ್ದು ಏನೂ ಬೇಸಿಕ್ ಗೊತ್ತಿಲ್ಲದ ಹುಡುಗಿಗೆ ಮಾಡೆಲ್ ಅನ್ನೋದನ್ನು ತಲೆಗೆ ಹಾಕಿದೆ ಅರುಳ್ ರಾಜ್ ಸರ್. ಸೊ ಆವಾಗ ಅವ್ರು ಇವಾಗಲೂ ನನಗೆ ತುಂಬ ನನಗೆ ಒಂದು ಅಪ್ರಿಷಿಯೇಷನ್ ಕೊಡ್ತಾನೆ ಇರ್ತಾರೆ. ನಾನು ಏನೇ ಒಂದು ಪೋಸ್ಟ್ ಹಾಕಿದ್ರು ಅಪ್ರಿಷಿಯೇಷನ್ ಕೊಡ್ತಾನೆ ಇರ್ತಾರೆ. ಸೊ ನನಗೆ ಈ ಥರದವ್ರು ಕೆಲವರು ನನ್ನ ಲೈಫಲ್ಲಿ ಇದ್ದಾರೆ. ನಾನು ಏನೋ ಒಂದು ಪೋಸ್ಟ್ ಹಾಕ್ತೀನಿ, ಏನೋ ಒಂದು ಫೋಟೋ ಹಾಕ್ತೀನಿ ಅಂದರೆ ಅಪ್ರಿಷಿಯೇಟ್ ಮಾಡ್ತಾನೆ ಇರ್ತಾರೆ. ಒಬ್ಬರು ಇಬ್ಬರು ಅಂತ ಪರ್ಟಿಕ್ಯುಲರಾಗಿ ಯಾರನ್ನೂ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅಷ್ಟು ಜನ ನನ್ನನ್ನು ಫ್ಯಾಮಿಲಿಗಿಂತ ಹೆಚ್ಚಾಗಿ ಔಟ್ಸೈಡರ್ಸ್ ನನ್ನನ್ನು ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಯು ಕ್ಯಾನ್ ಡೂ ದ್ಯಾಟ್, ಯು ವಿಲ್ ಅಚೀವ್ ಅನ್ನೋ ಥರ ಮಾತಾಡಿಕೊಂಡು ಗೈಡ್ ಮಾಡಿಕೊಂಡು ಅಪ್ರಿಷಿಯೇಟ್ ಮಾಡಿಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ
ಇಷ್ಟೆಲ್ಲ ಸಪೋರ್ಟ್ ಇಟ್ಕೊಂಡು ನಾನು ಇಲ್ಲಿ ತನಕ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅಷ್ಟು ಡಿಮೋಟಿವೇಶನ್ ನನಗೆ ಮಧ್ಯದಲ್ಲಿ ಬಂತು. ಯಾಕಂದರೆ ಸ್ಟಾರ್ಟ್ ಏನೋ ಮಾಡಿದೆ ಮಾಡೆಲ್, ಎಲ್ಲಿ ಹೋಗಬೇಕು ಏನು ಮಾಡಬೇಕು ಗೊತ್ತಿಲ್ಲ. ಅವ್ರು ಗೋವಾದಲ್ಲಿ ಕೂತ್ಕೊಂಡು ಏನೋ ಹೇಳಿಬಿಟ್ರು. ಬಟ್ ಇಲ್ಲಿಂದ ನಾನು ಹೇಗೆ ಸ್ಟಾರ್ಟ್ ಮಾಡಲಿ ಅಂದಾಗನೇ ಗೂಗಲಲ್ಲಿ ನೋಡಿದೆ ಯಾವ ಏಜೆನ್ಸಿ, ಮಾಡಲಿಂಗ್ ಏಜೆನ್ಸಿ, ಅಡ್ವರ್ಟೈಸಿಂಗ್ ಏಜೆನ್ಸಿ, ಫಿಲ್ಮ್ ಇಂಡಸ್ಟ್ರಿ ಎಲ್ಲನೂ ಟ್ರೈ ಮಾಡಬೇಕು. ಬಟ್ ಯಾರ ಹ್ಯಾಂಡಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಸೊ ಇದೊಂದು ದೊಡ್ಡ ಸಮುದ್ರ ಅನ್ನೋದಂತೂ ನನಗೆ ಐಡಿಯಾನೂ ಇರಲಿಲ್ಲ. ಏನೋ ಒಂದು ಈಜು ಕಲಿತೀನಿ ಅಂತ ಹಾರಕ್ಕೆ ಶುರು ಮಾಡಿದೆ. ಅಲ್ಲಿ ಶುರುವಾಯಿತು ನನಗೆ ಬ್ಯೂಟಿ ಪೇಜೆಂಟ್ಸ್. ಸೊ ಬ್ಯೂಟಿ ಪೇಜೆಂಟ್ಸ್ ಎಷ್ಟು ಜನ ಹೇಗೆ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಒಂದು ರಿಜಿಸ್ಟ್ರೇಷನ್ ಫೀಸ್ ಅನ್ನೋದು ಇರುತ್ತೆ. ಮಿನಿಮಮ್ ಫೀಸ್ ಇಷ್ಟು ರಿಜಿಸ್ಟ್ರ್ ಮಾಡಬೇಕು ಅಂತ. ಸೊ ಅವರವರ ಒಂದು ಏಜೆನ್ಸಿಯಿಂದ ಅವರವ್ರದ್ದು ಥಿಂಗ್ಸ್ ಇತ್ತು. ಅಲ್ಲಿ ನನಗೆ ಸಿಕ್ಕಿದ್ದೇ ಪ್ರದೀಪ್ ಸರ್. ಅವರು ಆ್ಯಂಡ್ ಅವರ ಟೀಮ್, ಸ್ಯಾಂಕೆ ಟೀಮ್ ಬಂದುಬಿಟ್ಟು ನನಗೆ ಮಾಡಲಿಂಗ್ ಇಂಡಸ್ಟ್ರಿ, ನನಗೆ ಒಂದು 2 ಇಂಚ್ ಹೀಲ್ಸ್ ಹಾಕು ಗೊತ್ತಿಲ್ಲ, ಹೇಗೆ ನಡಿಬೇಕು ಗೊತ್ತಿಲ್ಲ, ನನಗೆ ಪೋಸ್ಚರ್ಸ್ ಕೂಡ ಗೊತ್ತಿಲ್ಲ, ಫೋಸಸ್ ಐಡಿಯಾನೇ ಇಲ್ಲ ನನಗೆ. ಆ ಥರದ ಹುಡುಗಿ ನಾನು ಬ್ಯೂಟಿ ಪೇಜೆಂಟ್ಗೆ ಕರೆದ್ರು. ಸೊ ಅವರ ಒಂದು ಲೋಗೋ ಇತ್ತು ಬ್ಯೂಟಿ ವಿತ್ ಕಾಸ್ ಅಂತ. ಸೊ ಬ್ಯೂಟಿ ವಿತ್ ಕಾಸ್ ಅಂದಿದ್ದು ನನಗೆ ಆವಾಗ ಎಫೆಕ್ಟ್ ಆಗಲಿಲ್ಲ. ಬಟ್ ಇವತ್ತಿಗೂ ನನ್ನ ಲೈಫಲ್ಲಿ ನಾನು ಅದನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಒಂದೊಂದು ಕಾಸ್ ಇರಬೇಕು ಆ್ಯಂಡ್ ಇರುತ್ತೆ. ವಿತೌಟ್ ಕಾಸ್ ನಥಿಂಗ್ ವಿಲ್ ವರ್ಕ್ ಅನ್ನೋದು ಆವಾಗ ನನಗೆ ಅವರು ಅರ್ಥ ಮಾಡಿಸ್ತಾ ಬಂದರು. ಸೊ ಸ್ಯಾಂಕೆ ಇವೆಂಟಿಂದ ನಾನು ಮಾಡಲಿಂಗ್ ಶುರು ಮಾಡಿದೆ. ಫೋಸಸ್ ಕೊಡೋದನ್ನು ಕಲಿಸ್ಕೊಟ್ರು. ಆ್ಯಂಡ್ ಸುಷ್ಮಿತಾ ಮ್ಯಾಮ್ ತುಂಬ ಗೈಡ್ ಮಾಡಿದ್ರು ನನಗೆ. ಯಾಕಂದರೆ ಮಾಡೆಲ್ ಅಂದ ತಕ್ಷಣ ಜನಗಳು ನೋಡೋ ರೀತಿ ಬೇರೆ. ಮಾಡೆಲ್ ಆಗ್ತೀನಿ ಅನ್ನುವಾಗ ನಿನ್ನಿಂದ ಆಗುತ್ತಾ, ನೀನೆಲ್ಲ ಮಾಡೆಲ್ ಎಲ್ಲಿ, ಈ ಥರ ಡಿಮೋಟಿವೇಶನ್ ಬಂದಿದೆ. ಸೊ ಹಾಗೆ ನಾನು ಕರಿಯರ್ ಸ್ಟಾರ್ಟ್ ಮಾಡಿದೆ, ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ, ಫೋಸಸ್ ಕೊಡೋಕ್ಕೆ ಕಲಿತೆ. ದಿನದಿಂದ ದಿನಕ್ಕೆ ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಲರ್ನಿಂಗ್ ಇತ್ತು. ಸ್ಕೂಲ್ ಕಾಲೇಜಸಲ್ಲಿ ಲೆಕ್ಚರ್ಸ್ ಟೀಚರ್ಸ್ ಹೇಳಿಕೊಟ್ಟು ನಾವೇನು ಎಕ್ಸಾಮ್ ಬರಿತೀವಿ ಅದಕ್ಕಿಂತ ಡಿಫಿಕಲ್ಟ್ ಥಿಂಗ್ಸ್ನ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಲಿಂಗ್ ಮಾಡ್ತಾ ಮಾಡ್ತಾ ಈ ಬ್ಯೂಟಿ ಪೇಜೆಂಟ್ ಸ್ಯಾಂಕೆ ಇವೆಂಟ್ ಏನಿತ್ತು ಅದು ಆ್ಯಕ್ಚುಲಾಗಿ ಅವರು ಸೋಷಿಯಲ್ ಸರ್ವೀಸಲ್ಲಿ ಇನ್ವಾಲ್ವ್ ಆಗಿದ್ದರು. ಸೊ ನಾನು NCC ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ನನಗೆ NSS NCC ಥಿಂಗ್ಸ್ ಸೋಷಿಯಲ್ ಸರ್ವಿಸ್ದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು, ಮಾಡ್ಬೋದು, ಖುಷಿ ಆಗ್ತಾಯಿತ್ತು ನನಗೆ ಅವರ ಜೊತೆಗೆ ಟೀಮ್ ಜೊತೆಗೆ ವರ್ಕ್ ಮಾಡೋದು. ಬಟ್ ಆ ಪ್ರೋಗ್ರಾಮ್ ಬಂದುಬಿಟ್ಟು 6 ಮಂತ್ ಇತ್ತು. ಇವಾಗ ಎಲ್ಲ ಬ್ಯೂಟಿ ಪೇಜೆಂಟ್ ಜಸ್ಟ್ ಮಾಡ್ತಾರೆ, ಕಾಂಪಿಟೇಷನ್ ಮಾಡ್ತಾರೆ, ವಿನ್ನರ್ ಟೈಟಲ್ ಕೊಡ್ತಾರೆ, ಮುಗಿಸ್ತಾರೆ, ಪೇಪರ್ ಪ್ರೆಸ್ ಮೀಟ್ ಅದು ಇದು ಎಲ್ಲ ಮಾಡಿ ಮುಗಿಸ್ತಾರೆ. ಬಟ್ ಇವರ ಜರ್ನಿ ಹೆಂಗಿತ್ತು ಅಂದರೆ ಆಲ್ಮೋಸ್ಟ್ 6 ಮಂತ್ ಜರ್ನಿ ಇತ್ತು. 6 ಮಂತಲ್ಲಿ ಎವ್ರಿ ವರ್ಕ್ ಮಧ್ಯದಲ್ಲಿ ಸ್ಪೇಸ್ ತಗೊಂಡು ನನ್ನ ಆಫೀಸ್ ಟೀಮ್ ಕೊಲೀಗ್ಸ್ ಅಂತೂ ತುಂಬ ಸಪೋರ್ಟಿವ್ ಆಗಿ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ನೈಟ್ ಶಿಫ್ಟ್ ಹಾಕ್ಕೊಂಡು ಡೇ ಫ್ರೀ ಮಾಡಿ ಕೊಡೋರು. ಮಾರ್ನಿಂಗ್ ನನಗೇನಾದರೂ ಶೋಸ್ ಇದೆ ಅಂತ ಹೇಳಿದ್ರೆ ಆಫ್ಟರ್ನೂನ್ ಈವ್ನಿಂಗ್ ಶಿಫ್ಟ್ ಹಾಕ್ಕೊಡೋರು. ಸೊ ತುಂಬ ಸ್ವ್ಯಾಪ್ ಮಾಡ್ಕೊಂಡು ತುಂಬ ಹೆಲ್ಪ್ ಮಾಡೋರು. ಬಟ್ ನನ್ನ ಮ್ಯಾನೇಜರ್ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಯಾಕಂದರೆ ಅವರಿಗಿದ್ದ ಡ್ರೀಮ್ಸ್ನ ಅವ್ರು ಅಚೀವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲೋ ನಿನ್ನ ಕಡೆ ನಿನಗೇನೋ ಪ್ಯಾಷನ್ ಇದೆ, ಡ್ರೀಮ್ ಇದೆ ಅಂತಿದ್ಯಾ, ಓಕೆ ಮಾಡು, ಬಟ್ ಆಫೀಸಲ್ಲಿ ಏನೂ ಎಫೆಕ್ಟ್ ಆಗಬಾರ್ದು, ಆಫೀಸಲ್ಲಿ ಆನ್ ಟೈಮ್ ಇರಬೇಕು, ವರ್ಕ್ ಅಪ್ ಟು ಡೇಟ್ ಇರಬೇಕು ಅಂತ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಈ ಥರ ನಾನು ಮಾಡಲಿಂಗಲ್ಲಿ ಬರ್ತಾ ಇದ್ದಾಗ ನನಗೆ ಕೆಲವೊಂದು ಕಡೆ ಕಾಂಟ್ಯಾಕ್ಟ್ ಸಿಗೋಕ್ಕೆ ಶುರು ಆಯಿತು. ನನ್ನ ನಂಬರ್ ಹೆಂಗೆ ಶೇರ್ ಆಗ್ತಾ ಇದೆ, ಎಲ್ಲಿಂದ ಶೇರ್ ಆಗ್ತಾ ಇದೆ, ಇವ್ರು ಯಾರು ಅವ್ರು ಯಾರು ನನಗೆ ಗೊತ್ತಿಲ್ಲ. ನನಗೆ ರ್ಯಾಂಡಮ್ ಅನ್ನೋನ್ ನಂಬರ್ಸಿಂದ ಮೆಸೇಜಸ್ ಕಾಲ್ಸ್ ಬರೋಕ್ಕೆ ಶುರು ಆಯಿತು. ಸೊ ಖುಷಿ ಆಗೋಕ್ಕೆ ಶುರು ಆಗ್ತಾ ಇತ್ತು ನನಗೆ. ಎಲ್ಲೋ ಒಂದು ಕಡೆ ನಾನು ಫೇಮಸ್ ಆಗ್ತಾ ಇದ್ದೀನಿ. ಸೊ ಡೈರೆಕ್ಟ್ ನನ್ನ ಏಮೇ ಫೇಮಸ್ ಆಗ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಐ ಆಮ್ ಆಲ್ರೆಡಿ ನೋನ್ ಅನ್ನೋ ಥರ ಇತ್ತು. ಸೊ ಆವಾಗ ನನಗೆ ಬರ್ತಾ ಇದ್ದ ಕಾಲ್ಸ್ ಹೆಂಗಿತ್ತು ಅಂದರೆ, ಮಾಡಲಿಂಗ್ ಶೂಟ್ಸ್ ಇದೆ, ತುಂಬ ರಾಂಗ್ ಕಮಿಟ್ಮೆಂಟ್ಸ್, ಲೈಕ್ ಏನೋ ಬ್ಲ್ಯಾಂಕ್ ಆಗಿ ಮೀಟಿಂಗಿಗೆ ಕರೆಸ್ತಾ ಇದ್ರು, ಆಫೀಸಿಗೆ ಕೂರಿಸ್ತಾ ಇದ್ರು. ಒಂದು 50 ಜನ ಹುಡುಗಿರು ಇರ್ತಾಯಿದ್ರು. ಎಲ್ಲ ಹುಡುಗಿರ ಥರ ರ್ಯಾಂಡಮ್ ಆಗಿ ಬೆಳಿಗ್ಗೆ ಹೋಗು ಈವ್ನಿಂಗ್ ತನಕನೂ ಕೂತು ಊಟನೂ ಮಾಡ್ತಾ ಇರಲಿಲ್ಲ. ಯಾಕಂದರೆ ಆಫೀಸಲ್ಲಿ ವರ್ಕ್ ಮಾಡೋರು ಮಂತ್ಲಿ ಸ್ಯಾಲ್ರಿಗೆ ವರ್ಕ್ ಮಾಡೋದು, ಒಂದೊಂದು ರೂಪಾಯಿ ಸ್ಪೆಂಡ್ ಮಾಡಬೇಕಂದ್ರೂ ಯೋಚನೆ ಮಾಡ್ತೀವಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೂ ಕ್ಯಾಬ್ ಚಾರ್ಜಸ್ ಎಷ್ಟಾಗುತ್ತೆ, ಏನು ಎತ್ತ ಅಂತ, ಲೈಕ್ ಇದೆಲ್ಲ ಕ್ಯಾಲ್ಕುಲೇಟೆಡ್ ಆಗಿ ಲೈಫ್ ಹೋಗ್ತಾ ಇದ್ದ ಟೈಮಲ್ಲಿ ತುಂಬ ಮೀಟಿಂಗ್ಸ್ ಅಟೆಂಡ್ ಮಾಡಿದ್ದು. ವರ್ಸ್ಟ್ ಮೀಟಿಂಗ್ ಹೆಂಗೆ ಅಂತ ಹೇಳಿದ್ರೆ, ಕರೆಸ್ತಾರೆ,
ಕಾಫಿ ಕುಡೀರಿ, ಜ್ಯೂಸ್ ಕುಡೀರಿ ಅಂತಾರೆ, ಕೂರಿಸ್ತಾರೆ. ಅವರ ಪಬ್ಲಿಸಿಟಿ ಅವ್ರು ತಗೊಳ್ತಾ ಇದ್ದಾರೆ. ಓಕೆ, ನಾವಿಷ್ಟು ಆಡಿಷನ್ ಮಾಡ್ತಾ ಇದ್ದೀವಿ, ಈ ಥರ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ, ಇಷ್ಟು ಒಳ್ಳೆ ಫೇಸಸ್ ನಮ್ಮ ಹತ್ರ ಇದೆ. ಬಟ್ ಎಲ್ಲೂ ನಮ್ಮನ್ನು ಪುಷ್ ಮಾಡ್ತಾ ಇರಲಿಲ್ಲ. ಒಳ್ಳೊಳ್ಳೆ ಫೇಸಸ್ ಇದೆ ಅಂತ ತೋರಿಸ್ತಾ ಇದ್ರು, ಬಟ್ ನಮ್ಮನ್ನು ಪುಷ್ ಮಾಡ್ತಾ ಇರಲಿಲ್ಲ. ನಮ್ಮ ಕಾಂಟ್ಯಾಕ್ಟ್ ಅದು ಹೆಂಗೆಂಗೋ ಹೋಗಿ ಎಲ್ಲೆಲ್ಲೋ ಹೋಗಿ ತುಂಬ ನೆಗೆಟಿವ್ ಆಗಿ ನನಗೆ ಅನ್ನಿಸ್ತಾ ಇತ್ತು. ನಾನೇನು ರ್ಯಾಂಡಮ್ ಆಗಿ ಹೋಗಿ ಎಲ್ಲರಿಗೂ ಮುಖ ತೋರಿಸಿ ಬರ್ತಾ ಇದ್ದೀನಿ, ನನ್ನ ಟೈಮ್ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಅನ್ನಿಸ್ತಕ್ಕೆ ಶುರು ಆಗ್ತಿದ್ದಾಗೆ ಸ್ಯಾಂಕೆ ಇವೆಂಟಲ್ಲಿ ಒಂದು ಇದು ಕೊಡ್ತಾರೆ, ಪಾಪ್ಯುಲರ್ ಟೈಟಲ್ ನಮ್ಮಲ್ಲಿದೆ. ಸೊ ಪಾಪ್ಯುಲರ್ ಟೈಟಲ್ ಅಂದರೆ ನಾವೊಂದು ಲಿಂಕ್ ಕೊಡ್ತೀವಿ, ಆ ಲಿಂಕ್ನ ನೀವು ನಿಮ್ಮ ಸರ್ಕಲಿಗೆ ಶೇರ್ ಮಾಡಿ, ಸೊ ದಟ್ ನಿಮಗೆ ಡೈಲಿ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಸೊ ಡೈಲಿ ನಿಮ್ಮ ಫೋಟೋಕ್ಕೆ ಹೋಗ್ಬಿಟ್ಟು ಒಂದೊಂದು ಐ ಡಿಯಿಂದ ವೋಟ್ ಮಾಡ್ಬೋದು. ಸೊ ಈ ವೋಟಿಂಗ್ ಮೇಲೆ ನಿಮ್ಮ ಟೈಟಲ್ ಇದಾಗುತ್ತೆ. ಇದು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಪಬ್ಲಿಕ್ ಅವ್ರು ನಿಮ್ಮನ್ನು ಆಕ್ಸೆಪ್ಟ್ ಹೇಗೆ ಮಾಡ್ತಾರೆ ಆ ಥರ ಅಂತ ಬಂತು. ಈ ಥರ ಅಂತ ಬಂದಾಗ ರ್ಯಾಂಡಮ್ ಆಗಿ ಆಫೀಸ್ ಕೊಲೀಗ್ಸ್, ಕಾಲೇಜ್ ಫ್ರೆಂಡ್ಸ್, ನನಗಿದ್ದ ಸರ್ಕಲ್ ಎಲ್ಲರಿಗೂ ನಾವು ಒಂದು ಮೆಸೇಜ್ ಹಾಕಿ ಎವ್ರಿ ಡೇ ರಿಮೈಂಡರ್ ಕೊಟ್ಟು, ವೋಟಿಂಗಿಗೆ ನಾನು ಹಾಕಿದ ಸ್ಟ್ರಗಲ್, ನನ್ನ ಫ್ರೆಂಡ್ಸ್ ಹಾಕಿದ ಸ್ಟ್ರಗಲ್, ಥಿಂಗ್ಸ್ ತುಂಬ ಇತ್ತು. ಯಾಕಂದರೆ ಆ ವೋಟಿಂಗ್ ಲೈನ್ ಆಲ್ಮೋಸ್ಟ್ 1 ಮಂತ್ ಓಪನ್ ಇಟ್ಟಿದ್ರು. 1 ಮಂತ್, ಆ ಮೋರ್ ದೆನ್ 30 ಡೇಸ್ ಇತ್ತು. ಆ ಎವ್ರಿ ಡೇ ಒಂದೊಂದು ವೋಟು ನನಗೆ ಕೌಂಟ್ ಆಗ್ತಾಯಿತ್ತು. ನಾನು ಅಷ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೆ. ಸೊ ಈ ಮಧ್ಯದಲ್ಲಿ ನನಗೆ ನಾನೇ ಪ್ರಾಬ್ಲಮ್ ಮಾಡ್ಕೊಂಡ ಅಂತ ಅನ್ಸಕ್ಕೆ ಶುರು ಆಗಿದ್ದು ಲೇಟರ್ ಆನ್ವರ್ಡ್ಸ್. ಯಾಕಂದರೆ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ಐಡಿಯಾಸ್ ಇರಲಿಲ್ಲ. ಫೇಸ್ಬುಕ್ ಐ ಡಿ ಇತ್ತು, ಯೂಸ್ ಮಾಡ್ತಾ ಇರಲಿಲ್ಲ, ಅದ್ರ ಬಗ್ಗೆ ಅಷ್ಟು ಕನೆಕ್ಟೆಡ್ ಇರಲಿಲ್ಲ. ಆವಾಗ ಯಾರೋ ಒಬ್ಬರು ಆಫೀಸಲ್ಲಿ ಪಿ ಜಿಲಿ ಫ್ರೆಂಡ್ಸ್ ಹೇಳಿದ್ರು, ನಿನ್ನ ಫೇಸ್ಬುಕ್ ಓಪನ್ ಮಾಡು ಅಂತ. ಓಪನ್ ಮಾಡಿದಾಗ ಬೇಕಾದಷ್ಟು ರಿಕ್ವೆಸ್ಟ್, ಥೌಸಂಡ್ಸ್ ಆಫ್ ರಿಕ್ವೆಸ್ಟ್ ಪೆಂಡಿಂಗಲ್ಲಿದೆ, ನೀನು ಯಾಕೆ ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ಲ? ಆ್ಯಕ್ಸೆಪ್ಟ್ ಮಾಡು. ಸೋಷಿಯಲ್ ಮೀಡಿಯಾದಿಂದನೇ ಇವಾಗ ನಿನಗೆ ವೋಟಿಂಗ್ ಸಿಗಬೇಕಾಗಿರೋದು, ಅದೇ ಲೈನ್ ನಿನಗೆ ತುಂಬ ಇಂಪಾರ್ಟೆಂಟ್ ಇರೋದು. ಸೊ ನಿನ್ನನ್ನು ಗೊತ್ತಿರೋರು ನಿನಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೋ ಇಲ್ವಾ ಗೊತ್ತಿಲ್ಲ, ಗೊತ್ತಿಲ್ಲದವರು ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಿನ್ನಲ್ಲಿರೋ ಆ ಫೇಸ್ ಎಲ್ಲೋ ಒಂದು ಕಡೆ ಯಾರಿಗೂ ತುಂಬ ಕನೆಕ್ಟ್ ಆಗುತ್ತೆ. ವೋಟಿಂಗ್ ರಿಕ್ವೆಸ್ಟ್ ನೀನು ಹಾಕಿದಾಗ ಖಂಡಿತ ಮಾಡ್ತಾರೆ ಅನ್ನೋ ಒಂದು ಮಾತು ನನಗೆ ತುಂಬ ಇದಾಗಿ ನನ್ನ ಸೋಷಿಯಲ್ ಮೀಡಿಯಾ ಐ ಡಿನ ನಾನು ಪಬ್ಲಿಕ್ಕಲ್ಲಿಟ್ಟೆ, ಫೇಸ್ಬುಕ್ ಪಬ್ಲಿಕ್ಕಲ್ಲಿಟ್ಟೆ. ಆ್ಯಂಡ್ ಬಂದ ರಿಕ್ವೆಸ್ಟ್ ಎಲ್ಲನೂ ಆ್ಯಕ್ಸೆಪ್ಟ್ ಮಾಡಿದೆ. ಎಲ್ಲರಿಗೂ ರ್ಯಾಂಡಮ್ ಆಗಿ ಮೆಸೇಜ್ ಕಳ್ಸೋಕ್ಕೆ ಶುರು ಮಾಡಿದೆ, ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು. ಇದೆಲ್ಲ ಆಗ್ತಾ ವೋಟಿಂಗಲ್ಲಿ ಲಾಸ್ಟ್ 2 hours ನಾನು ಆ ಟೈಟಲ್ನ ಸೋತೆ. ಆ್ಯಕ್ಚುಲಾಗಿ ನನಗೆ ಆ ಟೈಟಲ್ ಸಿಗಲಿಲ್ಲ. ಬಟ್ ಅದಾದ ಮೇಲೆ ಬೆಸ್ಟ್ ಕಾನ್ಫಿಡೆಂಟ್, ಬೆಸ್ಟ್ ಸ್ಪಾರ್ಕ್ಲಿಂಗ್ ಐ 2019 ನನ್ನ ಫಸ್ಟ್ ಟೈಟಲ್ ನನಗೆ ಸಿಕ್ತು. ಆ್ಯಂಡ್ ನಾನು ಕೇರಳ ಬಾರ್ಡರ್ ಕೊಡಗು ಕಡೆ ಇದ್ದಿದ್ದರಿಂದ ಮಿಸ್ ಕೇರಳ ಟೈಟಲ್ ನನಗೆ ಸಿಕ್ತು 2019. ಸೊ ಇದು ಸ್ಯಾಂಕೆ ಈವೆಂಟಿಂದ ನನಗೆ ಬಂದ ಒಂದು ಪ್ಲಸ್ ಪಾಯಿಂಟ್, ಅಂದರೆ ಲರ್ನಿಂಗ್. ಸೊ ಇದು ಆದಮೇಲೆ ನೆಕ್ಸ್ಟ್ ತುಂಬ ಬ್ಯೂಟಿ ಪೇಜೆಂಟ್ ಕಾಲ್ಸ್ ಬಂತು, ಎಲ್ಲ ವಿತ್ ರಿಜಿಸ್ಟ್ರೇಷನ್ ಫೀಸ್ 15,000, 20,000, 30,000 ಈಸಿಯಾಗಿ ಕೇಳ್ತಾ ಇದ್ರು. ಅಂದರೆ ರಿಜಿಸ್ಟ್ರ್ ಮಾಡ್ಕೊಳ್ಳಿ, ನಿಮಗೆ ಟೈಟಲ್ ನಾವು ಕನ್ಫರ್ಮ್ ಕೊಡ್ತೀನಿ ಅಂತ. ಸೊ ಈ ಥರ ಬಂದಾಗ ನಾನು ಯಾವ ಪೇಜೆಂಟ್ನು ಮತ್ತೆ ಆ್ಯಕ್ಸೆಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಕಾಂಟ್ಯಾಕ್ಟ್ ಬೇಸಿಸಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಏಜೆನ್ಸಿಗಳಿಗೆ ಹೋಗಿ ಮೀಟ್ ಮಾಡಿ ನನ್ನ ಒಂದು ಆಡಿಷನ್ ಕೊಡೋಕ್ಕೆ ಶುರು ಮಾಡಿದೆ, ಫೋಟೋಶೂಟ್ಸಿಗೆ ಕೊಡೋಕ್ಕೆ ಶುರು ಮಾಡಿದೆ, ಆ್ಯಡ್ ಶೂಟಿಗೆ ಕೊಡೋಕ್ಕೆ ಶುರು ಮಾಡಿದೆ. ಎಲ್ಲನೂ ಅಲ್ಲಿಂದ ಶುರುವಾಯಿತು. ಮತ್ತೆ ಗೊತ್ತಾಯಿತು, ಇಲ್ಲ ನಾನು ಬೇರೆ ಯಾರನ್ನೋ ಕಾಯ್ಕೊಂಡು ಕೂತ್ರೆ ಯಾರೂ ನನ್ನ ಪ್ರೊಫೈಲ್ ಪುಷ್ ಮಾಡಲ್ಲ, ನನ್ನ ಪ್ರೊಫೈಲ್ನ ನಾನೇ ಪುಷ್ ಮಾಡಬೇಕು, ನನಗೆ ನಾನೇ ಇರೋದು, ಮತ್ತೇನೋ ಹಳೇ ಡೀನಾ ಮತ್ತೇನು ಬಂದೆ ಅನ್ನೋ ಥರ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ನಾನು ಹೇಳ್ದಾಗೆ ಏನೂ ಇಲ್ಲ, ಏನೂ ಆಗಲ್ಲ, ಜಾಬ್ ಮಾಡಬೇಕು, ಸ್ಯಾಲ್ರಿ ತಗೋಬೇಕು, ಸುಮ್ಮನೆ ಇರಬೇಕು ಇಷ್ಟಿದ್ದವಳು ಇಲ್ಲ, ನನಗೆ ಅಂತ ನಾನೊಂದು ರೂಟ್ ಓಪನ್ ಮಾಡ್ಕೋಬೇಕು, ನಾನೇ ನನ್ನದೇ ಆದ ರೂಟಲ್ಲಿ ನಾನು ಹೋಗಬೇಕು ಅನ್ನೋದು ನನಗೆ ಮೈಂಡಲ್ಲಿ ಬಂದಾಗ ನನಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಆಗಲಿ, ರ್ಯಾಂಡಮ್ ನಂಬರ್ ಆಲ್ರೆಡಿ ಸ್ಪ್ರೆಡ್ ಆಗೋಗಿದೆ, ಎಲ್ಲ ಕ್ಯಾಸ್ಟಿಂಗ್ ಅವ್ರ ಹತ್ರನೂ ಇದೇ ನಂಬರ್. ಸೊ ಸೀರಿಯಲ್ಸ್ ಟ್ರೈ ಮಾಡಿದೆ, ಮೂವೀಸ್ ಟ್ರೈ ಮಾಡಿದೆ, ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದರೂ ಸಹ ಏನೋ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೋಗ್ತೀನಿ ಮಾಡ್ತೀನಿ, ಇವಳೆಲ್ಲ ವರ್ಕೌಟ್ ಆಗಲ್ಲ, ಆ್ಯಕ್ಟಿಂಗ್ ಬರಲ್ಲ. ಸೊ ಆ್ಯಕ್ಟಿಂಗ್ ನನ್ನಿಂದ ಆಗಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಯಿತು. ಆ್ಯಕ್ಟಿಂಗ್ ನನ್ನಿಂದ ಆಗಲ್ಲ ಅಂತ ಕನ್ಫರ್ಮ್ ಆದಾಗ ನಾನು ಲೈಕ್ ತುಂಬ ಸ್ಟೆಪ್ ಬ್ಯಾಕ್ ಆದೆ. ಅದೇ ನಾನು ಫಸ್ಟ್ ಸ್ಟೆಪ್ ಬ್ಯಾಕ್ ಆಗಿದ್ದು ಆಗಲ್ಲ ನನ್ನಿಂದ ಅಂತ. ಅದಾದಮೇಲೆ ನಾನು
ಆಫೀಸಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ಸಮ್ವೇರ್ ನನಗೇನೋ ಪ್ಯಾಷನ್ ಇದೆ, ಏನಾದರೂ ಇದ್ದರೆ ನನಗೆ ಸ್ವ್ಯಾಪ್ ಮಾಡಿಕೊಂಡು ಹೆಲ್ಪ್ ಮಾಡಿ ಅಂತ ಬಂತು. ಸೊ ಯಾರು ನನಗೆ ಇಲ್ಲ ಆಗಲ್ಲ ಅಂತ ಹೇಳಲಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹಂಗೆ ನಾನು ಮಾಡಲಿಂಗ್ ಕರಿಯರ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಫ್ಯಾಷನ್ ವಾಕ್, ಸೊ 5'3" ಹೈಟ್ ಇಟ್ಕೊಂಡು ಫ್ಯಾಷನ್ ವಾಕ್ ಮಾಡೋದು ತುಂಬ ಡಿಫಿಕಲ್ಟ್ ಇದೆ. ಯಾಕಂದರೆ ಮಿನಿಮಮ್ 5'6" ಹೈಟ್ ಬೇಕು. ಬಟ್ ಓನ್ಲಿ ಫೇಸ್ ವ್ಯಾಲ್ಯೂವಿಂದ ಕೆಲವೊಬ್ಬರು ನನ್ನನ್ನು ಚೂಸ್ ಮಾಡ್ತಾಯಿದ್ರು, ಓಕೆ ಮಾಡ್ಬೋದು ಅಂತ. ಸೊ ಈ ಥರ ನಾನು ತುಂಬ ಹಲವಾರು ಫ್ಯಾಷನ್ ಶೋಸ್ನ ಮಾಡ್ತಾ ಬಂದೆ, ಜ್ಯುವೆಲರಿ ಶೋಸ್ನ ಮಾಡ್ಕೊಂಬಂದೆ. ಆ್ಯಂಡ್ ಅದೇ ಆಗ್ತಿದ್ದಾಗೆ ನಾನು ರಾಜೇಶ್ ಶೆಟ್ಟಿ ಡಿಸೈನರ್, ಜೀ ಕನ್ನಡ, ಕಲರ್ಸ್ ಕನ್ನಡಕ್ಕೆಲ್ಲ ಡಿಸೈನರ್ ಆಗಿ ಇರ್ತಾರೆ, ಅವರ ಒಂದು ಫ್ಯಾಷನ್ ಇಂಡಸ್ಟ್ರಿಗೆ ನಾನು ಅವ್ರ ಜೊತೆಗೆ ವರ್ಕ್ ಮಾಡಿದೆ. ಬ್ಯಾಕ್ ಸ್ಟೇಜಲ್ಲೂ ಅವ್ರ ಜೊತೆಗೆ ವರ್ಕ್ ಮಾಡಿದೆ. ಯಾಕಂದರೆ ಹೈಟ್ ರಿಜೆಕ್ಟ್ ಆಗ್ತಾ ಇದೆ, ಕ್ಲೈಂಟ್ಗಳ ಹೈಟ್ ಓಕೆ ಮಾಡ್ತಾ ಇಲ್ಲ, ಆ ಕಾಸ್ಟ್ಯೂಮಿಗೆ ಈ ಹೈಟ್ ಆಗಲ್ಲ ಅಂತ ಹೈಟ್ ರಿಜೆಕ್ಟ್ ಆದಾಗ ಅವ್ರ ಜೊತೆಗೆ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡ್ಕೊಂಬಂದೆ. ಸರ್, ನನಗೆ ಫ್ಯಾಷನ್ ಇಂಡಸ್ಟ್ರೀಲಿ ಕಂಟಿನ್ಯೂ ಮಾಡಬೇಕು, ವರ್ಕ್ ಮಾಡಬೇಕು, ನನಗೆ ಅಂತ ಒಂದು ಹೆಲ್ಪ್ ಮಾಡಿ ಅಂತ ನಾನು ಓಪನ್ ಅಪ್ ಆಗಿ ನಾನು ಹೆಲ್ಪ್ ಕೇಳಿ ಅವ್ರ ಹತ್ರ ಮಾಡ್ಕೊಂಡು ಬಂದೆ. ಇದು ಮಾಡ್ತಾ ಬಂದಾಗನೇ ನನಗೆ ಆ 2019 ನನಗೆ ನನ್ನ ಫ್ರೆಂಡ್ ಸುಮಂತ್ ಬದ್ರಿ ಅಂತ, ಅಂದರೆ ನನಗೆ ಡೈರೆಕ್ಟಾಗಿ ಫ್ರೆಂಡ್ ಅಲ್ಲ, ಅವರು ನನ್ನ ಮಮ್ಮಿ ಫ್ರೆಂಡ್, ಅವರ ಮಗ ಬಂದುಬಿಟ್ಟು ಸಿನಿಮಾಟೋಗ್ರಾಫರ್. ಸೊ ಹೀಗೆ ನನ್ನ ಪೇರೆಂಟ್ಸ್ ಮಾತಾಡುವಾಗ ನನ್ನ ಮಮ್ಮಿ ಮಗಳು ಹೇಳೋ ಮಾತು ಕೇಳ್ತಾ ಇಲ್ಲ, ಏನೋ ಮಾಡೆಲ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಎಲ್ಲಿ ತನಕ ರೀಚ್ ಆಗ್ತಾಳೋ ಗೊತ್ತಲ್ವಾ, ಪೇರೆಂಟ್ಸ್ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ಅವ್ರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ದುಡಿತಾ ಇದ್ದಾಳೆ ಬಟ್ ವೇಸ್ಟ್ ಮಾಡ್ತಾ ಇದ್ದಾಳೆ, ಇಲ್ಲಿ ಅಲ್ಲಿ ಓಡಾಡಿಕೊಂಡು ಕ್ಯಾಬ್ ಚಾರ್ಜ್ ಹಾಕ್ಕೊಂಡು ಸುಮ್ಮನೆ ಹೋಗಿ ಬಂದು ಫೈನಾನ್ಷಿಯಲಿ ಅವಳು ಏನು ಇಂಪ್ರೂವ್ ಆಗ್ತಾ ಇಲ್ಲ ಅಂತ ನನ್ನ ಮಮ್ಮಿ ಅವ್ರ ಹತ್ರ ಹೇಳಿದಾಗ ಅವರ ಮಗನ ಹತ್ರ ಹೇಳಿದ್ರು, ಸುಮಂತ್ ಈ ಥರ ಇದೆ, ನನ್ನ ಫ್ರೆಂಡದ ಮಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾಳೆ, ಬಟ್ ಅವಳಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಗೈಡೆನ್ಸ್ ಯಾರೂ ಇಲ್ಲ ಅಂತ ಹೇಳಿದಾಗ ಅವರು ನನ್ನ ಪ್ರೊಫೈಲ್ ಚೆಕ್ ಮಾಡಿ, ಸುಮಂತ್ ಬದ್ರಿ ಅವರು ಅವ್ರದ್ದೇ ಆದ ಒಂದು ಟೀಮ್, ಅವ್ರದ್ದೇ ಆದ ಒಂದು ಸಿನಿಮಾಟೋಗ್ರಫಿ ಥಿಂಗ್ಸ್ ನಡೀತಾ ಇದ್ದಾಗ ಅವರ ಟೀಮಲ್ಲಿ ಒಂದು ಪ್ಲ್ಯಾನ್ ಮಾಡಿ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿಗೆ ಕ್ಯಾಮರಾ ವರ್ಕಿಗೆ ಅವ್ರು ನನ್ನನ್ನು ಚೂಸ್ ಮಾಡಿದ್ರು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಆ್ಯಕ್ಟಿಂಗ್ ಕ್ಯಾಮರಾದ ಮುಂದೆ. ಸೊ ನನಗೆ ಆ್ಯಕ್ಟಿಂಗ್ ಬಗ್ಗೆ ಐಡಿಯಾಸೇ ಇಲ್ಲ, ಏನು ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಏನೂ ಗೊತ್ತಿಲ್ಲ. ಸೊ ಆವಾಗ ಅವ್ರು ನನಗೆ ಹೇಳಿಕೊಟ್ಟ ಒಂದೊಂದು ಸ್ಟೆಪ್, 3 minutes ವೀಡಿಯೋನ 3.5 days ಕಂಪ್ಲೀಟ್, ಡೇ ಆ್ಯಂಡ್ ನೈಟ್, ಯಾಕಂದರೆ ನನಗೇನು ಗೊತ್ತಿಲ್ಲ. ಸೊ ಕ್ಲಾಸಲ್ಲಿ ಸ್ಟೂಡೆಂಟಿಗೆ ಯಾವ ಥರ ಹೇಳ್ತಾರೋ ಆ ಥರ ಹೇಳ್ಕೊಂಡು ಒಂದು 3 minutes ವೀಡಿಯೋ ಮಾಡಿ ಕೊಟ್ಟರು. ಸೊ ಅವರ ಒಂದು ಪ್ರೊಫೈಲ್ಗೆ ಅದನ್ನು ಮಾಡಿದ್ರೆ ನನಗೆ ಅದು ಒಂದು ಪ್ರೊಫೈಲಾಗಿ ಟರ್ನ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಶುರು ಆಯಿತು, ಮಾಡಬೇಕು ಅನ್ನಿಸ್ತು. ಟೀಮ್ ಸಪೋರ್ಟ್ ಇದ್ದರೆ, ಟೀಮ್ ಅವ್ರು ಹೇಳಿಕೊಟ್ರೆ ಖಂಡಿತ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗೆ ಬಂತು. ಅಲ್ಲಿಂದ ನನಗೆ ಜರ್ನಿ ಶುರುವಾಗಿದ್ದು ಒಂದೊಂದೇ ಸ್ಟೆಪ್ಪು, ಕಾಲ್ಸ್ ಬರೋಕ್ಕೆ ಶುರುವಾಯಿತು. ಕಾಂಟ್ಯಾಕ್ಟ್ ಆಲ್ರೆಡಿ ಸ್ಪ್ರೆಡ್ ಆಗೋಗಿದೆ. ಕ್ಯಾಸ್ಟಿಂಗ್ ಅವ್ರು ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು, ಕರೆದ್ರು, ನಮ್ಮ ಮೂವಿಲಿ ಈ ಥರ ಕ್ಯಾರೆಕ್ಟರ್ ಇದೆ, ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಇದೆ, ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಒಂದು ಅದಿದೆ ಇದಿದೆ ಅಂತ ಬರ್ತಾಯಿತ್ತು. ಸಡನ್ ಕಾಲ್ಸ್ ಬರ್ತಾಯಿತ್ತು. ಹಾಗೆ ಕೆಲವು ಮೂವೀಸ್ ಮಾಡ್ತಾ ಬಂದರೆ ಇನ್ನು ಕೆಲವು ಮೂವೀಸ್ ಅರ್ಧದಲ್ಲೇ ನಿಂತೋಗ್ಬಿಟ್ಟಿದೆ, ಇನ್ನು ಕಂಟಿನ್ಯೂ ಆಗಿಲ್ಲ, ರಿಲೀಸೂ ಆಗಿಲ್ಲ. ಬಟ್ ಸ್ಟಿಲ್ ಅದೆಲ್ಲನೂ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಯಾಕಂದರೆ ಒಂದೊಂದು ಟೀಮ್ ಒಂದೊಂದು ಥರ ವರ್ಕ್ ಆಗೋದ್ರಿಂದ ತುಂಬ ಎಕ್ಸ್ಪೀರಿಯನ್ಸ್ ನಾನು ತಗೊಳಕ್ಕೆ ಶುರು ಮಾಡಿದೆ. ಈ ಎಕ್ಸ್ಪೀರಿಯನ್ಸ್ ತಗೊಳ್ಳೋದ್ರ ಜೊತೆಗೆ ಸೊಸೈಟಿ ಯಾವ ಥರ ನಮ್ಮನ್ನು ನೋಡುತ್ತೆ, ಬ್ಯಾಕ್ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ, ಓಕೆ ಒಬ್ಬಳೇ ಬರ್ತಾಳೆ, ಒಬ್ಬಳೇ ಹೋಗ್ತಾಳೆ ಅನ್ನೋ ನೆಗೆಟಿವಿಟಿ ತುಂಬಾ ಇಂಪ್ಯಾಕ್ಟ್ ಆಯಿತು ಲೈಫಲ್ಲಿ. ಆವಾಗ ನನಗೆ ಏನು ಅನ್ನಿಸ್ತು ಅಂದರೆ, ತುಂಬ ಕಷ್ಟ ಇದೆ ಇಂಡಸ್ಟ್ರೀಲಿ ಮುಂದೆ ಹೋಗೋಕ್ಕೆ. ಯಾಕಂದರೆ ತುಂಬ ಅಂದರೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದರೆ ಸಿಕ್ಕಿದವರೆಲ್ಲ ರಾಂಗ್ ಆಗೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಹೇಗೆ ಅಂದರೆ ಓಪನ್ ಆಗಿ ಆನ್ ಫೇಸ್ ಆಗಿ ಕೇಳಿದ್ದಾರೆ ಒಂದಿಬ್ಬರು. ಇವಾಗ ನಾವೇನೋ ಮೂವಿ ಮಾಡ್ತಾ ಇದ್ದೀವಿ, ನೀವೇನೋ ಹೀರೋಯಿನಿಗೆ ಬಂದಿದ್ದೀರಾ, ಆಡಿಷನ್ ಕೊಡ್ತಾ ಇದ್ದೀರಾ, ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕು, ನೀವು ನಿಮ್ಮ ಕಾನ್ಫಿಡೆಂಟಲ್ಲಿ ಕೊಟ್ಟಿದ್ದನ್ನು ಮಾಡ್ತೀನಿ ಅಂತ ಇದ್ದೀರಾ. ನಾಳೆ ದಿವಸ ನೀವೇನೋ ಹೀರೋಯಿನ್ ಆಗಿ ನಮ್ಮ ಮೂವಿ ಏನೋ ಸಕ್ಸಸ್ ಆಗುತ್ತೆ, ಬಟ್ ನಿಮ್ಮಿಂದ ನಮಗೇನು ಅಡ್ವಾಂಟೇಜ್ ಅನ್ನೋ ವರ್ಡ್ ತುಂಬ ನನಗೆ
ರಾಂಗಾಗಿ ಕೇಳಿಸ್ತು. ನಾನು ಅವಾಗ ಅರ್ಥ ಆಗಲಿಲ್ಲ. ಸರ್ ಪ್ಲೀಸ್ ನನಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ನನ್ನಿಂದ ಅಡ್ವಾಂಟೇಜ್ ಅಂದರೆ ಯಾವ ಥರ ಸರ್, ಏನು ಎತ್ತ ಅಂತ ನಾನು ಡೈರೆಕ್ಟಾಗಿ ಅವ್ರನ್ನ ಕೇಳಿದಾಗ ಅವ್ರು ನನಗೆ ಹೇಳಿದ್ದು, ಇಲ್ಲ ನೋಡೋಕ್ಕೇನೋ ಚೆನ್ನಾಗಿದೆಯಾ, ಬಟ್ ನಮಗೂ ಅನಿಸ್ಬೇಕಲ್ವಾ, ಓಕೆ ನಾವು ಹಾಕೊಂಡು ಮಾಡಬೇಕಲ್ಲ. ಈ ಕಾನ್ವರ್ಸೇಷನ್ ಹೇಗಿತ್ತು ಅಂದರೆ, ನನಗೆ ಇನ್ನು ಮುಂದೆ ನನಗೆ ಮೂವಿಯಲ್ಲಿ ಯಾರ ಹತ್ರ ಎಷ್ಟು ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತು. ಯಾಕಂದರೆ ನಾವು ಯಾರ ಹತ್ರನೋ ನಮ್ಮ ಕಷ್ಟ ಹೇಳ್ಕೊಂಡು, ನಮಗೆ ಒಂದು ಅಪರ್ಚುನಿಟಿ ಕೇಳಿಕೊಂಡು, ನಮ್ಮ ಕಷ್ಟನ ಅವರು ಅಡ್ವಾಂಟೇಜ್ ಆಗಿ ಇನ್ ರಿಟರ್ನ್ ಆಗಿ ರಾಂಗಾಗಿ ಮಾತಾಡಿಸಿದಾಗ ತುಂಬ ಬೇಜಾರಾಯಿತು. ಮಾಡ್ಲಿಂಗಲ್ಲಿ ಏನೂ ಆಗಲ್ಲ ನಿನಗೆ, ಎಷ್ಟೋ ಹೀರೋಗಳನ್ನ ನಾವೇ ಮುಂದೆ ತಂದಿರೋದು, ಬಟ್ ಯಾರು ಲೈಕ್ ಹೆಂಗೆ ಹೇಳ್ತಿದ್ರು ಅಂದರೆ, ಎಲ್ಲ ಹೀರೋಯಿನ್ ಅವ್ರ ಥ್ರೂಯಿಂದನೇ ಹೋಗಿದ್ದಾರೆ, ಅವರೇ ಎಲ್ಲ ಹೀರೋಯಿನ್ನ ಮಾಡ್ತಾ ಇದ್ದಾರೆ, ಅವರಿಂದನೇ ಎಲ್ಲ. ಯಾಕಂದರೆ ನನಗೆ ಅವರೊಬ್ಬರೇ ಕಾಂಟ್ಯಾಕ್ಟ್ ಆಗಿದ್ದಾರೆ ಅನ್ನೋ ರೀಸನಿಗೋಸ್ಕರ. ಸೊ ಇದು ನನಗೆ ಯೋಚನೆ ಮಾಡೋಕ್ಕೆ ಇದು ಕೊಡ್ತು. ಇಲ್ಲ, ನಾನು ರ್ಯಾಂಡಮಾಗಿ ರಶ್ ಆಗ್ತಾ ಇದ್ದೀನಿ, ರಶ್ ಆಗೋದು ತುಂಬ ತಪ್ಪಾಗ್ತಾ ಇದೆ, ಇಲ್ಲ ನಾವು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ. ರ್ಯಾಂಡಮಾಗಿ ಎಲ್ಲರ ಹತ್ರ ಹೋಗಿ ನಮ್ಮ ಕಷ್ಟ ಸುಖ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋದ್ರಿಂದ ಎಲ್ಲಿ ಯಾವ ಆಪರ್ಚುನಿಟಿನೂ ಓಪನ್ ಅಪ್ ಆಗಲ್ಲ. ಎಲ್ಲರೂ ಅಡ್ವಾಂಟೇಜ್ ಥಿಂಗ್ಸ್ ಈ ಥರನೇ ಬರುತ್ತೆ ಅಂತ ಗೊತ್ತಾದಾಗನೇ ನಾನು ಸ್ವಲ್ಪ ಸ್ಟಾಪ್ ಮಾಡಿ ಸೀರಿಯಲ್ ಕಡೆಗೆ ಟರ್ನ್ ಆದೆ. ಅಟ್ಲೀಸ್ಟ್ ಸೀರಿಯಲ್ ಡೈಲಿ ಕ್ಯಾಸ್ಟ್ ಆಗುತ್ತೆ, ಮೂವೀಸ್ ಎಲ್ಲ ಯಾವಾಗನೋ ಆಗುತ್ತೆ ಹೋಗುತ್ತೆ. ಇದುವರೆಗೆ ಮಾಡಿರೋ ಮೂವೀಸಲ್ಲೂ ಎಲ್ಲೋ ಬರ್ತಾ ಇದೆ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡೈಲಿ ಪೇಮೆಂಟ್ ಆಗ್ತಿದೆ, ಅದು ಬಿಟ್ಟರೆ ಬೇರೆ ಏನೂ ಅನ್ನಿಸ್ತಾ ಇಲ್ಲ, ಏನು ಅಚೀವ್ಮೆಂಟ್ ಕಾಣ್ತಾ ಇಲ್ಲ. ಹೀಗೆ ಹೋಗ್ತಾ 1 ಇಯರ್ ಆಗ್ತಾನೆ ಬಂದುಬಿಡ್ತು. 1 ಇಯರ್ ಕಳೀತಿದ್ದಾಗೆ ನನಗೆ ಒಂದು ತುಳು ಮೂವಿ ಕಾಲ್ ಬಂತು, ವಾದಿರಾಜ್ ಅಂತ ಹೇಳ್ಬಿಟ್ಟು. ಅವರಿಗೆ ಎಲ್ಲಿಂದ ಹೇಗೆ ನನ್ನ ಕಾಂಟ್ಯಾಕ್ಟ್ ಸಿಕ್ತೋ ನನಗೆ ಗೊತ್ತಿಲ್ಲ, ಬಟ್ ರ್ಯಾಂಡಮಾಗಿ ಕಾಂಟ್ಯಾಕ್ಟ್ ಸ್ಪ್ರೆಡ್ ಆಗಿದ್ದರಿಂದ ಅವರ ಕಾಲ್ ಬಂತು. ಅವ್ರ ಕಾಲ್ ಬಂದಾಗ ನನಗೆ ಹೇಳಿದರು, 3rd ಹೀರೋಯಿನ್ ಆಗಿ ಮಾಡ್ತೀರಾ ಅಂತ. ನನಗೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕ್ಯಾರೆಕ್ಟರು, ಏನು ಡೈಲಾಗ್ ಇಲ್ಲದೆ ಹೋಗಿ ಮುಖ ತೋರಿಸಿ ಬರ್ತಿದ್ದವಳಿಗೆ 3rd ಹೀರೋಯಿನ್ ಆಗಿ ಮಾಡ್ತೀರಾ ಅಂದಾಗ ಅದು ತುಂಬ ಖುಷಿ ಆಯಿತು, ತುಂಬ ಹ್ಯಾಪಿ ಆಯಿತು. ಆ್ಯಂಡ್ ವಾದಿ ಸರ್ ಕಾಲ್ ಮಾಡಿದಾಗ ಆ ಒಂದು ಕಾಲ್ ಟ್ರಸ್ಟ್ ಮೂಲಕ ನನಗೆ ಅವ್ರ ಮೇಲೆ ಆಟೋಮೆಟಿಕ್ಕಾಗಿ ಟ್ರಸ್ಟ್ ಬಂದುಬಿಡ್ತು. ಎಲ್ಲೋ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಬಂತು. ಹೋದೆ, 1 ವಾರ ಶೂಟ್ ಆಯಿತು, ಚೆನ್ನಾಗಾಯಿತು. ತುಳು ಮೂವಿ ಸಣ್ಣ ಇಂಡಸ್ಟ್ರಿ ಆದರೂ ಸಹ ಖುಷಿ ಆಯಿತು. ಓಕೆ, ನನ್ನ ಮದರ್ ಟಂಗ್ ತುಳು, ಸೊ ನಾನು ಅಲ್ಲಿಂದ ಬಂದಿದ್ದೀನಿ, ನಾನು ಯಾಕೆ ಈ ಇಂಡಸ್ಟ್ರಿನ ಟ್ರೈಯೇ ಮಾಡಿಲ್ಲ, ಯಾಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಯಾಕೆ ನಾನು ಅಲ್ಲಿ ಟ್ರೈ ಮಾಡಿಲ್ಲ ಅನ್ನೋ ಕ್ವಶನ್ ನನಗೆ ಬಂತು. ಬಟ್ ಅಲ್ಲೂ ಅದೇ ಥರ ಇಂಡಸ್ಟ್ರಿ ಬೆಳೀತಾ ಇದೆ. ಆ್ಯಂಡ್ ಎಗೈನ್ ಫ್ರೆಶರ್, ಎಲ್ಲಿಂದನೂ ಯಾವ ಕಾಂಟ್ಯಾಕ್ಟ್ ಇಲ್ಲದೆ ಗೂಗಲ್ ಥ್ರೂ ಹೋಗ್ತಿರೋದ್ರಿಂದ ಕಾಂಟ್ಯಾಕ್ಟ್ಸ್ ತುಂಬ ಕಷ್ಟ ಆಗ್ತಾಯಿತ್ತು. ಬರೋ ಕಾಲ್ಸ್ ತುಂಬ ನೆಗೆಟಿವ್ ಆಗಿ ಇದ್ದಿದ್ದರಿಂದ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರ ಹತ್ರ ಹೋಗಬೇಕು ಗೊತ್ತಾಗ್ತಾ ಇರಲಿಲ್ಲ, ತುಂಬ ಕನ್ಫ್ಯೂಷನ್. ಆ್ಯಂಡ್ ಇದನ್ನೆಲ್ಲ ಅಮ್ಮನ ಹತ್ರ ಬಂದು ಹೇಳ್ಕೊಂಡ್ರೆ ಹೆದರ್ಕೊಳ್ತಾರೆ. ಗೊತ್ತಿಲ್ಲದ ಪ್ಲೇಸು, ಗೊತ್ತಿಲ್ಲದ ಜನ, ನೀ ಹೋಗಿ ಮೀಟ್ ಆಗೋದು ಸೇಫ್ ಅಲ್ಲ ಅನ್ನೋ ಒಂದು ಹೆಣ್ಮಗಳು ಅನ್ನೋ ಭಯ ಅಮ್ಮ ತುಂಬ ಕಾಣ್ತಾ ಇದ್ರು. ಸೊ ಹಾಗಾಗಿ ನನಗೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ಇಲ್ಲ ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ಳೋದು ಬೇಡ, ಹೆದರ್ಕೊಂಡ್ರೆ ನನ್ನನ್ನು ನಿಲ್ಲಿಸ್ಬಿಡ್ತಾರೆ, ಆಲ್ರೆಡಿ ಮದುವೆ ಅದು ಇದು ಅಂತ ಹೇಳ್ತಾ ಇದ್ದಾರೆ, ಸೊ ಬೇಡ, ಹೇಳಿದ್ರೆ ಮದುವೆ ಮಾಡಿ ಇನ್ನೊಂದು ಮನೆ ಕಳಿಸ್ಬಿಡ್ತಾರೆ ಆ್ಯಂಡ್ ಇನ್ಯಾರೋ ಬರ್ತಾರೆ ನಮ್ಮ ಲೈಫ್ನ ಲೀಡ್ ಮಾಡ್ತಾರೆ ಅನ್ನೋ ನೆಗೆಟಿವ್ ಥಾಟ್ ನನಗೆ ತುಂಬ ಇತ್ತು. ಸೊ ಹಾಗಾಗಿ ನಾನು ಅಮ್ಮನ ಹತ್ರ ಏನೂ ಶೇರ್ ಮಾಡಲಿಲ್ಲ, ಇದ್ರ ಬಗ್ಗೆ ಏನೂ ಹೇಳಲಿಲ್ಲ. ನಾನು ಹೆದರ್ಕೊಳ್ತಾ ಇದ್ದೀನಿ, ಆದರೂ ಅಮ್ಮನ ಹತ್ರ ಹೇಳ್ಕೊಳ್ಳಿಲ್ಲ. ಯಾರೂ ಇಲ್ಲ ಜೊತೆಗೆ, ಹೇಳ್ಕೊಂಡ್ರೂ ಸಹ ಯಾರು ಹೆಲ್ಪ್ ಮಾಡುವಂಥವ್ರು ಯಾರೂ ಇಲ್ಲ. ಬಟ್ ಸ್ಟಿಲ್ ಇಲ್ಲ, ಹೋಗ್ತೀನಿ ಅಂತ ತುಳು ಮೂವಿ ಕಂಪ್ಲೀಟ್ ಮಾಡಿದ್ವಿ, ಪೇಪರ್ ಸ್ಟೂಡೆಂಟ್ ಅಂತ. ಸೊ ತುಂಬ ತುಂಬ ಚೆನ್ನಾಗಿ ಓಡ್ತು ಮೂವಿ, ತುಂಬ ಖುಷಿ ಆಯಿತು. ಮೂವಿ ರಿಲೀಸ್ ಆದಾಗ ನನಗೆ ಒಂದು ಖುಷಿ ಆಯಿತು. ಬಟ್ ನಾನು ಅಲ್ಲಿ ರಿಲೀಸ್ ಆದಾಗ ನನ್ನ ಅಮ್ಮನ ಕರ್ಕೊಂಡು ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲ, ನನ್ನ ಅಚೀವ್ಮೆಂಟ್, ನನ್ನ ಗೋಲ್ ಇನ್ನೂ ಇದೆ. ನನ್ನ ಅಮ್ಮನ ಕರ್ಕೊಂಡೋಗಿ ತೋರ್ಸೋಕ್ಕೆ ಇನ್ನೂ ನಾನು ತುಂಬ ವೆಯ್ಟ್ ಮಾಡಬೇಕು, ಅಲ್ಲಿಗೆ ರೀಚ್ ಆಗಬೇಕು. ನನ್ನ ಅಮ್ಮನ ನಾನು ಕರ್ಕೊಂಡೋಗಿ ನಿಲ್ಲಿಸ್ಬೇಕು ಅಂದರೆ ಇದು ಸಾಕಾಗ್ತಿಲ್ಲ ನನಗೆ ಅಂತ ನನಗೆ ಪರ್ಸ್ನಲಾಗಿ ಅನ್ನಿಸ್ತು. ಸೊ ಅನ್ಸಿದ್ಮೇಲೆ ನೆಕ್ಸ್ಟ್ ಹೋದೆ, ನೆಕ್ಸ್ಟ್ ಆಪರ್ಚುನಿಟಿನೇ ಇಲ್ಲ. ಆಗ ಬಂತು ಒಂದು ಬ್ಯೂಟಿ ಪೇಜೆಂಟ್, ಯಾಕೆ ಟ್ರೈ ಮಾಡಬಾರ್ದು, ಓಕೆ ಟ್ರೈ ಮಾಡೋಣ. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ಶೋಗೆ ನಾನು ಹೋದೆ, ಟೈಟಲ್ ವಿನ್ ಆದೆ, ಫ್ಯಾಷನ್ ಐಕಾನ್ 2020. ಸೊ ಆ ಫ್ಯಾಷನ್ ಐಕಾನ್ 2020 ಅನ್ನೋದು ನನಗೆ ಎಷ್ಟು
ಎಷ್ಟು ಖುಷಿ ಕೊಡ್ತು ಅಂದರೆ, ಎಲ್ಲೂ ಯಾವುದೇ ಥರ ಒಂದು ಲೈಕ್ ತುಂಬ ಖುಷಿ ಆಗ್ಬಿಡ್ತು ನನಗೆ. ಏನು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಏನು ಡೌನ್ ಆಗ್ತಾ ಹೋಗ್ತೈತೆ ಅಲ್ಲಿಗೆ ಆ ಪಿಚ್ ಕೊಡ್ತು ಆ ಒಂದು ಟೈಟಲ್. ನನಗೆ ವಿನ್ನರ್ ಟೈಟಲ್ ತಗೊಂಡು ಖುಷಿಯಾಗಿ ನಾನು ಮನೆಗೆಲ್ಲ ತಗೊಂಬಂದೆ. ಅಮ್ಮ ಈ ಥರ ವಿನ್ ಆಗಿದ್ದೀನಿ, ಕ್ರೌನ್ ಸಿಕ್ಕಿದೆ, ಐ ಆಮ್ ಲೈಕ್ ವೆರಿ ಹ್ಯಾಪಿ. ನೆಕ್ಸ್ಟ್ ಇನ್ನಿವಾಗ ನನಗೆ ಅಡ್ವರ್ಟೈಸ್ಮೆಂಟಿಗೆ ಪ್ರಾಬ್ಲಮ್ ಇಲ್ಲ, ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ, ಇನ್ನು ನೆಕ್ಸ್ಟ್ ಕಾಲ್ಸ್ ಬರುತ್ತೆ ಅಂದಾಗನೇ ಬಂದಿದ್ದು ಕೊರೋನಾ 2020. ತುಂಬ ಲಾಕ್ಡೌನ್ ಅಂತ ಬಂದಿದ್ದೆ, ತುಂಬ ಲಾಕ್ ಆಗೇ ಹೋಗ್ಬಿಡ್ತು. ಇದ್ರ ಮಧ್ಯದಲ್ಲಿ ಮನೇಲಿ ಕೆಲಸ, 50% ಸ್ಯಾಲ್ರಿ, ಆಫೀಸಿಗೆ ಹೋಗ್ಬೇಕಾ ಬೇಡವಾ, ಏನು ಮಾಡಬೇಕು ಬಿಡಬೇಕಾ ಒಂದು ಗೊತ್ತಾಗದ ಟೈಮಲ್ಲಿ ಮನೆಗೆ ಬಂದೆ. ಆಗ್ತಾಯಿಲ್ಲ, ಕೆಲಸ ಬಿಟ್ಬಿಟ್ಟೆ, ಆಗ್ತಾಯಿಲ್ಲ, ನೆಕ್ಸ್ಟ್ ನೋಡೋಣ, ಲಾಕ್ಡೌನ್ ಓಪನ್ ಆದಮೇಲೆ ಬಂದಮೇಲೆ ನೋಡೋಣ, ಬಟ್ ಬೆಂಗಳೂರಿಗೆ ವಾಪಸ್ ಬರ್ತೀನಿ ಅನ್ನೋದು ನನಗೆ ಕಾನ್ಫಿಡೆಂಟ್. ನಾನು ಬಂದೇ ಬರ್ತೀನಿ, ಬೆಂಗಳೂರಿಗೆ ಬರಲೇಬೇಕು, ನನ್ನ ಐಡೆಂಟಿಟಿ ಮಡಿಕೇರಿ, ಕೊಡಗಿನ ಹುಡುಗಿ ಅಂತ ಬಂದರೆ ಬರಲೇಬೇಕು, ಅಂದರೆ ಬೆಂಗಳೂರಲ್ಲಿ ಬರಬೇಕು, ಬೆಂಗಳೂರಲ್ಲಿ ಬದುಕಿ ತೋರಿಸ್ಬೇಕು ಅನ್ನೋದು ಅವಾಗ ಶುರುವಾಯಿತು. ಯಾಕಂದರೆ ಕೊರೋನಾದಲ್ಲಿ ಬೆಂಗಳೂರಲ್ಲಿ ಇರಲೇಬಾರ್ದು, ಬಂದ್ಬಿಡು, ಅಲ್ಲಿ ಬೆಂಗಳೂರು ಸೇಫ್ ಅಲ್ಲ, ಬೇಡ ಅನ್ನೋ ಥರ ಆಯಿತು. ಸೊ ಹೋದಾಗ ನನ್ನ ಮನೇಲಿ ನನ್ನ ಒಂದು ಫ್ಯಾಮಿಲಿ ಸ್ಟ್ರಗಲ್ ಏನೂ ಚೇಂಜ್ ಆಗಿರಲಿಲ್ಲ. ಎಗೇನ್ ಅದೇ ಪಾರ್ಲರ್, ಅದೇ ಮನೆ, ಅಮ್ಮಂದು ಸ್ಟ್ರಗಲ್, ನಾನು ಎಜುಕೇಷನಲ್ಲಿ ಏನು ಮಾಡ್ತಾಯಿದ್ದೆ ಅದೇ ನಡೀತಾ ಇತ್ತು. ಆವಾಗ ಅನ್ನಿಸ್ತು ನನ್ನ ಕಡೆಯಿಂದ ನನಗೆ ಮಮ್ಮಿಗೆ ಏನೂ ಹೆಲ್ಪೇ ಮಾಡಲಿಲ್ಲ, ಅದ್ರ ಬಗ್ಗೆ ಯೋಚನೆಯೂ ಮಾಡಲಿಲ್ಲ, ಯಾವುದೇ ಥರ ಹೆಲ್ಪ್ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ. ಬಟ್ ಬರೋ ಸ್ಯಾಲ್ರಿಯಿಂದ ಏನೋ ಸಣ್ಣ ಪುಟ್ಟದ್ದು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಂಗಿದು ಎಜುಕೇಷನ್ ಮುಗ್ದುಬಿಟ್ಟಿತ್ತು ಆ ಟೈಮಲ್ಲಿ. ಸೊ ಅವಳು ನನ್ನ ಹತ್ರ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಕೊರೋನಾ ಅದು ಇದು ಅಂತ ಅವಳು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅಮ್ಮನ ಜೊತೆಗೇ ಇದ್ಲು. ಸೊ ಅವಳು ಅಮ್ಮನ ಬಿಟ್ಟು ಹೊರಗೆ ಬರಲಿಲ್ಲ. ಸೊ ನಾನು ಅಮ್ಮನ ಬಿಟ್ಟು ಹೊರಗೆ ಬಂದಿದ್ದೆ. ಸೊ ನನಗೆ ಒಂದು ಸ್ಟ್ರೆಂತ್, ನನ್ನ ತಂಗಿ ನಿಂತಿದ್ದು ಅಮ್ಮನ ಜೊತೆಗೆ ನಾನಿದ್ದೀನಿ, ನೀನೇನು ಮಾಡಬೇಕು ಮಾಡು. ಸೊ ನಾನು ಆಗಲೇ ಹೇಳಿದ ಪ್ರಕಾರ ನನಗೂ ನನ್ನ ತಂಗಿಗೂ ಡೆಡ್ ಆಪೋಸಿಟ್. ಬಟ್ ಅವಳು ನನಗೆ ಎನರ್ಜಿ ಕೊಟ್ಟಿದ್ದು, ಅಮ್ಮನ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅಮ್ಮನ ಜೊತೆಗೆ ನಾನಿದ್ದೀನಿ, ಅಮ್ಮನ ಬಗ್ಗೆ ನೀನು ಏನು ತಲೆನೇ ಕೆಡಿಸ್ಕೋಬೇಡ, ನಾನಿದ್ದೀನಿ ಅನ್ನೋ ಮಾತು ನನಗೆ ಮತ್ತೆ ಬೆಂಗಳೂರಿಗೆ ಬರ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೊಡ್ತು. ಸೊ ಈ ಥರನೇ ಹೋಗ್ತಾ 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 ನನ್ನ ಸಿಸ್ಟರ್ ಮದುವೆ ತನಕ ಹೋಗಿ ನಿಂತ್ಬಿಡ್ತು. ಸಿಸ್ಟರ್ ಮದುವೆ ಆಯಿತು. ಮದುವೆ ಆದಮೇಲೆ ಅಮ್ಮ ಒಬ್ಬರೇ ಆಗೋದ್ರು. ಆವಾಗ ನನಗೆ ಮತ್ತೆ ಪ್ರಾಬ್ಲಮ್ ಅಂತ ಹೇಳಲ್ಲ ನಾನು, ಅಮ್ಮನ ಬಿಟ್ಟು ಬರೋಕ್ಕಾಗ್ತಿಲ್ಲ, ಬಟ್ ಅಮ್ಮನ ಜೊತೆಗೆ ಇದ್ದು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಒಂದು ಸಿಚುವೇಶನಲ್ಲಿ ನಾನು ಸಿಕ್ಕಾಕೊಂಡೆ. ಅಮ್ಮನ ಕರಿಯರ ಲೈಕ್ ಅಮ್ಮ ಬೇಕು, ಆದರೆ ಅಮ್ಮನ ಜೊತೆಗಿರೋಕ್ಕಾಗಲ್ಲ, ಅಮ್ಮನಿಗೆ ಸಪೋರ್ಟಿವ್ ಆಗಿರೋಕ್ಕಾಗಲ್ಲ. ಬಟ್ ಹೊರಗಡೆ ಬಂದರೆ ನನ್ನ ಲೈಫ್, ನಾನು ಒಂದು ಟೈಮಲ್ಲಿ ನನ್ನ ಲೈಫ್ ಯಾರಿಗೋಸ್ಕರನೂ ನಾನು ಏನನ್ನೂ ಹಿಂದೆ ತಿರುಗಿ ನೋಡಲ್ಲ ಅಂತಿದ್ದ ಹುಡುಗಿ ಈ ಮೂಮೆಂಟಲ್ಲಿ ಲಾಕ್ ಆದೆ ನಾನು. ಬಟ್ 1 ತಿಂಗಳು ಅಮ್ಮನ ಜೊತೆಗಿದ್ದೆ. ಆವಾಗ ನನಗೆ ಅಮ್ಮ ಕೊಟ್ಟ ಎನರ್ಜಿ, ನನ್ನನ್ನು ನಾನು ನೋಡ್ಕೊಳ್ತೀನಿ. ಇಷ್ಟು ವರ್ಷ ನನ್ನನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ, ಯಾರಿದ್ದು ನಾನು ಇಲ್ಲಿ ತನಕ ಬರಲಿಲ್ಲ. ಸೊ ಇನ್ನು ಮುಂದೆ ನಿನ್ನ ಲೈಫ್ ಇರೋದು, ನೀನು ಹೋಗು, ನಿನ್ನ ಮೂಮೆಂಟ್ಸ್, ನಿನ್ನ ಥಿಂಗ್ಸ್, ನಿನ್ನ ಲೈಫ್ನ ನೀನು ನೋಡ್ಕೋಬೇಕು, ನಾನು ಬರಲ್ಲ. ಸೊ ನನ್ನ ಅಮ್ಮ ನನಗೆ ಕೊಟ್ಟ ಕಾನ್ಫಿಡೆಂಟ್, ನಾನು ಮತ್ತೆ ಕೊರೋನಾ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ PG ವೇಕೇಟ್ ಮಾಡಬೇಕು, ಕೆಲಸ ಬಿಟ್ಟಿದ್ದೀನಿ, ಕೆಲಸ ಇಲ್ಲ, PG ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲ. ಈ ಮೂಮೆಂಟಲ್ಲಿ ನನ್ನ ಫ್ರೆಂಡ್ ಒಬ್ಬರು ನನಗೆ ಹೆಲ್ಪ್ ಮಾಡಿದ್ರು. ಹೆಂಗೆ ಅಂತ ಹೇಳಿದ್ರೆ, ನಾನು ಕ್ಲಿಯರಾಗಿ ಹೇಳಿಬಿಟ್ಟೆ, ಕೆಲಸ ಮಾಡ್ತೀನಿ, ಮಾಡಿಬಿಟ್ಟು ಈ ಸಾಲನ ನಾನು ತೀರಿಸ್ತೀನಿ. ಸೊ ನನಗೊಂದು 10,000 ಹೆಲ್ಪ್ ಮಾಡು, ಯಾಕಂದರೆ ಇವಾಗ ಎಂಥಕ್ಕೂ ಖರ್ಚಿಗೆ ದುಡ್ಡೇ ಇಲ್ಲ ಕೈಯಲ್ಲಿ ಅಂದಾಗ ನನ್ನ ಫ್ರೆಂಡ್ ನನಗೆ ಹೆಲ್ಪ್ ಮಾಡಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ 10 ರೂಪಾಯಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡೋರು 10,000 ಕೊಟ್ಟಿದ್ದಾರೆ ಅಂದಾಗ ತುಂಬ ಖುಷಿ ಆಯಿತು. ಕಾಲೇಜ್ ಫ್ರೆಂಡ್ ನಂದು. ಸೊ ಹೆಲ್ಪ್ ಮಾಡಿದವನು ನನಗೆ ಯಾವುದೇ ಥರದಲ್ಲಿ ನನಗೆ ಲೈಕ್ ಪ್ರಾಬ್ಲಮ್ ಮಾಡಲಿಲ್ಲ. ಇವಾಗ ಕೆಲವೊಂದು ಕಡೆ ನಾವು ಓಪನ್ ಆಗಿ ಪ್ರಾಬ್ಲಮ್ ಹೇಳ್ಕೊಳಕ್ಕೆ ಹೆದರ್ಕೊಳ್ಳೋಕೆ ಶುರು ಮಾಡಿದೆ. ನಾನು ಆಗಲೇ ಹೇಳಿದ ಪ್ರಕಾರ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಹೇಳ್ಕೊಬಾರ್ದು. ಪ್ರಾಬ್ಲಮ್ ಹೇಳ್ಕೊಂಡ್ರೆ ನಮ್ಮನ್ನೆಲ್ಲೋ ಕೆಳಗಡೆ ಮಾಡಿ ನೋಡ್ತಾರೆ, ಎಲ್ಲೋ ತುಂಬ ನಮ್ಮನ್ನು ನೆಗೆಟಿವ್ ಆಗಿ ನೋಡ್ತಾರೆ, ನಾವು ಏನಕ್ಕೂ ಲೆಕ್ಕ ಇಲ್ಲ ಅನ್ನೋ ಥರ ನೋಡ್ತಾರೆ ಅನ್ನೋದು ನನ್ನ ಥಾಟ್. ಸೊ ಏನೋ ಒಂದು ಓಪನ್ ಅಪ್ ಆಗಿ, ನನಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇದೆ, ಒಂದು 10,000 ಕೊಟ್ಟಿರು, ಕೆಲಸ ಸಿಕ್ತಿದ್ದಾಗೆ ನಾನು ಕೊಡ್ತೀನಿ,
ಅವನ ಹತ್ರ ಇತ್ತ ಇಲ್ವಾ ಗೊತ್ತಿಲ್ಲ, ಯಾಕಂದರೆ ಕ್ಲಾಸ್ಮೇಟ್ಸ್, ಅವನು ತಿಂಗ್ಳಿಗೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾನೆ, ಅವನ ಹತ್ರ ಇತ್ತೋ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ, ಕೇಳ್ಬಿಟ್ಟಿದ್ದೀನಿ. ಆವಾಗ ಅವನ ಹೆಲ್ಪ್ ಮಾಡಿದ್ದು ಮನಿನ ನಾನು ವಿತಿನ್ 3 ಮಂತ್ ನಂದು ಅಮೌಂಟ್ ಸ್ಯಾಲ್ರಿ ಆಗ್ತಿದ್ದಾಗೆ ನಾನು ಅವನಿಗೆ ಕ್ರೆಡಿಟ್ ಮಾಡಿದ್ದೀನಿ. ಆ್ಯಂಡ್ ಹಿ ವಾಸ್ ಲೈಕ್, ನೀನು ರಿಟರ್ನ್ ಮಾಡ್ತೀಯೋ ಇಲ್ವಾ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್ ಅಮೌಂಟ್ ಮತ್ತೆ ರಿಟರ್ನ್ ಮಾಡಿದ್ದಕ್ಕೆ. ಯಾಕಂದರೆ ಫ್ರೆಂಡ್ಶಿಪ್ ಹಾಳಾಗಬಾರ್ದಲ್ವ. ಅಮೌಂಟು ಅಂತ ಹೆಲ್ಪ್ ತಗೊಂಡಾಗ ನಾನು ಇವಾಗಲೂ ಅದೊಂದು ನನಗಿದೆ, ಯಾರ ಹತ್ರನೂ ಯಾವುದೇ ಥರ ಹೆಲ್ಪ್ ತೊಗೊಂಡ್ರು ಸಹ ಅದನ್ನು ರಿಟರ್ನ್ ಮಾಡಬೇಕು. ಯಾಕಂದರೆ ನಾವು ತಗೊಂಡ ಹೆಲ್ಪ್ ಅವರಿಗೆ ಯಾವ ಥರ ಪ್ರಾಬ್ಲಮ್ ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಅವರಿಗೆ ಆ ಒಂದು ಪ್ರಾಬ್ಲಮಿಂದ ನಮ್ಮನ್ನು ನೆಗೆಟಿವ್ ಆಗಿ ನೋಡ್ತಾರೆ. ಆ್ಯಂಡ್ ಥರ್ಡ್ ಥಿಂಗ್ ಬಂದುಬಿಟ್ಟು ನಮ್ಮ ಕಾಂಟ್ಯಾಕ್ಟ್ ಏನು, ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದೆಯಾ, ಚೆನ್ನಾಗಿದೆಯಾ, ತಿಂದ್ಯಾ ಕುಡ್ದಿಯಾ ಅನ್ನೋದು ಮುಗ್ದೋಗ್ಬಿಡುತ್ತೆ ಫೈನಾನ್ಷಿಯಲಿ ನಾವು ಒಬ್ಬರ ಜೊತೆಗೆ ಇದಾಗ್ಬಿಟ್ರೆ. ಸೊ ಹಾಗಾಗಿ ನನಗೆ ಅದು ಇವಾಗಲೂ ಒಂದು ಮೈಂಡಲ್ಲಿದೆ, ಫೈನಾನ್ಷಿಯಲಿ ಯಾರ ಜೊತೆನೂ ಎಷ್ಟೇ ಫ್ರೆಂಡ್ಶಿಪ್ ಇರಲಿ, ಎಷ್ಟೇ ಒಳ್ಳೆ ಫ್ರೆಂಡ್ ಇರಲಿ, ಫೈನಾನ್ಷಿಯಲಿ ನಾವು ಹೆಲ್ಪ್ ತಗೊಂಡು ಯೂಸ್ ಮಾಡ್ಕೋಬಾರ್ದು ಫ್ರೆಂಡ್ಶಿಪ್ನ ಅನ್ನೋದು ತುಂಬ ತಲೆಯಲ್ಲಿತ್ತು. ಸೊ ಹಾಗಾಗಿ ಆ ಅಮೌಂಟ್ನ ರಿಟರ್ನ್ ಮಾಡ್ತಿದ್ದಾಗೆ ನನಗೆ ಸಣ್ಣ ಪುಟ್ಟ ಕೆಲಸ ಶುರುವಾಯಿತು. ಆವಾಗ ನನಗೆ ಝೊರೈನ್ ಸ್ಟುಡಿಯೋ ದಿಂದ ಒಂದು ಶೂಟ್ ಮಾಡಿದ್ರು, ಲೈಕ್ ಟ್ರೆಡಿಷ್ನಲ್ ಶೂಟ್. ಸೊ ನನ್ನನ್ನು ಅಲ್ಲಿ ತನಕ ಕೇಳ್ತಾ ಇದ್ದವರೆಲ್ಲರೂ ಫಾರಿನರ್, ವೆಸ್ಟರ್ನ್ ಶೂಟ್. ಸೊ ಟ್ರೆಡಿಷ್ನಲ್ ತುಂಬ ಇಷ್ಟ, ಬಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತಾಯಿಲ್ಲ, ಯಾಕಂದರೆ ನಾನು ಸೂಟೇಬಲ್ ಇಲ್ಲ. ನೋಡಿದವರೆಲ್ಲ ನೀವು ಈ ಕ್ಯಾರೆಕ್ಟರಿಗೆ ಸೂಟ್ ಆಗಲ್ಲ, ನೀವು ಈ ಥರ ಶೂಟಿಗೆ ಸೂಟ್ ಆಗಲ್ಲ, ನೀವು ಮಾಡಿದ್ರೆ ಬೋಲ್ಡಾಗಿ ಮಾಡಬೇಕು, ಬೋಲ್ಡ್ ಕಾಸ್ಟ್ಯೂಮು, ವೆಸ್ಟರ್ನ್ ಕಾಸ್ಟ್ಯೂಮ್, ಮಾಡರ್ನ್ ಇದಕ್ಕೆ ನೀವು ಸೂಟ್ ಆಗ್ತೀರಾ, ಸೊ ಬೇರೆ ಟ್ರೆಡಿಷ್ನಲಿಗೆಲ್ಲ ಸೂಟ್ ಆಗಲ್ಲ. ಆವಾಗ ನಾನು ಟ್ರೆಡಿಷ್ನಲ್ ಮೇಕಪ್ ಸ್ಟುಡಿಯೋಲ್ಲಿ ಹೋಗಿ ಟ್ರೆಡಿಷ್ನಲ್ ಶೂಟನ್ನ ಮಾಡಿಸ್ದೆ, ಪೋರ್ಟ್ಫೋಲಿಯೋ ಅಂತ ಕ್ರಿಯೇಟ್ ಮಾಡಿದೆ. ಪೋರ್ಟ್ಫೋಲಿಯೋ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆ ಟ್ರೆಡಿಷ್ನಲ್ ಶೂಟ್ ಬಂದುಬಿಟ್ಟು ವಿತ್ ಕಂಪ್ಲೀಟ್ ಜ್ಯುವೆಲರಿ ಶೂಟ್ ಆಗಿತ್ತು. ಸೊ ಆ ಒಂದು ಫೋಟೋ ತಗೊಂಡು, ನಿಮಗೆ ಗೊತ್ತಿರ್ಬೋದು ಬ್ಯಾಂಗ್ಳೂರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಜ್ಯುವೆಲ್ಸ್ ಆಫ್ ಇಂಡಿಯಾ ಅಂತ ಒಂದು ಎಕ್ಸಿಬಿಷನ್ ಆಗುತ್ತೆ, ಇಯರ್ಲಿ ಒನ್ಸ್ ಎಕ್ಸಿಬಿಷನ್, ಟ್ವೈಸ್ ಎಕ್ಸಿಬಿಷನ್ ಆಗುತ್ತೆ ಅದು. ಆ ಎಕ್ಸಿಬಿಷನಿಗೆ ಎಂಟೈರ್ ಬ್ಯಾಂಗ್ಳೂರ್ ಪೀಪಲ್ ಬಂದೇ ಬರ್ತಾರೆ. ಅವರು ತಿನ್ನೋ ಕುಡಿಯೋದಕ್ಕೆ ನೋಡ್ತಾರೋ ಇಲ್ವಾ ಗೊತ್ತಿಲ್ಲ, ಜ್ಯುವೆಲರಿಗಂತೂ ಬಂದೇ ಬರ್ತಾರೆ, ಯಾಕಂದರೆ ಅಷ್ಟು ಕ್ರೌಡ್ ಇರುವಂಥ ಈವೆಂಟ್. ಆ ಈವೆಂಟ್ನ ಆರ್ಗನೈಸ್ ಮಾಡುವಂಥ ಸಂದೀಪ್ ಸರ್ ನನ್ನನ್ನು ಕರೆದುಬಿಟ್ಟು ಒಂದು ದಿನ, ಡೀನಾ ಅವರೇ, ಇಫ್ ಯು ಡೋಂಟ್ ಮೈಂಡ್, ನಮಗೆ ತುಂಬ ಶಾರ್ಟ್ ಆಫ್ ಟೈಮ್ ಇದೆ, ಪಬ್ಲಿಸಿಟಿ ಥಿಂಗ್ಸ್, ಮಾರ್ಕೆಟಿಂಗ್ ಇದರಲ್ಲಿ ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಎಲ್ಲೋ ಒಂದು ಕಡೆ ನಿಮ್ಮ ಫೋಟೋ ನೋಡಿದ್ವಿ, ತುಂಬ ಯೂನಿಕ್ ಆಗಿತ್ತು, ನಿಮ್ಮ ಒಂದು ಫಾರಿನರಿಗೆ ಟ್ರೆಡಿಷ್ನಲ್ ಮೇಕಪ್ ಮಾಡಿರೋದು ನಮಗೆ ಕನೆಕ್ಟ್ ಆಗಿದೆ, ಸೊ ನಾವು ನಿಮ್ಮ ಫೋಟೋನ ಯೂಸ್ ಮಾಡ್ಕೋಬೋದಾ ಅನ್ನೋ ರಿಕ್ವೆಸ್ಟ್ ನನಗೆ ತುಂಬ ದೊಡ್ಡದಾಗಿ ಕಾಣಿಸ್ತು. ಯಾಕಂದರೆ ಅವರಿಗದು ಟೈಮ್ ಇಲ್ಲ, ಶೂಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ, ಸೊ ಇರೋದನ್ನೇ ಯೂಸ್ ಮಾಡ್ಕೋಬೇಕು. ನನಗೆ ಇರೋದು ಒಂದೇ, ಅದನ್ನೇ ಯೂಸ್ ಮಾಡೋದು ಅಂದಾಗ ತುಂಬ ಖುಷಿಯಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಅವ್ರ ಹತ್ರನೇ ನಾನು ಡೈರೆಕ್ಟಾಗಿ ಹೇಳ್ಕೊಂಡೆ, ಸರ್ ಇಫ್ ಯು ಡೋಂಟ್ ಮೈಂಡ್, ನನಗೆ ಕೆಲಸ ಇಲ್ಲ, ನಾನು ವರ್ಕ್ ಮಾಡ್ತಾ ಇಲ್ಲ, ನೀವೊಂದು ಆಪರ್ಚುನಿಟಿ ಕೊಟ್ಟರೆ ನಿಮ್ಮ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತೀನಿ, ನನಗೆ ಬೇಸಿಕ್ ಸ್ಯಾಲ್ರಿ ಅಂತ ಏನಾದರೂ ಮಾಡಿಕೊಟ್ರೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಾಗ, ಸರ್ ನನಗೆ ಸ್ವಲ್ಪ ಟೈಮ್ ಬೇಕು, ಟೀಮ್ ಜೊತೆ ಡಿಸ್ಕಷನ್ ಮಾಡಿ ಹೇಳ್ತೀನಿ ಅಂದಾಗನೇ ಒಂದು ಬಂದಿದೆ ಜ್ಯುವೆಲ್ಸ್ ಆಫ್ ಇಂಡಿಯಾ ಎಕ್ಸಿಬಿಷನ್ಸ್. ಸೊ ಆ ಎಕ್ಸಿಬಿಷನಲ್ಲಿ ನಾನು ಒಂದು ಟೀಮ್ ಮೆಂಬರ್ ಆಗಿ, ಆರ್ಗನೈಸರ್ ಟೀಮ್ ಆಗಿ ವರ್ಕ್ ಮಾಡ್ತಾ, ಎವ್ರಿ ಈವೆಂಟಿಗೂ ಅವರ ಜೊತೆಗೆ ಇವಾಗಲೂ ನಾನು ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ವರ್ಕ್ ಮಾಡಿಕೊಂಡು, ಅವರದೊಂದು ಈವೆಂಟಿಗೆ ನಾನು ತುಂಬ ತುಂಬ ವರ್ಕ್ ಮಾಡ್ತಾ ಬಂದೆ. ಸೊ ಅಲ್ಲಿಂದ ನನ್ನ ಕಾಂಟ್ಯಾಕ್ಟ್ ನೆಕ್ಸ್ಟ್ ಲೆವೆಲ್ ಹೋಯಿತು. ಯಾಕಂದರೆ ಯುನೋ ಜ್ಯುವೆಲರಿ ಅನ್ನೋದು ತುಂಬ ತುಂಬ ಎಂತ ಹೇಳೋದು, ಎಲ್ಲ ಇವಾಗ ನಾನು ಹೆಂಗಸರಿಗೆ ಮಾತ್ರ ಜ್ಯುವೆಲರಿ ಹೇಳಲ್ಲ, ಈವನ್ ಗಂಡಸರಿಗೂ ಈಗ ಜ್ಯುವೆಲರಿ ಅಂದರೆ, ಗೋಲ್ಡ್ ಅಂದರೆ ಅಷ್ಟೇ ಇಷ್ಟ ಆಗೋಗಿದೆ. ಯಾಕಂದರೆ ಅದೊಂದು ಲೈಕ್ ಸೇವಿಂಗ್ಸ್, ಅದೊಂದು ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ ಆ ಜ್ಯುವೆಲರಿ ಇಂಡಸ್ಟ್ರಿಗೆ ನಾನು ಎಂಟರ್ ಆದಾಗ ಎಲ್ಲ ಥರ ಜ್ಯುವೆಲರ್ಸ್ ಬ್ಯಾಂಗ್ಳೂರಲ್ಲಿ, ಎಲ್ಲ ಥರ ಶೂಟ್ಸ್ ನನಗೆ ರಿಕ್ವೈರ್ಮೆಂಟ್ ಬರೋಕ್ಕೆ ಶುರುವಾಯಿತು. ಹಾಗಾಗಿ ನಾನು ಜ್ಯುವೆಲರಿ ಶೂಟ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಸೆಕೆಂಡ್ ಸ್ಟೆಪ್ ಅಂತ ಹೇಳ್ಬೋದು. ಯಾಕಂದರೆ ಕೈಯಲ್ಲಿ ದುಡ್ಡಿಲ್ಲ, ಕೆಲಸ ಇಲ್ಲ, ಸ್ಯಾಲ್ರಿ ಇಲ್ಲ, ಏನೂ ಇಲ್ಲ ಅಂದಾಗ ನನಗೆ ಬಂದಿದ್ದೆ ಈ ಶೂಟ್ಸ್, ಜ್ಯುವೆಲರಿ ಶೂಟ್ಸ್. ಸೊ ಜ್ಯುವೆಲರಿ ಶೂಟ್ಸಿಗೆ ನನ್ನ ಫೇಸ್ ತುಂಬ
ತುಂಬ ಯೂಸ್ ಆಯಿತು ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿಂದ ಬಂದ ಒಂದೊಂದು ಜ್ಯುವೆಲರಿ ಶೂಟ್ಸ್ಗಳು ನನಗೆ ತುಂಬ ಖುಷಿ ಆಯಿತು. ತುಂಬ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ನಾನು ಶೋಸ್ ಮಾಡ್ತಾ ಬಂದೆ, ಫ್ಯಾಷನ್ ಶೋ ಮಾಡ್ತಾ ಬಂದೆ, ಫೋಟೋ ಶೂಟ್ಸ್ ಮಾಡ್ಕೊಂಬಂದೆ. ಅದಾದಮೇಲೆ ಅಕಾಡೆಮಿ ಫೋಟೋ ಶೂಟ್ಸ್, ಮಾಡೆಲ್ ರಿಕ್ವೈರ್ಮೆಂಟ್ಸ್ ಆಟೋಮೆಟಿಕ್ಕಾಗಿ ಕಾಲ್ ಬರೋಕ್ಕೆ ಶುರು ಆಯಿತು. ಸೊ ಎಲ್ಲ ಥರ ಶೂಟ್ಸು ಮಾಡ್ಕೊಂಡು ಬಂದೆ. ಇದೆಲ್ಲ ಆಗ್ತಾ ಫ್ರೆಂಡ್ಸ್ಗಳು ಮತ್ತೆ ನನ್ನನ್ನು ಮೂವಿಗೆ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆ ಟ್ರೈ ಮಾಡಬಾರ್ದು, ಮಾಡು ಆದರೆ ಸೆಲೆಕ್ಟ್ ಮಾಡೋ ಟೀಮ್ ಯಾವುದು ಅದು ಇಂಪಾರ್ಟೆಂಟ್ ಆಗುತ್ತೆ. ನೀನು ನಾರ್ಮಲಾಗಿ ಎಲ್ಲ ಟೀಮ್ ನೋಡಿ ರ್ಯಾಂಡಮಾಗಿ ಹೋಗೋಕ್ಕಿಂತ ಹೆಚ್ಚಾಗಿ ಒಂದೊಂದು ಟೀಮ್ನ ಚೂಸ್ ಮಾಡು. ರ್ಯಾಂಡಮ್ ಆಗೋಗಿ ಎಲ್ಲೋ ಬ್ಯಾಕ್ಗ್ರೌಂಡಲ್ಲಿ ಹಿಂಗೆ ಬಂದು ಹಂಗೆ ಹೋಗೋ ಬದಲು ಕ್ಯಾರೆಕ್ಟರ್ ಚೂಸ್ ಮಾಡು. ನಿನಗೆ ಡೈಲಾಗ್ ಕೊಡೋಕ್ಕೆ ಕೇಳು, ಡೈಲಾಗ್ ಇದ್ದರೆ ಮಾಡ್ತೀನಿ ಅನ್ನೋ. ಸೊ ಈ ಥರ ಥಿಂಗ್ಸ್ಗಳು ನನ್ನ ಲೈಫಲ್ಲಿ ಬಂತು. ಸೊ ನಾನು ಪರ್ಟಿಕ್ಯುಲರಾಗಿ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದೆ. ಡಿಮ್ಯಾಂಡಿಂಗ್ ಹೆಂಗಿತ್ತು ಅಂದರೆ, ಡೈಲಾಗ್ ಇದ್ದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ. ಯಾಕಂದರೆ ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ನನ್ನನ್ನು ಅಷ್ಟು ಈಸಿಯಾಗಿ ಯಾರೂ ತಗೊಳ್ಳಲ್ಲ. ಸೊ ನನಗೆ ಬೇಕಾಗಿದ್ದು ಒಂದೇ ಒಂದು ಕೀ ಅಂದರೆ ಟೀಮ್ ಸಪೋರ್ಟ್. ನಂಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಟೀಮ್ ಸಪೋರ್ಟ್ ಬೇಕಾಗಿತ್ತು. ಸೊ ಹೀಗೆ ಒಂದು 4 ಪ್ರಾಜೆಕ್ಟ್ ಟೀಮ್ ಸಪೋರ್ಟಿಂದ ಮಾಡ್ತಾ ಬಂದೆ. ಟೀಮ್ ಸಪೋರ್ಟಿಂದ ಮಾಡಿದಾಗ ನನ್ನ ಲರ್ನಿಂಗ್ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಕ್ಯಾಮರಾ ಥಿಂಗ್ಸ್, ಹ್ಯಾಂಡ್ಲಿಂಗ್ ಸ್ಟಫ್, ಈ ಥರ ಥಿಂಗ್ಸ್ಗಳು ಮಾಡ್ತಾ ಬಂದೆ. ಹೀಗೆ ಮಾಡ್ತಾ ಆಲ್ಮೋಸ್ಟ್ 2-3 ಇಯರ್ಸ್ ಸ್ಟ್ರಗಲ್ ಹೋಗಿದ್ದೇ ಗೊತ್ತಾಗಲಿಲ್ಲ ನನಗೆ. ಯಾಕಂದರೆ ಫ್ಯಾಮಿಲಿಯಿಂದ ಯಾವುದೇ ಥರ ರಿಸ್ಟ್ರಿಕ್ಷನ್ ಬರಲಿಲ್ಲ. ಈ ಕಡೆಯಿಂದ ಕರಿಯರ್ ಬೇಸಿಸ್ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ಎಷ್ಟೋ ಡೈರೆಕ್ಟರ್ಸ್ನ ಮೀಟ್ ಆಗ್ತೀನಿ, ವರ್ಕ್ ಮಾಡ್ತಾ ಸಣ್ಣ ಪುಟ್ಟದ್ದು ಮಾಡ್ತಾ ಬಂದೆ. ಫ್ರೆಂಡ್, ಡಾಕ್ಟರು, ಕಾಲೇಜ್ ಸ್ಟೂಡೆಂಟ್, ಇನ್ನೊಂದು ಮತ್ತೊಂದು ಅಂದ್ಕೊಂಡು ಮಾಡ್ತಾ ನಾನು ಸೊಸೈಟಿನ ಫೇಸ್ ಮಾಡೋದನ್ನು ಕಲ್ತ್ಬಿಟ್ಟೆ. ಇನ್ನೂ ಕಲಿಯೋದು ತುಂಬ ಇದೆ, ಬಟ್ ಕಲ್ತ್ಬಿಟ್ಟೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ತುಂಬ ಲೇಟ್, ವೆನ್ ಐ ವಾಸ್ 24. ಸೊ 24 ಇಯರ್ಸಿಗೆ ಸೊಸೈಟಿನ ಫೇಸ್ ಮಾಡೋದೇನು ದೊಡ್ಡ ಡೀಲಿಂಗ್ ಅಂತ ಅನ್ನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಐ ನೋ ಮೈ ಲಿಮಿಟ್ಸ್. ಎಲ್ಲಿ ಯಾರ ಹತ್ರ ಏನು ಬೇಕು, ಎಷ್ಟು ಬೇಕು, ಅದು ನನ್ನ ಲಿಮಿಟ್ಸ್ ಇದೆ. ಸೊ ನಾನು ನನ್ನ ಲಿಮಿಟ್ಸಲ್ಲಿ ನಾನು ಬಂದಿದ್ದೀನಿ. ನಾನು ಯಾರನ್ನ ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಸೊ ಆ ರೆಸ್ಪೆಕ್ಟ್ಫುಲ್ಲ ಇವತ್ತು ನನಗೆ ರೆಸ್ಪೆಕ್ಟ್ ಇನ್ ರಿಟರ್ನ್ ಬ್ಯಾಕ್ ಸಿಗ್ತಾ ಇದೆ. ಸೊ ನಾನು ಕೊಡೋ ರೆಸ್ಪೆಕ್ಟ್ ತುಂಬ ಮ್ಯಾಟರ್ ಆಗುತ್ತೆ ಅನ್ನೋದು ಗೊತ್ತಾದಮೇಲೆ ಆ ರೆಸ್ಪೆಕ್ಟ್ ನನಗೆ ಇನ್ ರಿಟರ್ನ್ ಸಿಗೋಕ್ಕೆ ಶುರು ಆಯಿತು. ಸೊ ಇವತ್ತಿಗೂ ಡೀನಾಶ್ರೀ ನನ್ನ ಫುಲ್ ನೇಮ್. ಡೀನಾಶ್ರೀನ ನಾನು ಡೀನಾ ಪೂಜಾರಿ ಅಂತ ಇಮೇಲ್ ಐ ಡಿ, ಥಿಂಗ್ಸ್, ಐಡೆಂಟಿಟಿ, ನನಗೆ ನನ್ನ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗಬೇಕು ಅಂತ ಅನಿಸಿದಾಗ ನಾನು ಡೀನಾ ಪೂಜಾರಿ ಅಂತ ಹಾಕ್ಕೊಂಡೆ. ಯಾಕಂದರೆ ಆ ತುಳು ಮೂವಿಯಲ್ಲಿ ನನಗೆ ಅದು ತುಂಬ ಇಂಪ್ಯಾಕ್ಟ್ ಆಯಿತು. ಡೀನಾ ಪೂಜಾರಿ ಅಂದಾಗ ಹೈಕ್, ಥಿಂಗ್ಸ್, ಆ್ಯಂಡ್ ನನಗದೊಂದು ಯೂನಿಕ್ ಆಗೇ ಫೀಲ್ ಆಯಿತು. ನಾನು ಒಬ್ಳು ಪೂಜಾರ್ತಿ ಹುಡುಗಿ ಅನ್ನೋದನ್ನು ಹೇಳ್ಕೋಬೇಕು ಅನ್ನೋದು ನನಗೆ ಬಂತು. ಯಾಕಂದರೆ ಇವಾಗ ಐಶ್ವರ್ ರೈ ಅಂತ ಬರುತ್ತೆ, ಇನ್ನು ಕೆಲವ್ರದ್ದು ಶೆಟ್ಟಿ ಅಂತ ಬರುತ್ತೆ, ಇನ್ನು ಕೆಲವ್ರದ್ದು ಪೂಜಾರಿ ಅಂತ ಬರುತ್ತೆ. ಸೊ ಈ ಥರ ಇವನ್ನೀಗ ಬ್ಯಾಂಗ್ಳೂರ್ ಕಡೆ ಬಂದರೆ ಗೌಡ್ರು, ಅದು ಇದು ಅಂದರೆ ತುಂಬ ಐಡೆಂಟಿಟಿ, ಅವ್ರದ್ದೇ ಒಂದು ಕ್ಯಾಸ್ಟ್ ಮೂಲಕ ಐಡೆಂಟಿಟಿ ಹೋಗ್ತಾ ಇತ್ತು. ಸೊ ಇದು ನನಗೆ ಡೀನಾ ಪೂಜಾರಿ ಅನ್ನೋದು ಎಲ್ಲ ಕಡೆಗೆ ನಾನು ಅದೇ ನೇಮ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನನ್ನ ಐಡೆಂಟಿಟಿ ನನಗೆ ಗೊತ್ತಾಗೋಕ್ಕೆ ಶುರು ಆಯಿತು. ಓಕೆ, ಡೀನಾ ಪೂಜಾರಿ ಅನ್ನೋದು ಗೊತ್ತಾಗಿದೆ ಆಲ್ರೆಡಿ ಜನಕ್ಕೆ, ಬಟ್ ಇನ್ನೂ ಜನಕ್ಕೆ ಗೊತ್ತಾಗಬೇಕು, ಇನ್ನೂ ನಾನು ಒಂದು ಲೆವೆಲಿಗೆ ಬಂದು ನಿಲ್ಲಬೇಕು ಅನ್ನೋದು. ನಾನು ಹೇಳ್ದಾಗೆ ನನ್ನ ಅಮ್ಮನ ಇದುವರೆಗೆ ನಾನು ಎಲ್ಲೂ ಕರ್ಕೊಂಬಂದು ಅಮ್ಮ ನಾನು ಇದು ಮಾಡಿದ್ದೀನಿ, ಇದು ನಾನು ಅಂತ ಯಾವತ್ತೂ ತೋರಿಸ್ಲಿಲ್ಲ. ಅದೊಂದು ಆಸೆ ಇತ್ತು, ಅಮ್ಮನ ಕರ್ಕೊಂಬಂದು ತೋರಿಸ್ಬೇಕು, ಅಮ್ಮನ ಒಂದು ಐಡೆಂಟಿಟಿ ನಾನು ಲಾಕ್ ಮಾಡಬೇಕು ಅನ್ನೋದು. ಸೊ ಈ ಲಾಕ್ ಮಾಡಬೇಕು ಅನ್ನೋದು ತಲೆಯಲ್ಲಿ ಎಷ್ಟಿತ್ತೋ ಅಷ್ಟೇ ಸ್ಟ್ರಗಲ್ ಕೂಡ ಮುಗಿಸ್ಕೊಂಬಂದೆ. ಸೊ ಸ್ಟ್ರಗಲ್ ಬಗ್ಗೆ ಹೇಳಬೇಕು ಅಂದರೆ ಲೈಫಲ್ಲಿ ಎಲ್ಲರಿಗೂ ಅವ್ರವ್ರದ್ದೇ ಆದ ಸ್ಟ್ರಗಲ್ ಇರುತ್ತೆ. ನಾನು ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್, ಡಿಫ್ರೆಂಟ್ ಕೈಂಡ್ ಆಫ್ ನೇಚರ್, ಡಿಫ್ರೆಂಟ್ ಕೈಂಡ್ ಆಫ್ ಕಾನ್ವರ್ಸೇಷನ್ನ ದಾಟಿ ಇಲ್ಲಿ ತನಕ ಬಂದಿದ್ದೀನಿ. ಏನು ಈಸಿಯಾಗಿ ಇಲ್ಲಿಗೆ ಬಂದಿದ್ದೀನಿ ಇಲ್ಲ, ಆ್ಯಂಡ್ ಇನ್ನು ಮುಂದೆನೂ ಈಸಿಯಾಗಿರುತ್ತೆ ಅನ್ನೋ ಲೈಫ್ ಇಲ್ಲ. ಸ್ಟ್ರಗಲ್ ಇದ್ದೇ ಇರುತ್ತೆ ಆ್ಯಂಡ್ ಇದೇ ಕೂಡ. ಸೊ ಆ ಥರ ಒಂದು ಮೂಮೆಂಟ್ಸಲ್ಲಿ ಬಂದಾಗ ನನಗೆ ಓಕೆ, ಏನೋ ಒಂದು ಪ್ರಾಜೆಕ್ಟ್ ಆಗ್ತಾಯಿದೆ, ಹೋಗ್ತಾ ಇದೆ, ಕ್ಯಾಶುವಲ್ ಆಗಿ ಮುಗಿತಾ ಇದೆ, ಹೋಗ್ತಾ ಇದೆ ಅಂದಾಗನೇ ಮನೇಲಿ ಏಜ್ ಆಗ್ತಾ ಇದೆ, ನೋ, ಇನ್ನು ನೀನು ಇಂಡಸ್ಟ್ರಿಲಿ ಇರೋದು
ನಮಗೆ ಯಾಕೋ ಸೆಟ್ ಆಗ್ತಾ ಇಲ್ಲ, ಆಲ್ರೆಡಿ ಸಿಸ್ಟರ್ ಮ್ಯಾರೇಜ್ ಆಗಿ ಅವ್ರದ್ದು ಒಂದು ಲೈಫ್ ಸೆಟ್ಲ್ ಆಗಿದೆ, ಸೊ ನಿನ್ನನ್ನು ಒಬ್ರು ಕೈಗೆ ನಾನು ಕೊಡೋ ತನಕ ನನಗೆ ಲೈಫಲ್ಲಿ ಅಂದರೆ ಸಮಾಧಾನ ಇಲ್ಲ ಡಿನಾ, ಸೊ ಇಟ್ಸ್ ಬೆಟರ್ ಟು ಗೆಟ್ ಇನ್ ಟು ಅ ಮ್ಯಾರೇಜ್ ಲೈಫ್ ಅಂತ ನನ್ನ ಮಮ್ಮಿ ನನ್ನನ್ನು ಪುಷ್ ಮಾಡಿದ್ರು, ಕಸಿನ್ಸ್ ನನ್ನನ್ನು ಪುಷ್ ಮಾಡಿದ್ರು. ಬಟ್ ಆವಾಗ ನನಗೆ ಅನಿಸಿದ್ದು, ಆಯಿತಾ ಮುಗಿತಾ ಲೈಫ್, ಆಯಿತು ನನ್ನಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನನ್ನಿಂದ ಏನೂ ಆಗ್ತಾ ಇಲ್ಲ ಅಂದಾಗ ನನಗೆ ಬಂದಿದ್ದ ಆಪರ್ಚುನಿಟಿ ಪೀಟರ್ ಮೂವಿ. ಸೊ ಪೀಟರ್ ಮೂವಿ ಕಾಲ್ ಬಂದಾಗ ನನಗೆ ಒಂದು ಸರ್ಪ್ರೈಸಿಂಗ್ ಆಗಿದ್ದು ಕ್ಯಾರೆಕ್ಟರ್. ನನಗೆ ಕೊಟ್ಟ ಕ್ಯಾರೆಕ್ಟರ್ ಬಂದುಬಿಟ್ಟು ಒಂದು ಏಜ್ಡ್ ಕ್ಯಾರೆಕ್ಟರ್ ಅಂತ ಫೀಲ್ ಆಯಿತು. ಅಂದರೆ ನಾನು ಇರೋದಕ್ಕೂ ಆ ಕ್ಯಾರೆಕ್ಟರಿಗೂ ಅದು ನನಗೆ ತುಂಬ ಕಷ್ಟ ಆಯಿತು, ತಗೊಳ್ಳೋಕ್ಕೆ ಕಷ್ಟ ಆಯಿತು. ಆಗುತ್ತೋ ಇಲ್ವೋ, ಮಾಡ್ತೀನೋ ಇಲ್ವೋ, ಇದುವರೆಗೇ ಏನೂ ಆಗಲಿಲ್ಲ. ಆಲ್ಮೋಸ್ಟ್ 10 ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ಕೊಂಡು ಬಂದೆ, ಎಲ್ಲನೂ ಕರೆಸಿದ್ರು, ಏನೋ ಬ್ಯಾಕ್ಗ್ರೌಂಡು ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ರು, ಒಂದೆರಡು ಡೈಲಾಗ್ ಕೊಟ್ಟರು, ಮುಗಿಸಿದ್ರು, ಕಳಿಸಿದ್ರು, ಈ ಥರ ಥಾಟ್ಗಳು. ನಾನು ತುಂಬ ನೆಗೆಟಿವ್, ಇಲ್ಲ ಆಗಲ್ಲ ನನ್ನಿಂದ, ನಾನು ಏನೂ ಮಾಡಲ್ಲ, ಇನ್ನು ಬೇಡ ಬಿಟ್ಬಿಡೋಣ, ಮನೆಯವ್ರು ಹೇಳ್ದ ಥರ ಮದುವೆ ಹೋಗ್ಬಿಡೋಣ, ಲೈಫಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಡೋಣ, ಮದುವೆ ಅನ್ನೋದು ಸೆಟ್ಲ್ ಆಗಿಬಿಡುತ್ತೆ ಅನ್ನೋ ಒಂದು ಥಾಟ್. ಆ್ಯಂಡ್ ಮನೇಲಿ ಅದೇ ಥರ ಪ್ರೊಫೈಲು ಕಳಿಸ್ತಾ ಇದ್ರು, ಅಂದರೆ ವೆಲ್ ಸೆಟಲ್ಡ್ ಲೈಫ್ ಇದೆ. ಇದು ಮನೇಲಿ ಹೆಂಗಂದರೆ ನಮ್ಮ ಮಗಳನ್ನ ಇನ್ನೊಂದು ಲೈಫಿಗೆ ಕೊಟ್ಬಿಡ್ಬೇಕು, ಕೈ ತೊಳ್ಕೊಬೇಕು ಅನ್ನೋ ಥರ. ನಾನು ಅಮ್ಮನಿಗೆ ಎಷ್ಟೋ ಸತಿ ಹೇಳಿದ್ದೀನಿ, ಮಮ್ಮಿ ನೀ ಏನು ನನ್ನನ್ನು ಕೈ ತೊಳ್ಕೊಬೇಕು ಅನ್ನೋ ಥರ ನನ್ನನ್ನು ಫೀಲ್ ಮಾಡ್ತಾ, ನೀನು ಆ ಥರ ಅಂದ್ಕೊಂಡ್ರೆ ಅನ್ಕೋ ಪರವಾಗಿಲ್ಲ, ಬಟ್ ಮದುವೆ ಆದರೆ ಲೈಫ್ ಸೆಟ್ಲ್ಡ್ ಡಿನಾ ಅಂತ. ಸೊ ಲೈಫ್ ಸೆಟ್ಲ್ ಅನ್ನೋದಕ್ಕಿಂತ ಜಾಸ್ತಿ ನಾನು ಬಂದಿರೋ ಸ್ಟ್ರಗಲ್ ಇದೆ. ಅಮ್ಮನಿಗೆ ಗೊತ್ತಿಲ್ಲ ನನ್ನ ಸ್ಟ್ರಗಲ್, ನಾನು ಎಷ್ಟು ಗೋತ್ರವಾಗಿದ್ದೀನಿ, ಎಷ್ಟೆಲ್ಲ ಕನಸು ಕಾಣ್ತಾ ಇದ್ದೀನಿ, ಇನ್ನೂ ಕನಸು ತುಂಬ ದೊಡ್ಡದಾಗಿದೆ ಅನ್ನೋ ಐಡಿಯಾ ಕೂಡ ಅಮ್ಮನಿಗಿಲ್ಲ. ಸೊ ಈ ಥರ ಮೂಮೆಂಟಲ್ಲಿ ಪೀಟರ್ ಮೂವಿ ಬಂತು, ಓದೆ, ಶೂಟ್ ಮುಗೀತು. ಶೂಟಲ್ಲಿ ಬಂದಂಥ ಎಕ್ಸ್ಪೀರಿಯನ್ಸ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅಲ್ಲಿದ್ದು ಟಾಸ್ಕ್ಗಳು, ಅಲ್ಲಿದ್ದು ಶೂಟಿಂಗ್ ಲೊಕೇಶನ್, ಇಷ್ಟು ವರ್ಷ ಏನು ಸಣ್ಣ ಪುಟ್ಟದ್ದು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಕ್ಯಾಮರಾ ಇಂಪಾರ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಪೀಟರಲ್ಲಿ ಅನ್ನೋದು ನನಗೆ ಆ ಶೂಟಿಂಗಲ್ಲೇ ಅರ್ಥ ಆಗಿಬಿಡ್ತು. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ನನಗೆ ತುಂಬ ಟಾರ್ಗೆಟ್ ಮಾಡಿ ಶೂಟನ್ನ ತಗೊಂಡಿದ್ದಾರೆ. ಸೊ ಈ ಥರ ಎಲ್ಲ ಬಂದಾಗ ನನಗೆ ಏನು ಅನ್ನಿಸ್ತು ಅಂದರೆ, ಇಲ್ಲ ಪೀಟರ್ ಏನೋ ಒಂದು ಮಾಡ್ತಾ ಇದೆ, ಪೀಟರ್ ಟೀಮ್ ಏನೋ ಒಂದು ಹಿಟ್ ಆಗುತ್ತೆ ಅನ್ನೋದು ಕಾನ್ಫಿಡೆಂಟ್ ಶೂಟಿಂಗ್ ಟೈಮಲ್ಲೇ ಬಂದುಬಿಡ್ತು. ಯಾಕಂದರೆ ನಾನು ಇದುವರೆಗೆ ವರ್ಕ್ ಮಾಡಿದ್ರಲ್ಲಿ ಹೀರೋ ಹೀರೋಯಿನ್ ಬೇರೆ ಕ್ಯಾರೆಕ್ಟ್ರಿಗೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಮುಗೀತು, ಅಲ್ಲೇ ಓಡಾಡಿ ಅಲ್ಲೇ ಮಾಡಿ ಅನ್ನೋ ಥರ ಇರ್ತಿತ್ತು. ಬಟ್ ಇಲ್ಲಿ ನಾನು ನೋಡಿದ್ದು, ನನಗೆ ಶೂಟಿಂಗ್ ಲೊಕೇಶನಲ್ಲಿ ಎಲ್ಲ ಕ್ಯಾರೆಕ್ಟರ್ ನೋಡೋಕ್ಕೆ ಆಪ್ಷನ್ನೇ ಇರಲಿಲ್ಲ. ಯಾಕಂದರೆ ಅಲ್ಲಿದ್ದು ವೆದರು, ಶೂಟಿಂಗ್ ಟಾಸ್ಕು, ಸಿಚುವೇಶನ್ ತುಂಬ ರಾಂಗ್ ಆಗಿದ್ದರಿಂದ ಎಲ್ಲ ಕ್ಯಾರೆಕ್ಟರ್ ನೋಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ನನ್ನ ಜೊತೆಗೆ ಕೋ ಆರ್ಟಿಸ್ಟ್ಗಳು, ಅವರು ಸೀನಿಯರ್ ಆರ್ಟಿಸ್ಟ್ಗಳು, ಆಲ್ರೆಡಿ ವರ್ಕ್ ಮಾಡಿರೋರು, ಆಲ್ರೆಡಿ ನೇಮ್ ಮಾಡಿರೋರು, ಆಲ್ರೆಡಿ ಅವ್ರನ್ನ ಗೊತ್ತಿರೋರು, ಆ್ಯಂಡ್ ಅವರೆಲ್ಲ ರಂಗಭೂಮಿ ಈ ಎಕ್ಸ್ಪೀರಿಯನ್ಸ್ ತಗೊಂಡು ಬಂದಿರೋರು. ಸೊ ಅವರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ನನ್ನಲ್ಲೇ ಒಂದು ಭಯ, ನಾ ಮಾಡ್ತೀನ, ಅವರ ವೇವ್ ಲೆಂತಿಗೆ ನಾನು ಮ್ಯಾಚ್ ಆಗ್ತೀನ, ಅವರ ಒಂದು ಎನರ್ಜಿಗೆ ನಾನು ಆಗ್ತೀನ, ಯಾಕಂದರೆ ನನ್ನ ಕ್ಯಾರೆಕ್ಟರು ಅಷ್ಟೇ ವೆಯ್ಟೇಜ್ ಇದೆ, ನಾನು ಅದಕ್ಕೆ ಕೇಪೇಬಲ್ ಆಗಿದ್ದೀನ ಅನ್ನೋ ಕ್ವಶನ್ ಆಫ್ ಶೂಟ್ ಆಗ್ತಾ ಇರುವಾಗೂ ನನಗೆ ಎವ್ರಿ ಮೂಮೆಂಟು ಬರೋದು. ಯಾಕಂದರೆ ಒಂದೊಂದು ಸೀನು ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರು. ಸೊ ನಾನು ಸುಖೇಶ್ ಶೆಟ್ಟಿ ಸರ್ಗೆ ಹೇಳಿಬಿಟ್ಟೆ, ಸರ್ ನನಗೆ ಗೊತ್ತಿಲ್ಲ ಸರ್, ನಾನು ತುಂಬ ಬ್ಲ್ಯಾಂಕ್ ಆಗ್ತಾ ಇದ್ದೀನಿ, ಬಂದ ದಿವಸನೇ ನಾನು ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ, ನನಗೆ ನೀವು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಹೆಲ್ಪ್ ಮಾಡಿ, ನಾನಿದ್ದೀನಿ, ನಾವಿದ್ದೀವಿ, ಎಂಟೈರ್ ಟೀಮ್ ನಾವಿದ್ದೀವಿ ಅಂತ ನಿಂತ್ಕೊಂಡ್ರು. ಸೊ ಆವಾಗ ನನ್ನ ಲರ್ನಿಂಗ್ ಥಿಂಗ್ಸ್ ಇನ್ನೂ ಹೆಚ್ಚಾಯಿತು ಪೀಟರ್ ಟೀಮ್ ಜೊತೆಗೆ. ಸೊ ಕಲಿತಾ ಶೂಟ್ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ಶೂಟ್ ಮುಗಿತಾ ಕೊಲೀಗ್ಸ್ ಅಂದರೆ ಕೋ ಆರ್ಟಿಸ್ಟ್ಗಳ ಜೊತೆಗೆ, ಅವ್ರ ಜೊತೆಗೆ ಲರ್ನಿಂಗ್ಸ್ ಥಿಂಗ್ಸು ತುಂಬ ಮ್ಯಾಟರ್ ಆಯಿತು. ಎಲ್ಲ ಮುಗಿಸ್ಕೊಂಡು ಎಲ್ಲ ಆಗ್ತಾ ಬಂದಿದ್ದೇ ಒಂದು ಔಟ್ಪುಟ್ ಇವಾಗ ನಿಮ್ಮ ಮುಂದೆ. ಸೊ ನನಗೆ ಏನು ಅನಿಸುತ್ತೆ ಅಂದರೆ, ಪೀಟರ್ ಮೂವಿ ಎಲ್ಲರಿಗೂ ಒಂದೊಂದು ಲೈಫ್ ಕಟ್ಟಿಕೊಟ್ಟಿದೆ. ಇದರಿಂದ ನನ್ನ ಲೈಫು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ
ಆಪರ್ಚುನಿಟಿಗೋಸ್ಕರ ನಾನೆಷ್ಟು ಕ್ರೇವ್ ಮಾಡಿ, ನಾನೆಷ್ಟು ಗೋತ್ರು, ಎಷ್ಟು ಜನನ ಮೀಟ್ ಮಾಡಿ, ಎಷ್ಟು ಜನನ ಬೆಗ್ ಮಾಡಿ, ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕು ಅನ್ನೋ ಥರ ನಾನು ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಜನಗಳಿಗೆ ನಮ್ಮ ಫೇಸ್ ರೀಚ್ ಆಗಬೇಕು. ಆ ರೀಚ್ ಆಗೋಕ್ಕೆ ಏನೆಲ್ಲ ಸ್ಟ್ರಗಲ್ ಇದೆ ಅನ್ನೋದು ನನಗೆ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಸೊ ಈ ಪೀಟರ್ ಮೂವಿಯಿಂದ ನನಗೆ ಆಪರ್ಚುನಿಟಿ ಡೋರ್ಸ್ ಓಪನ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗೆ ಪೀಟರ್ ಮೂವಿ ಕೊಟ್ಟಿದೆ, ಆ ಕ್ಯಾರೆಕ್ಟರ್ ಕೊಟ್ಟಿದೆ. ಯಾಕಂದರೆ ನಾನು ಹೇಳ್ದ ಪ್ರಕಾರ ನಿನ್ನ ಫೇಸ್ ಸೂಟ್ ಆಗಲ್ಲ, ಮ್ಯಾಚ್ ಆಗಲ್ಲ, ನೀನು ಆಗಲ್ಲ, ಹೋಗಲ್ಲ, ಈ ಥರ ನೆಗೆಟಿವ್ ಥಿಂಗ್ಸ್ ಬಂದಾಗ ನನ್ನನ್ನು ಒಂದು ಫಾರಿನರ್ ಲುಕ್ ಇರೋ ಹುಡುಗಿ, ನಾರ್ತ್ ಇಂಡಿಯನ್ ಲುಕ್ ಇರೋ ಹುಡುಗಿ, ನಾನು ಒಂದು ಸೌತ್ ಇಂಡಿಯನ್ ನಾರ್ಮಲ್ ಒಂದು ಪುವರ್ ಫ್ಯಾಮಿಲಿ ಗೆ ಅಡ್ಜಸ್ಟ್ ಆಗುವಂಥ ಫೇಸ್ನ ನನ್ನನ್ನು ತೋರಿಸಿದ್ದಾರೆ ಅಂದಾಗ ಎಲ್ಲನೂ ಡೈರೆಕ್ಟರ್ ಕೈಯಲ್ಲಿದೆ ಇರುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂತು. ಡೈರೆಕ್ಟರ್ ಒಂದು ಥಾಟ್ ಮಾಡಿ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಮನ್ನು ಈ ಥರ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಖಂಡಿತ ಅದನ್ನು ಸಕ್ಸಸ್ ಮಾಡ್ಬೋದು ಅನ್ನೋದನ್ನು ನಾನು ಮೂವಿ ಸಕ್ಸಸ್ ಆಗೋಕ್ಕಿಂತ ಮುಂಚೆನೇ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಆ ಸಕ್ಸಸ್ ಎಫರ್ಟ್ ಬಿಫೋರ್ ಮೂವಿನೇ ನಾವು ಕಂಡುಬಿಟ್ಟಿದ್ದೀವಿ. ಯಾಕಂದರೆ ನನ್ನನ್ನು ಆ ಥರ ತೋರಿಸಿದ್ದಾರೆ. ನನ್ನ ಕ್ಯಾರೆಕ್ಟ್ರ್ ಮೇಲೆ ನನಗೆ ಒಂದಿದೆ. ಯಾಕಂದರೆ ನನ್ನ ನೇಚರ್ ವೈಸ್ ಬಂದುಬಿಟ್ಟು ನಾನು ತುಂಬ ಸಾಫ್ಟ್ ಅಂತೂ ಅಲ್ಲ, ಬಟ್ ಓಕೆ ಹಾಗೆಂತ ಹೇಳ್ಬಿಟ್ಟು ಈ ಕ್ಯಾರೆಕ್ಟರಲ್ಲಿರೋ ನೇಚರ್ ನಂದು ಅಲ್ವೇ ಅಲ್ಲ. ಒಂದು 1% ಕೂಡ ಕ್ಯಾರೆಕ್ಟರಲ್ಲಿರೋ ನೇಚರ್ ನಂದಲ್ಲ. ಬಟ್ ನನ್ನನ್ನು ಆ ಥರ ತೋರಿಸಿದ್ದಾರೆ ಅಂದಮೇಲೆ ಡೈರೆಕ್ಟರ್ ಏನನ್ನ ಬೇಕಾದರೆ ಹೇಗೆ ಬೇಕಾದರೂ ಚೇಂಜ್ ಮಾಡ್ತಾರೆ ಅನ್ನೋದು ಆ ಒಂದು ಶೂಟ್ ಮುಗ್ದ ಮೇಲೆ ನನಗೆ ಅನ್ನಿಸ್ತು. ಸೊ ಅದಾಗ್ತಿದ್ದಾಗೆ ನನಗೆ ಮತ್ತೆ ಒಂದೊಂದೇ ಆಪರ್ಚುನಿಟಿ ಅಂದರೆ ಪೀಟರ್ ಮಾಡಿ ಎಕ್ಸ್ಪೀರಿಯನ್ಸ್ ಸಿಕ್ಕಿದ ಮೇಲೆ ನನಗೆ 2 ಪ್ರಾಜೆಕ್ಟ್ ರೆಫರ್ ಆಯಿತು. ರೆಫರೆನ್ಸ್ ಥ್ರೂ ನಾನು 2 ಪ್ರಾಜೆಕ್ಟ್ ಮಾಡಿದೆ. ಆ ಪ್ರಾಜೆಕ್ಟ್ ಇನ್ನೂ ಆಗ್ತಾ ಇದೆ. ಸೊ ಹೋಪ್ಫುಲಿ ಅದರಿಂದನೂ ನನಗೆ ಒಂದು ಒಳ್ಳೆ ಡೋರ್ಸ್ ಓಪನ್ ಆಗುತ್ತೆ. ಯಾಕಂದರೆ ಇದುವರೆಗೆ ಕ್ಯಾರೆಕ್ಟರ್ ಬೇಸಿಸಲ್ಲಿ ಮಾಡಿರೋದ್ರಿಂದ ನನಗೂ ಒಂದು ಆಸೆ ಇದೆ ಆನ್ ಸ್ಕ್ರೀನಲ್ಲಿ ಒಂದು ನಟಿಯಾಗಿ, ಒಂದು ಒಳ್ಳೆ ಆ್ಯಕ್ಟ್ರೆಸ್ ಆಗಿ ನಾನು ರೆಕಗ್ನೈಸ್ ಆಗಬೇಕು. ನಾನು ಒಂದು ಆ ಸ್ಟೇಜಿಗೆ ಹೋಗಿ ನನ್ನ ಒಂದು ಪರಿಚಯ ಈ ಸೊಸೈಟಿಗೆ ಮಾಡಿಕೊಡಬೇಕು, ನನ್ನನ್ನು ಜನಗಳು ಗುರುತಿಸ್ಬೇಕು, ನನ್ನ ಲೈಫು ಬೆಟರ್ ಲೈಫಾಗಿ ಕಾಣಬೇಕು ಅನ್ನೋದು ನನಗೆ ಆಸೆ ಇದೆ. ಸೊ ಇದೆಲ್ಲದರ ಮಧ್ಯದಲ್ಲಿ ಪೀಟರ್ ಬಂತು, ಮೂವಿ ಸ್ಟಾರ್ಟ್ ಆಯಿತು. ಇದ್ರ ಜೊತೆಗೆ ಶೂಟಿಂಗ್ ಲೊಕೇಶನ್ ಥಿಂಗ್ಸ್ ಎಲ್ಲನೂ ಸ್ಟ್ರಗಲ್ ಮಧ್ಯದಲ್ಲಿ ಶೂಟಿಂಗು ಮುಗ್ದೋಯ್ತು. ಎಲ್ಲ ಮುಗ್ದ ಮೇಲೆ ಬ್ಲ್ಯಾಂಕಾಗಿ ಮನೇಲಿ ಕೂತಿದ್ದೆ. ಬೇರೆ 2 ಪ್ರಾಜೆಕ್ಟ್ ಬಂತು. ಪ್ರಾಜೆಕ್ಟ್ ಮಾಡಬೇಕಾ ಬೇಡವಾ ಅನ್ನೋ ಡೌಟ್. ಯಾಕಂತ ಹೇಳಿದ್ರೆ ಕ್ಯಾರೆಕ್ಟರ್ ಚೂಸಿಂಗ್ ಸ್ಟಫ್ ನನಗೆ ಕಷ್ಟ ಆಗ್ತಾಯಿತ್ತು. ಯಾಕಂತ ಹೇಳಿದ್ರೆ ಇದು ಮಾಡಿಬಿಟ್ರೆ ಇಲ್ಲೇ ಇದ್ಬಿಡ್ತೀನಿ, ಇದು ಮಾಡಿಬಿಟ್ರೆ ಇಲ್ಲೇ ಇದ್ಬಿಡ್ತೀನಿ. ಜೊತೆಗೆ ಐಟಮ್ ಸಾಂಗ್ ರಿಕ್ವೈರ್ಮೆಂಟ್ಸ್ ಬರ್ತಾಯಿತ್ತು. ಮಾಡಲಾ ಬೇಡವಾ ಈವನ್ 2-3 ಸತಿ ಅಂದ್ಕೊಂಡೆ ಡ್ಯಾನ್ಸರಾಗಿ ಕಾಣಿಸ್ಕೊಂಡ್ಬಿಟ್ರೆ ಬೇಡ ನನಗೆ ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಆಸೆ. ಸೊ ನಾಟ್ ದ ಡ್ಯಾನ್ಸರ್, ನಾನು ಅಷ್ಟೆಲ್ಲ ಪರ್ಫೆಕ್ಟ್ ಇಲ್ಲ ಡ್ಯಾನ್ಸಲ್ಲಿ. ಸೊ ಬೇಡ ಆ್ಯಕ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ ಇರೋದ್ರಿಂದ ನಾನು ಐಟಮ್ ಡ್ಯಾನ್ಸ್ ಎಲ್ಲ ತುಂಬ ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ ಲೈಫಿಗೆ. ಐಟಮ್ ಡ್ಯಾನ್ಸ್ ಮಾಡಿಬಿಟ್ರೆ ಥಾಟೇ ಬೇರೆ ಥರ ಇತ್ತು. ಒಂದು ರೆಕಗ್ನೈಸ್ ಆದ ಮೇಲೆ ಮಾಡೋದಕ್ಕೂ ರೆಕಗ್ನೈಸ್ ಆಗೋಕ್ಕಿಂತ ಮುಂಚೆ ಒಂದು ಸಾಂಗ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಬೀಳುತ್ತೆ ಅನ್ನೋದು ತಲೆಯಲ್ಲಿತ್ತು. ಬಟ್ ಸ್ಟಿಲ್ ಒಂದು ಐಟಮ್ ಸಾಂಗ್ ಕೂಡ ನಾನು ಮಾಡಿದೆ, ರಿಲೀಸ್ ಆಗಲಿಲ್ಲ. ಇನ್ನೂ ಆ ಪ್ರಾಜೆಕ್ಟ್ ಲೈಕ್ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಸೊ ರಿಲೀಸ್ ಇದಕ್ಕಿಂತ ಮುಂಚೆ ಮತ್ತೆ ಆಗುತ್ತೋ ಅಲ್ಲ ಆಗದೆ ಹಾಗೆ ಉಳಿದು ಬಿಡುತ್ತೋ ಗೊತ್ತಿಲ್ಲ. ಬಟ್ ಮಾಡೋದಂತೂ ಗ್ಯಾರಂಟಿ ಮಾಡಿಬಿಡ್ತೀನಿ ಅನ್ನೋ ಧೈರ್ಯ ಮಾಡ್ಕೊಂಡು ನಾನು ಅದನ್ನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅದು ಬಂದಿದೆ. ಸೊ ನನ್ನ ಒಂದು ಥಾಟ್ ಏನಿದೆ ಅಂದರೆ, ಹೀರೋಯಿನ್ ಆಗಬೇಕು ಅಂದ್ಕೊಂಡು ಬಂದವಳು ಇಲ್ಲ, ಇವಾಗ ನಾನು ಒಂದು ಹೀರೋಯಿನ್ ಅಂತ ಅಲ್ಲ, ಒಂದು ಆ್ಯಕ್ಟ್ರೆಸ್ ಆಗಿ ರೆಕಗ್ನೈಸ್ ಆಗಬೇಕು. ಯಾವುದೇ ಕ್ಯಾರೆಕ್ಟರ್ ಸಿಕ್ಕಿದ್ರೂ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂದಿದೆ. ಯಾಕಂದರೆ ಒಂದು ಹೀರೋಯಿನ್ನಿಗೆ ಒಂದು ಬೇಕಾದ ಕೆಪಬಿಲಿಟಿ ಥಿಂಗ್ಸ್, ಒಂದು ಫಿಸಿಕ್ಕು ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ನಾನು ಹೀರೋಯಿನ್ ಆಗೋಕ್ಕಾಗಲ್ಲ ಅನ್ನೋದು ನನ್ನ ಥಾಟ್ ಇತ್ತು. ಬಟ್ ಮಾಡಬಹುದು ಅನ್ನೋದು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೀಮ್ ಸ್ಟೋರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಂಗಿದ್ದವ್ರನ್ನ ಹೇಗೆ ಬೇಕಾದರೂ ತೋರಿಸ್ಬೋದು ಅನ್ನೋದು ಒಂದು ಸ್ಟೋರಿಯಿಂದ ಎಲ್ಲನೂ ಚೇಂಜ್ ಆಗುತ್ತೆ. ಸೊ ಹೀರೋಯಿನ್ ಯಾರು ಬೇಕಾದರೂ ಆಗ್ಬೋದು, ಯಾರು ಬೇಕಾದರೂ ಮಾಡ್ಬೋದು ಅನ್ನೋದು ಡೈರೆಕ್ಟರ್ ಕೈಯಲ್ಲಿರುತ್ತೆ.
ಹಾಗೆ ನಾನು ಪೀಟರ್ ಮೂವಿ ಆಗ್ತಾ ಇದ್ದಾಗೆ ನನ್ನ ಮದುವೆ ಕಾನ್ವರ್ಸೇಷನ್ ಮನೇಲಿ ನಡೀತಾ ಇತ್ತು. ಸೊ ಹೆಂಗೋ ಮದುವೆ ಗಿದ್ವೆ ಏನೋ ಕನ್ಫ್ಯೂಷನಲ್ಲಿ ಬಂದು ನಿಂತ್ಬಿಟ್ಟೆ. ಒಂದು ಟೈಮಲ್ಲಿ ನನಗಿತ್ತು, ಓ ಮದುವೆ ಆಗಿಬಿಟ್ರೆ ಮುಗ್ದೋಗ್ಬಿಡುತ್ತೆ ಲೈಫ್ ಅಂತ. ಬಟ್ ಇವಾಗ ಇಲ್ಲಿ ಕರಿಯರ್ ಸ್ಟಾರ್ಟ್ ಆಗಿದೆ, ಶೂಟ್ಸು ಕಾಲ್ಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋದ್ರಿಂದ ನಾನು ಕರಿಯರ್ ಚೂಸ್ ಮಾಡಲಾ ಮ್ಯಾರೇಜ್ ಚೂಸ್ ಮಾಡಲಾ ಅನ್ನೋ ಡೌಟಿಗೆ ಮತ್ತೆ ಬಂದು ಬಿದ್ದೆ. ಆವಾಗ ನಾನು ನನ್ನ ಪಾರ್ಟ್ನರ್ ಆಗೋರ ಹತ್ರ ಮಾತಾಡಿದಿಷ್ಟೇ, ನನಗೆ ಕರಿಯರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನನಗೇನೂ ಗೊತ್ತಿಲ್ಲ, ಏನು ಅಂದರೆ ಏನೂ ಗೊತ್ತಿಲ್ಲ, ಆದರೆ ಇಂಟ್ರೆಸ್ಟ್ ಇದೆ, ನನ್ನನ್ನು ನಾನು ಗುರುತಿಸ್ಕೋಬೇಕು. ನನ್ನ ಅಮ್ಮ ಇದುವರೆಗೆ ನನ್ನನ್ನು ಎಲ್ಲೂ ಸ್ಟಾಪ್ ಮಾಡಿಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ನನಗೆ ಆ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಕ್ಕಿದ್ರೆ ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ, ಇಲ್ಲಾಂದರೆ ಮ್ಯಾರೇಜ್ ಲೈಫಿಂದ ನಾನು ಹೊರಗಡೆ ಉಳ್ಕೊಳ್ತೀನಿ ಅನ್ನೋ ಥಾಟ್ ನನಗೆ ಆವಾಗಲೇ ಬಂದುಬಿಡ್ತು. ಸೊ ನಾನು ಅವರಿಗೆ ಕ್ಲಿಯರಾಗಿ ಹೇಳಿದೆ. ಅವರು ನನಗೆ ಸ್ವಲ್ಪ ಟೈಮ್ ಬೇಕು, ನೋಡೋಣ, ನೀವೇನು ಮಾಡ್ತಾ ಇದ್ದೀರಾ ಮಾಡಿ, ಎಲ್ಲೂ ನನ್ನನ್ನು ಸ್ಟಾಪ್ ಮಾಡಲಿಲ್ಲ ಅವರು. ಸೊ ನಮ್ಮ ಒಂದು ಕಾನ್ವರ್ಸೇಷನ್ 1 ಇಯರ್ ಹೋದಾಗ ನಾನು ಮನೆಯಲ್ಲಿ ಓಕೆ, ಎಲ್ಲರೂ ಹೇಳ್ತಾರೆ ಲವ್ ಮ್ಯಾರೇಜ್ ಅಂತ. ಬಟ್ ಟು ಬಿ ಫ್ರ್ಯಾಂಕ್, ನನಗೆ ಗೊತ್ತಿರೋ ಪ್ರಕಾರ ಇಟ್ಸ್ ಲೈಕ್ ಕಂಪ್ಲೀಟ್ಲಿ, ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಇಟ್ಸ್ ಕೈಂಡ್ ಆಫ್ ಅರೇಂಜ್ ಮ್ಯಾರೇಜ್. ಯಾಕಂದರೆ ನಾವು ಅರೇಂಜ್ ಮ್ಯಾರೇಜಲ್ಲಿ ಒಬ್ಬರನ್ನ ಮೀಟಾಗಿ ಮದುವೆ ಬಗ್ಗೆ ಮಾತಾಡಿ ಮತ್ತೆ ಮದುವೆ ಆಗ್ತೀವಿ. ಸೊ ಮನೆಯವ್ರು ನೋಡಿದ ಹುಡುಗ ಅಂತ. ಸೊ ಇಲ್ಲೂ ಅದೇ ಥರ ನಾನು ಕ್ಲಿಯರಾಗಿ ಲವ್ ಅಂತ ಹೇಳ್ಕೊಳಕ್ಕೆ ಏನೂ ಇಲ್ಲ, ಕ್ಲಿಯರಾಗಿ ಮದುವೆ ಕಾನ್ವರ್ಸೇಷನು ನಾನು ಹೇಳಿದೆ. ಓಕೆ, ಈ ಥರ ಥಿಂಗ್ಸ್ ಇದೆ, ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ, ನನ್ನ ಒಂದು ಲೈಫಲ್ಲಿ ಈ ಥರ ಒಂದು ಹೋಗ್ತಾ ಇದ್ದೀನಿ. ಸೊ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು. ಯಾಕಂದರೆ ಮದುವೆ ಆದ ತಕ್ಷಣವೇ ಒಬ್ಬರನ್ನ ಮನೇಲಿ ಕಟ್ಟಾಕ್ತಾರೆ, ಇಲ್ಲ ನಮ್ಮ ಲಿಮಿಟ್ಸ್ ಇಷ್ಟೇ, ನಾವಿರೋದಿಷ್ಟೇ, ನೀವು ಮಾಡಬಾರ್ದು ಹೋಗಬಾರ್ದು. ಯಾಕಂದರೆ ಪೇರೆಂಟ್ಸಿಗೆ ಹೆಂಗೋ ಅಪೋಸಿಟ್ ಮಾಡಿ ಹೊರಗಡೆ ಬಂದುಬಿಡ್ಬೋದು. ಆದರೆ ಹಸ್ಬೆಂಡ್ ಅಂತ ಬಂದಾಗ, ಸೊಸೈಟಿಯಲ್ಲಿ ಅವ್ರ ಜೊತೆಗೆ ನಿಂತಾಗ ಅವರ ಅಪೋಸಿಟ್ ಹೋಗೋದು ತುಂಬ ರಾಂಗ್ ಅಂತ ಅನ್ನಿಸುತ್ತೆ ನನಗೆ. ಸೊ ಅವರ ಅಪೋಸಿಟ್ ಹೋಗೋದು ನನಗಿಷ್ಟ ಇರಲಿಲ್ಲ. ಸೊ ನಾನು ಇರೋದನ್ನು ಇದ್ದಾಗೆ ಅವರಿಗೆ ಹೇಳಿದೆ, ನನ್ನ ಇಂಟ್ರೆಸ್ಟ್, ನನ್ನ ಒಂದು ಥಿಂಗ್ಸ್, ನನ್ನ ಒಂದು ಆಸೆ ಕನಸುಗಳನ್ನ ನಾನು ಅವರಿಗೆ ಹೇಳಿದಾಗ ಅವ್ರು ತುಂಬ ಅರ್ಥ ಮಾಡಿಕೊಂಡು ಓಕೆ, ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ಅವರ ಕಡೆಯಿಂದ ಒಂದು ಪಾಸಿಟಿವ್ ಆ್ಯಂಡ್ ನನ್ನ ಲೈಫಿಗೆ ಅವರೊಂದು ಎನರ್ಜಿ ಅಂತಲೇ ಹೇಳ್ಬೋದು. ನನ್ನ ಅಮ್ಮ ನನಗೆ ಎಷ್ಟು ಎನರ್ಜಿ ಕೊಟ್ಟಿದ್ದಾರೋ ಅದೇ ರೀತಿ ರೀಸೆಂಟಾಗಿ ನನಗೆ ಎಡಿಷ್ನಲ್ ಚಾರ್ಜ್ ಸಿಕ್ಕಿದೆ ನನ್ನ ಹಸ್ಬೆಂಡ್. ಅವ್ರು ನನಗೆ ಯಾವುದೇ ರೀತಿಲಿ ನನಗೆ ಪ್ರಾಬ್ಲಮ್ ಅಂತ ಹೇಳಕ್ಕೆ ಏನೂ ಇಲ್ಲವೇ ಇಲ್ಲ. ಅವ್ರು ನನಗೆ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂದರೆ, ಹೇಳಬೇಕು ಅಂದರೆ ಅವ್ರು ನನಗೆ ಅಷ್ಟು ಓಕೆ, ಏನು ಮಾಡ್ತೀಯ ಮಾಡು, ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕು ಹೇಳು, ನಾನು ಮಾಡ್ತೀನಿ. ಸೊ ಈ ರೇಂಜಿಗೆ ಅವರು ಸಪೋರ್ಟ್ ಮಾಡಿದ್ರಿಂದ ನನಗೆ ಇವಾಗ ನನಗೊಂದು ಅನ್ನಿಸ್ತಾ ಇದೆ, ಇಲ್ಲ ನೆಕ್ಸ್ಟ್ ಲೆವೆಲ್, ನಾನು 2 ಸತಿ ಏನು ಸ್ಟೆಪ್ ಬ್ಯಾಕ್ ಆದೆ, ನನ್ನಿಂದ ಆಗಲ್ಲ ಅಂತ ಇವಾಗ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ಒಂದು ಎನರ್ಜಿ ಇಟ್ಕೊಂಡೇ ಬರ್ತಾ ಇದ್ದೀನಿ. ಇನ್ನು ಸ್ಟೆಪ್ ಬ್ಯಾಕ್, ಇನ್ನು ಟರ್ನ್ ಬ್ಯಾಕ್ ನಂದಿಲ್ಲ. ನನಗೆ ಯಾವುದೇ ಥರ ಕ್ಯಾರೆಕ್ಟರ್ ಏನೇ ಬಂದರೂ ನಾನು ಆ್ಯಕ್ಟ್ರೆಸ್ ಆಗಿ ನನಗೆ ಏನು ತೋರಿಸ್ಕೋಬೇಕು, ನನ್ನನ್ನು ನಾನು ಎಲ್ಲಿ ಪ್ರೂವ್ ಮಾಡ್ಕೋಬೇಕು, ನಾನು ಖಂಡಿತ ಪ್ರೂವ್ ಮಾಡ್ಕೊಳ್ತೀನಿ, ನಾನು ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಹಾಗೆಯೇ ನನಗೆ ಬರೋ ಅಪರ್ಚುನಿಟಿಗೆ ನಾನು ಓಪನ್ ಆಗಿದ್ದೀನಿ. ಸೊ ನಾನು ಯಾವುದೇ ಥರ ಕ್ಯಾರೆಕ್ಟರ್ ಬಗ್ಗೆ ಜಡ್ಜ್ಮೆಂಟ್ ಕೊಡೋದೆ, ಎಲ್ಲ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾಕಂದರೆ ಒಂದು ಕ್ಯಾರೆಕ್ಟರು ಸಣ್ಣ ಬಿಟ್ಟಾದರೂ ಸಹ ಎಲ್ಲಿಂದ ಎಲ್ಲಿಗೋ ರೀಚ್ ಆಗಿಬಿಡುತ್ತೆ. ಸೊ ಒಂದು 5 ನಿಮಿಷ ಕ್ಯಾರೆಕ್ಟರ್ ಇದೆ ಅಂದರೂ ಸಹ ಅದು ಅಲ್ಲಿಂದನೇ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಸ್ಟೋರಿಲಿ. ಸೊ ಇದನ್ನೆಲ್ಲ ನಾನು ಅರ್ಥ ಮಾಡಿಕೊಂಡು ಲರ್ನಿಂಗ್ ಥಿಂಗ್ಸ್ನ ಇಟ್ಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ. ಸೊ ನೀವೆಲ್ಲರೂ ನೋಡೋ ಪ್ರಕಾರ ನಾನು ಹೇಳಿದೆ ನಾನು ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ ಅಂತ. ನಾನು ಹೇಳೋದೇನು ಬೇಕಾಗಿಲ್ಲ, ನಿಮಗೆ ಗೊತ್ತಾಗುತ್ತೆ ನನ್ನನ್ನು ನೋಡಿದ ತಕ್ಷಣ. ಕನ್ನಡ ಬರುತ್ತಾ ಇವರಿಗೆ, ಅದು ಬರುತ್ತಾ, ಅರ್ಥ ಆಗುತ್ತಾ ಅನ್ನೋದೇ ಜಾಸ್ತಿ ಬಂದಿದೆ ನನಗೆ. ಆ್ಯಂಡ್ ಫಾರಿನರ್ ಕ್ಯಾರೆಕ್ಟರು, ಡಾಕ್ಟರ್ ಕ್ಯಾರೆಕ್ಟರು, ಇಂಟರ್ನ್ಯಾಷನಲ್ ಕ್ಯಾರೆಕ್ಟರ್ಸೇ ನಾನು ಜಾಸ್ತಿ ಮಾಡ್ತಾ ಬರ್ತಾ ಇದ್ದೀನಿ. ಯಾಕಂದರೆ ನನ್ನ ಫೇಸ್ ಅದಕ್ಕೆ ಸೂಟ್ ಆಗುತ್ತೆ ಅಂತ ಅಲ್ಲಿಗೆ ಫಿಟ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ನೋಡೋಕೆ ಹೋದರೆ ನನಗೆ ಇವಾಗಲೂ ನೆನಪಿದೆ, ಸಣ್ಣದ್ರಲ್ಲಿರುವಾಗ ನಾನು ತುಂಬ ಅಳ್ತಾ ಇದ್ದೆ, ರಿಗ್ರೆಟ್ ಮಾಡ್ತಾ ಇದ್ದೆ, ನಾನು ಯಾಕೆ ಈ ಥರ ಇದ್ದೀನಿ ಅಂತ. ಯಾಕಂದರೆ ಮನೇಲಿ ಟೀಸ್ ಮಾಡೋರು, ನಿನ್ನನ್ನು ಯಾರೋ ಹಾಸ್ಪಿಟಲಲ್ಲಿ ಬಿಟ್ಟೋಗ್ಬಿಟ್ಟಿದ್ರು, ಅಳ್ತಾ ಬಿದ್ದಿದ್ದೆ, ನಿನ್ನನ್ನು ನಾವು ಕರ್ಕೊಂಬಂದು ಸಾಕಿದ್ದೀವಿ ಅಂತ. ಸೊ ಆ ಒಂದು ಪಾಯಿಂಟ್ ಆ ಟೈಮಿಗೆ ತುಂಬ ಇಂಪ್ಯಾಕ್ಟ್ ಆಗಿಬಿಟ್ಟಿತ್ತು. ಹೌದಾ, ನಾನು ಈ ಫ್ಯಾಮಿಲಿಯವರು ಅಲ್ವಾ, ನನ್ನನ್ನು ಯಾರೋ ಬಿಟ್ಟೋಗಿರ್ಬೇಕು ಹಂಗೆ ಹಿಂಗೆ ಅಂತ. ಬಟ್ ಅದ್ರ ಬಗ್ಗೆ ರಿಸರ್ಚ್ ಅಂತ ನಾನೇನೂ ಮಾಡೋಕ್ಕೋಗಿಲ್ಲ. ಬಟ್ ನನಗೆ ಗೊತ್ತಿರೋ ಥರ ನಾನು
ಕೊಡಗಿನ ಹುಡುಗಿ ಆಗಿರೋದ್ರಿಂದ ನನ್ನ ಫೀಚರ್ ತುಂಬ ಕಡೆ ನಿಮಗೆ ನೋಡೋಕ್ಕೆ ಸಿಗ್ಲಿಕ್ಕಿಲ್ಲ. ಬಟ್ ಸ್ಟಿಲ್ ನನಗೆ ಗೊತ್ತಿರೋ ಪ್ರಕಾರ ಮಡಿಕೇರಿ, ಕೊಡಗು ಇಲ್ಲಿ ನಮಗೆ ಲೈಟ್ ಐ ಕಲರ್ ಅಂದರೆ ಲೈಟ್ ಸ್ಕಿನ್ ಟೋನ್ಸ್ ತುಂಬ ಇದ್ದಾರೆ. ಯಾಕಂದರೆ ನನ್ನ ಫ್ರೆಂಡ್ಸೇ ಒಂದೆರಡು ಹುಡುಗಿರು, ಒಬ್ಬ ಹುಡುಗ ನಾನು ನೋಡಿದ್ದೀನಿ ಲೈಟ್ ಐ ಕಲರ್ ಇದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇಂಡಸ್ಟ್ರೀಲಿ ಐ ಡೋಂಟ್ ಥಿಂಕ್ ಸೊ. ಎಲ್ಲರೂ ಲೆನ್ಸ್ ಯೂಸ್ ಮಾಡ್ತಾರೆ, ಹೇರ್ ಕಲರ್ಸ್ ಮಾಡ್ಕೊಳ್ತಾರೆ. ಬಟ್ ನನಗೆ ಅದೊಂದು ಅಡ್ವಾಂಟೇಜ್ ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೆ ನಾನು ಸ್ಟೆಪ್ ಬ್ಯಾಕ್ ಆದಾಗೆಲ್ಲ ನಾನು ಅಂದ್ಕೊಳ್ತಾ ಇದ್ದಿದ್ದು ನನ್ನ ಲುಕ್ಕೇ ನನಗೆ ಡಿಸ್ಅಡ್ವಾಂಟೇಜ್ ಅಂತ. ಬಟ್ ಇಲ್ಲ, ಪೀಟರ್ ಆದಮೇಲೆ ಗೊತ್ತಾಗ್ತಾ ಇದೆ ನನ್ನ ಲುಕ್ಕೇ ನನಗೆ ಅಡ್ವಾಂಟೇಜ್, ಇದರಿಂದನೇ ನನಗೆ ಇರೋದು ಪ್ಲಸ್ ಪಾಯಿಂಟ್ ಅಂತ ನಾನು ಇವಾಗ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಇಷ್ಟು ಟೈಮ್ ಮೇಡಮ್ ನೀವು ನೋಡೋಕೆ ಹಿಂಗಿದ್ದೀರಾ, ಸೂಟೇಬಲ್ ಆಗಲ್ಲ ಅಂತ ಇದ್ರು, ನಿಮಗೆ ಕೆಲಸ ಮಾಡೋಕ್ಕೆ ಬರ್ತಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬರನ್ನ ಯಾವ ಥರ ತೋರಿಸ್ಬೋದು, ಒಬ್ಬರು ಒಂದು ಲುಕ್, ಒಂದು ಏನು ದೇವ್ರು ಕೊಟ್ಟಿರೋ ಒಂದು ಫೇಸ್ ವ್ಯಾಲ್ಯೂ ಏನಿದೆ ಅದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅನ್ನೋದು ಕರೆಕ್ಟ್ ಪೀಪಲ್ ಬ್ರೈನ್ ಯೂಸ್ ಮಾಡಿದ್ರೆ ಮಾತ್ರ ಅದನ್ನು ವರ್ಕೌಟ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಹೀಗಾಗಿ ಎಸ್, ನನ್ನ ಲುಕ್ ನನಗೆ ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಂತ ಹೇಳ್ತೀನಿ. ಸೊ ನಾನು ಇವತ್ತು ನಿಮ್ಮ ಮುಂದೆ ಬಂದು ಅಚೀವ್ಮೆಂಟ್ ಎಷ್ಟಾಗಿದೆಯೋ ಇನ್ನು ಮುಂದೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಅಚೀವ್ ಮಾಡಬೇಕು, ರೀಚ್ ಆಗಬೇಕು ಅನ್ನೋದಂತೂ ಆಸೆ ಇದೆ. ಅದು ಕಂಟಿನ್ಯೂನೂ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೂಡ ಇದೆ. ಸೊ ಇದನ್ನು ನನಗೆ ನನ್ನ ಬಗ್ಗೆ ನನಗೆ ಇಲ್ಲಿ ಆಪರ್ಚುನಿಟಿ ಹೇಳೋಕ್ಕೆ, ಮಾತಾಡೋಕ್ಕೆ ನಂಗೆ ತುಂಬ ಅಂದರೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಹೇಳ್ತೀನಿ ಕನ್ನಡ ಪಿಕ್ಚರ್ಸಿಗೆ. ಯಾಕಂದರೆ ಈ ಥರ ಒಂದು ಆಪರ್ಚುನಿಟಿ ನನ್ನ ಬಗ್ಗೆ ನನಗೆ ಹೇಳ್ಕೊಳ್ಳೋಕ್ಕೆ ಎಲ್ಲೋ ಆಪರ್ಚುನಿಟಿನೇ ಸಿಗಲಿಲ್ಲ. ಸೊ ಇವತ್ತು ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿರೋದು ತುಂಬ ಖುಷಿಯಾಗಿದೆ. ನಾನು ತುಂಬ ಥ್ಯಾಂಕ್ಫುಲ್. ಪ್ರವೀಣ್ ಸರ್ಗೆ ನಾನು ಥ್ಯಾಂಕ್ಫುಲ್ ಹೇಳಬೇಕು. ಯಾಕಂದರೆ ಅವರು ನನ್ನನ್ನು ಪೀಟರಲ್ಲಿ ನೋಡಿ, ಮೇಡಮ್ ನೀವು ಇಲ್ಲಿ ತನಕ ರೀಚ್ ಆಗಿದ್ದೀರಾ, ನಿಮ್ಮ ಒಂದು ಕ್ಯಾರೆಕ್ಟರ್ ನಾನು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಸೊ ನೀವು ಈ ಥರ ಅಂತ ಹೇಳಿದಾಗ ನನ್ನ ಕತೆ ಬಗ್ಗೆ ನಾನು ಇಲ್ಲಿ ಮಾತಾಡೋಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ನನಗೆ ಇವತ್ತು ಬೇಕು, ಇನ್ನು ಮುಂದೆನೂ ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.